ಹೊಸ ಸೀರೀಸ್ ಏನ್ ಮಾಡ್ತಾರೆ, ಇದು ವಿಡಿಯೋ 1 ಅಂದ್ರೆ ಪೇಪರ್ 2ಗೆ ಒಂದು ಸಪರೇಟ್ ಪ್ಲೇ ಲಿಸ್ಟ್ ಮಾಡ್ಬೋಣ. ಓಕೆ, ಕೆಇಗೆ ಅಪ್ಕಮಿಂಗ್ ಎಕ್ಸಾಮ್ಸ್ ಏನಿದೆ, ಗ್ರೂಪ್ ಸಿ, FD, SDA ಅಂಡ್ ವಿಲೇಜ್ ಅಕೌಂಟೆಂಟ್ ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗಬೇಕು. ಸೊ ಹಾಗಾಗಿ ಕೆಎಲ್ಲಿ ಬಂದಿರತಕ್ಕಂಥ ಪ್ಯಾಟರ್ನ್ ಇಟ್ಕೊಂಡು ಬಂದಿರತಕ್ಕಂಥ ಪ್ರೀವಿಯಸ್ ಕ್ವಶನ್ಸ್ ಡಿಸ್ಕಸ್ ಮಾಡ್ಕೊಂಡು, ಸೊ ಹೆಂಗ್ ಬರುತ್ತೆ, ಹೆಂಗ್ ಸಾಲ್ವ್ ಮಾಡಬೇಕು, ಸೊ ಎಲ್ಲ ಡೀಟೇಲ್ ಆಗಿ ಪೇಪರ್ 2 ನಿಮಗೆ ಕನ್ನಡ ಇರುತ್ತೆ, ಇಂಗ್ಲಿಷ್ ಇರುತ್ತೆ, ಹಾಗೆ ಕಂಪ್ಯೂಟರ್ ಇರುತ್ತೆ. ಸೊ ಇದಿಷ್ಟು ಕೂಡ ಒಂದೇ ಪ್ಲೇ ಲಿಸ್ಟ್ ಅಲ್ಲಿ ಹಾಕಿ ಹೊಸ ಒಂದು ಪ್ಲೇ ಲಿಸ್ಟ್ ಮಾಡಿ ಹೊಸ ಸೀರೀಸ್ ಮಾಡೋಣ ಸ್ನೇಹಿತರೆ. ಪೇಪರ್ 1 GK ಕೆ ಇದು ಸಪರೇಟ್ ಪ್ಲೇ ಲಿಸ್ಟ್ ಮಾಡೋಣ. ಸೊ ಫೈನ್, ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ. ಲಿಂಕ್ ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಪುನೀತ್ ಫೋರಮ್ ಸರ್ಚ್ ಮಾಡೋದು ನಿಮಗೆ ಸಿಂಬಲ್ ಸಿಗುತ್ತೆ, ತಾವು ಜಾಯ್ನ್ ಆಗ್ಬೋದು. ಓಕೆ, ಸೊ ಅಲ್ಲೂ ಕೂಡ ನಾವು ಲಿಂಕ್ಸ್ ಗಳನ್ನ ಶೇರ್ ಮಾಡ್ತೀವಿ, ಪ್ಲೇ ಲಿಸ್ಟ್ ಲಿಂಕ್ ಕೊಡ್ತೀನಿ, ಹೊಸ ಪ್ಲೇ ಲಿಸ್ಟ್. ಬನ್ನಿ ನಾನು ಫಸ್ಟ್ ಡೀಟೇಲ್ ಆಗಿ ಕ್ವಶನ್ಸ್ ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ, ಒಂದಷ್ಟು ಗ್ರಾಮರ್ ರಿಲೇಟೆಡ್ ಡೈರೆಕ್ಟ್ ಡೆಫಿನಿಷನ್ಸ್ ಕ್ವಶನ್ಸ್ ಗಳನ್ನ ಕೆಇಯಲ್ಲಿ ಕೇಳ್ತಾರೆ. ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದು ಬೇಸಿಕ್ ಗ್ರಾಮರ್ಸ್ ಕೂಡ ನೀವು ತಿಳ್ಕೊಬೇಕಾಗುತ್ತೆ. ಲಿಂಕ್ ಕೊಟ್ಟಿರ್ತೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ, ನೋಡಿಲ್ಲ ನೋಡಿ. ಸೊ ಬನ್ನಿ, ಮೊದಲನೇ ಕ್ವಶನ್, ನೇಮ್ ದ ರಿಲೇಟಿವ್ ಪ್ರೊನೌನ್ ಇನ್ ದ ಸೆಂಟೆನ್ಸ್ ಗಿವನ್ ಬಿಲೋ. ಇದು ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಬರುತ್ತೆ. ನೌನ್, ಪ್ರೊನೌನ್, ಅಡ್ವರ್ಬ್, ಅಡ್ಜೆಕ್ಟಿವ್ ಎಲ್ಲ ಬರುತ್ತಲ್ಲ, ಅದರಲ್ಲಿ ಪ್ರೊನೌನ್ ಅಲ್ಲಿ ನಿಮಗೆ ರಿಲೇಟಿವ್ ಪ್ರೊನೌನ್ ಅಂತ ಬರುತ್ತೆ. ವಾಟ್ ಈಸ್ ರಿಲೇಟಿವ್ ಪ್ರೊನೌನ್? ಓಕೆ, ಫಸ್ಟ್ ನಾನು ಇಲ್ಲಿ ಬರಕ್ಕಿಂತ ಮುಂಚೆ ಟೈಪ್ಸ್ ಆಫ್ ಪ್ರೊನೌನ್ಸ್ ಅಲ್ಲಿ ನಿಮಗೆ ಬರುತ್ತೆ ನೋಡಿ. ಇದರಲ್ಲಿ ನಾನು ಈ ಸ್ಲೈಡ್ ನಿಮಗೆ ನಮ್ಮ ಗ್ರಾಮರ್ ವಿಡಿಯೋ ತಂದಿರ್ತೀನಿ ನೋಡಿ, ಈ ಸ್ಲೈಡ್ ಇದೆಯಲ್ಲ. ಸೊ ಈ ಸ್ಲೈಡ್ ಗ್ರಾಮರ್ ವಿಡಿಯೋದಲ್ಲಿ ಹೋದ್ರೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ವಿಡಿಯೋ ಇದೆ, ಅಥವಾ ಪ್ಲೇ ಲಿಸ್ಟ್ ಹೋದ್ರೆ ನಮಗೆ ಸಪರೇಟ್ ನಿಮಗೆ ಚಾಪ್ಟರ್ ವೈಸ್ ವಿಡಿಯೋ ಕೂಡ ಸಿಗುತ್ತೆ. ಸೊ ಪ್ರೊನೌನ್ಸ್ ಗಳಲ್ಲಿ ಅಂದ್ರೆ ಸರ್ವನಾಮ ಅಂತ ಏನ್ ಕರಿತೀವಿ, ಅದರಲ್ಲಿ ನಮಗೆ ಪರ್ಸನಲ್ ಪ್ರೊನೌನ್ ಅಂತ ಬರುತ್ತೆ, ಪೊಸೆಸಿವ್ ಪ್ರೊನೌನ್ ಅಂತ ಬರುತ್ತೆ. ನೋಡಿ, ಎಲ್ಲ ಯಾಕೆ ಹೇಳ್ತೇನೆ ಗೊತ್ತಾ, ನಾವು ಇಲ್ಲಿ ಡಿಸ್ಕಸ್ ಮಾಡಿದ್ರೆ 360 ಡಿಗ್ರಿ ಪಾಯಿಂಟ್ ಆಫ್ ವ್ಯೂ ಅಂತ. ಸೊ ನಿಮಗೆ ಪ್ರೊನೌನ್ ಅಂದ ತಕ್ಷಣ ನಿಮಗೆ ಇಲ್ಲಿ ರಿಲೇಟಿವ್ ಪ್ರೊನೌನ್ ಕೇಳಿದ್ದಾನೆ. ಓಕೆ, ಇದೊಂದು ಸ್ಲೈಡ್ ಅಲ್ಲೇ ನೋಡಿ, ವರ್ಡ್ಗಳು ಇಟ್ಕೊಂಡು ನೀವು ಕೀವರ್ಡ್ಸ್ ಇಟ್ಕೊಂಡು ಟಕ್ ಅಂತ ಆನ್ಸರ್ ಮಾಡಬಹುದು. ಓಕೆ, ಸಾಪೇಕ್ಷ ಸರ್ವನಾಮ ಅಂತ ಕರಿತೀವಿ. ಹೂಸ್, ವಿಚ್, ದಟ್ ಅಂತ ಬರ್ತಕ್ಕಂಥದ್ದು. ಅಂದ್ರೆ ಒಂದು ಆಲ್ರೆಡಿ ಇರ್ತಕ್ಕಂಥ ನೌನು ಪ್ರೊನೌನ್ ನಡುವೆ ಒಂದು ರೀತಿ ರಿಲೇಷನ್ ನ ಬಿಲ್ಡ್ ಮಾಡ್ತಕ್ಕಂಥ ಪದಗಳನ್ನ ಯೂಸ್ ಮಾಡ್ತೀವಲ್ಲ, ಅದನ್ನ ಸಾಪೇಕ್ಷ ಸರ್ವನಾಮ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ನೋಡಿ, ಪೊಸೆಸಿವ್ ಪ್ರೊನೌನ್ ಅಂದ್ರೇನು, ಪರ್ಸನಲ್ ಪ್ರೊನೌನ್ ಅಂದ್ರೇನು, ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಅಂದ್ರೆ ಯಾವ ರೀತಿ ಬರುತ್ತೆ, ಇವೆಲ್ಲ ನಾವು ಡೀಟೇಲ್ ಆಗಿ ನೋಡ್ಬೇಕಾಗ್ತದೆ ಗ್ರಾಮರ್ ಅಲ್ಲಿ. ಓಕೆ, ಸೊ ಬಟ್ ಇಲ್ಲಿ ನಮಗೆ ಈಗ ಏನ್ ಬಂದಿರೋದು ರಿಲೇಟಿವ್ ಪ್ರೊನೌನ್. ಅಂದ್ರೆ ಇಟ್ ಈಸ್ ಎ ಪ್ರೊನೌನ್, ರಿಲೇಟಿವ್ ಕ್ಲಾಸ್ ಇರುತ್ತೆ. ಏನ್ ಕ್ಲಾಸ್ ಅದು? ಇಟ್ ಮೈಟ್ ಬಿ ಏನೋ ಹೂಮ್, ಹೂಸ್, ವಿಚ್, ದೋಸ್, ವಿಚ್ ಅಂಡ್ ದಟ್ ಅಂತೆಲ್ಲ ಬರೋದು. ಅಂದ್ರೆ ಏನರ್ಥ? ಇಟ್ ಈಸ್ ಎ ಅಡಿಷನಲ್ ಇನ್ಫಾರ್ಮೇಶನ್ಸ್ ಕೊಡುತ್ತೆ ನೌನ್ ಇನ್ ದ ಮೇನ್ ಸೆಂಟೆನ್ಸ್ ಅಲ್ಲಿ. ಓಕೆ, ಎಕ್ಸ್ಟ್ರಾ ಡೀಟೇಲ್ ಕೊಡುತ್ತೆ. ಫಾರ್ ಎಕ್ಸಾಂಪಲ್, ನಾನು ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ದಿಸ್ ಈಸ್ ದ ಬಾಯ್ ದಟ್ ಬ್ರೋಕ್ ಅಪ್ ದ ಕಪ್. ಅಂದ್ರೆ ಅವನು ಬಾಯ್, ಇಟ್ ಈಸ್ ಎ ನೌನ್ ಅಲ್ವಾ ಸರ್? ಇವನ್ ಏನ್ ಮಾಡ್ದ ಅನ್ನೋದು ಎಕ್ಸ್ಟ್ರಾ ಇನ್ಫಾರ್ಮೇಶನ್. ದಟ್ ದಿಸ್ ಈಸ್ ದ ಬಾಯ್ ದಟ್ ಬ್ರೋಕ್ ಅಪ್ ದ ಕಪ್ ಅಂದ್ರೆ ಆ ಕಪ್ ನ ಮುರಿದಿದ್ ಇವನು ಅಂತಕ್ಕಂಥ ದಟ್ ಅಂತ ಯೂಸ್ ಮಾಡಿದೀವಿ. ಹಂಗೆ ಈ ಕ್ವಶನ್ ನೋಡಿ, ಐ ಕಾಮಾ ಹೂ ಆಮ್ ಯುವರ್ ಕಿಂಗ್ ವಿಲ್ ಲೀಡ್ ಯು ಅಂತಿದೆ ನೋಡಿ. ಹೂ ನಿಮ್ಗೆ ಅದನ್ನ ಹೇಳಿದ್ ನಾನು. ಇಲ್ಲಿ ಒಂದ್ ಕಡೆ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋದು ಒಂದ್ ಕಡೆ, ಇನ್ನೊಂದ್ ಕಡೆ ಜಸ್ಟ್ ಕೀವರ್ಡ್ಸ್ ನಾವು ಪ್ರತಿ ಒಂದು ಗ್ರಾಮರ್ ಅಲ್ಲೂ ಕೂಡ ಒಂದಷ್ಟು ನಿಮಗೆ ಕೀವರ್ಡ್ಸ್ ಗಳು ಮತ್ತೆ ಒಂದಷ್ಟು ಫಾರ್ಮುಲಾ ಅಥವಾ ನಾವು ಒಂದಷ್ಟು ಇದು ಅಂತ ಕೊಟ್ಟಿರ್ತೀವಿ. ಓಕೆ, ಅದನ್ನ ಇಟ್ಕೊಂಡು ನೀವು ಸಾಲ್ವ್ ಮಾಡಬಹುದು. ಓಕೆ, ಈಗ ಐ, ಮೀ, ಹಿ, ಶಿ ಅಂತ ಬಂದ ತಕ್ಷಣ ಪರ್ಸನಲ್ ನೌನ್ ಅಂತ ಹೇಳ್ಬೋದು. ವೈಯಕ್ತಿಕ. ಐ ಅಂದ್ರೆ ನಾನು, ನೀನು, ಅವನು, ಅವಳು. ಅರ್ಥ ಆಗ್ತಿದಿಲ್ಲ ನಾನು ಹೇಳ್ತಾ ಇರೋದು. ಹಾಗೆ ಪೊಸೆಸಿವ್ ಅಂದ್ರೆ ಮೈನ್, ಮೈ, ಹರ್ಸ್, ಅವರ್ದು, ನಮ್ದು, ಈ ತರ ಬರುತ್ತಲ್ಲ, ನಂದು. ಓಕೆ, ಸೊ ಈ ತರ ಇಲ್ಲಿ ಈ ಪದಗಳಿದೆಯಲ್ಲ, ದಿಸ್ ಇಸ್ ದ ಕೀವರ್ಡ್ಸ್. ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೂ ಒಂದಷ್ಟು ಪ್ರಮುಖವಾದ ಫಾರ್ಮುಲಾಸ್ ಅಂಡ್ ಕೀವರ್ಡ್ಸ್ ಗಳನ್ನ ನೆನ್ಪಿಟ್ಕೊಂಡ್ಬಿಟ್ರೆ ಇಲ್ಲಿ ರಿಲೇಟಿವ್ ಪ್ರೊನೌನ್ ಯಾವುದು, ಹೂಮ್ ಅಂತಕ್ಕಂಥದ್ದು ಅಂತ ಗೊತ್ತಾಗ್ಬಿಡುತ್ತೆ. ಓಕೆ, ಸೊ ವಾಟ್ ಇಸ್ ರಿಲೇಟಿವ್ ಪ್ರೊನೌನ್? ಒನ್ಸ್ ಅಗೇನ್, ಇದಕ್ಕೂ ಐ ಹೂಮ್ ಆಮ್ ಯುವರ್ ಕಿಂಗ್ ವಿಲ್ ಲೀಡ್ ಯು ಅಂದ್ರೆ ಐ ನಾನು ನಿಮ್ಮದು ಅಂತ ಹೇಳ್ತಕ್ಕಂಥದ್ದು. ಯಾರು? ನಾನು. ಇಲ್ಲಿ ಹೂ ಅಂದ್ರೆ ಯಾರು? ಯಾರು ಅಂತ ಕೇಳ್ತಾ ಇದೀವಲ್ಲ, ನಾನು ಅನ್ನೋರು ಯಾರು ಅಂತ ಕೇಳ್ತಾ ಇದೀವಲ್ಲ, ಹೂ ಅಂತ ಕೇಳ್ತಾ ಇದೀವಲ್ಲ, ಆ ತರ ಪ್ರೊನೌನ್. ಇದು ಕನೆಕ್ಟ್ ದ ಕ್ಲಾಸ್, ಒಂದು ಸೆಂಟೆನ್ಸ್ಗೂ ಇನ್ನೊಂದು ಸೆಂಟೆನ್ಸ್, ಮೇನ್ ಸೆಂಟೆನ್ಸ್ಗೂ ನೌನ್ಗೂ ಕನೆಕ್ಟ್ ಮಾಡ್ತಕ್ಕಂಥದ್ದು. ಓಕೆ, ಡಿಸ್ಕ್ರೈಬ್ಸ್ ಎ ನೌನ್ ಏನು ಅಂತಕ್ಕಂಥ ಡಿಸ್ಕ್ರೈಬ್, ನಾಮಪದ ಏನು ಅಂತಕ್ಕಂಥ ಡಿಸ್ಕ್ರೈಬ್ ಮಾಡುತ್ತೆ. ಓಕೆ, ದಟ್ ಈಸ್ ವಾಟ್ ದ ರಿಲೇಟಿವ್ ಪ್ರೊನೌನ್ ಅಂತ ಕರಿತೀವಿ. ರಿಲೇಟ್ ಮಾಡುತ್ತೆ ಅಂತ ಅರ್ಥ. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ಸ್ವಲ್ಪ ಡೀಟೇಲ್ ಆಗಿ ಹೇಳಿದ್ದೀನಿ. ಅರ್ಥ ಆಗಿಲ್ಲ ಅಂದ್ರೆ ನೀವು ಗ್ರಾಮರ್ ವಿಡಿಯೋಸ್ ದಯವಿಟ್ಟು ಹೋಗಿ ನೋಡಿ ಸ್ನೇಹಿತರೆ. ಇಷ್ಟು ಹೇಳಿದ್ಮೇಲೆ ಅರ್ಥ ಆಗಿರುತ್ತೆ. ಇನ್ನೂ ಅರ್ಥ ಆಗಿಲ್ಲ ಅಂದ್ರೆ ತುಂಬಾ ಸ್ಲೋ ಇರೋರು, ಏನೂ ಗೊತ್ತಿಲ್ಲ ಅಂತಂದವರು ಗ್ರಾಮರ್ ವಿಡಿಯೋಸ್ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೋಡಿ. ಸೊ ನೆಕ್ಸ್ಟ್ ಬಂದ್ಬಿಡ್ತೇನೆ. ಐಡೆಂಟಿಫೈ ದ ಅಪ್ರೋಪ್ರಿಯೇಟ್ ಫ್ರೇಸಲ್ ವರ್ಬ್ ಟು ಫಿಲ್ ದ ಬ್ಲಾಂಕ್ ಇನ್ ದ ಗಿವನ್ ಸೆಂಟೆನ್ಸ್. ಓಕೆ, ಫ್ರೇಸಲ್ ವರ್ಬ್ ಅಂದ್ರೆ ಅದು ಗೊತ್ತಿರ್ಬೇಕು. ಓಕೆ, ನಾನು ಸ್ವಲ್ಪ ಡೀಟೇಲ್ ಆಗಿ ಹೋಗ್ತೇನೆ ಇವತ್ತು. ಪ್ರತಿಯೊಂದು ನೆಕ್ಸ್ಟ್ ಅಪ್ಕಮಿಂಗ್ ಅಲ್ಲಿ ತುಂಬಾ ಡೀಟೇಲ್ ಹೋಗಲ್ಲ. ಈಗ ವರ್ಬ್ ಅಂದ್ರೆ ಏನು? ವರ್ಬ್ ಅಂದ್ರೆ ಕ್ರಿಯಾಪದ. ವಾಟ್ ಇಸ್ ಫ್ರೇಸಲ್ ವರ್ಬ್ ಹೇಳ್ತೀರಾ? ಓಕೆ, ಅದ್ರ ಜೊತೆ ಸೇರಿ ಒಂದು ನಿಮ್ಗೆ ಬೇರೆಯಾದ ಒಂದು ಇದು ಕೊಡುತ್ತೆ. ಅಂದ್ರೆ ವರ್ಬ್ ಕಂಬೈನ್ಡ್ ವಿತ್ ಪ್ರಿಪೋಸಿಷನ್ ಅಂತ ಕರಿತೀವಿ, ಆರ್ ಅಡ್ವರ್ಬ್, ಆರ್ ಟು ಕ್ರಿಯೇಟ್ ಎ ನ್ಯೂ ಮೀನಿಂಗ್.
ಈಗ ಟರ್ನ್ ಆಫ್ ಅಂದ್ರೆ ಏನು? ಟರ್ನ್ ಆಫ್ ಅಂದ್ರೆ ಆಫ್ ಮಾಡು. ಗಿವ್ ಅಪ್ ಅಂದ್ರೆ ಅಯ್ಯೋ ನಾನು ಬಿಟ್ಬಿಟ್ಟೆ ಅಂದ್ರೆ ಕ್ವಿಟ್ ಮಾಡ್ಬಿಟ್ಟೆ ಅಂತಕ್ಕಂಥದ್ದು. ಈ ತರ ಒಂದು ವರ್ಬ್ ಜೊತೆ ಇನ್ನೊಂದು ಪ್ರಿಪೋಸಿಷನ್ ಆರೋ ಆಗಿರ್ಬೋದು ಅಥವಾ ಅಡ್ವರ್ಬ್ ಆರೋ ಆಗಿರ್ಬೋದು. ಅಡ್ವರ್ಬ್ ಅಂದ್ರೆ ಕ್ರಿಯಾ ವಿಶೇಷಣ, ಅಂದ್ರೆ ಕ್ರಿಯಾಪದದ ಹಿಂದೆ ಬರುತ್ತೆ ಮುಂದೆ ಬರುತ್ತೆ, ಅದರ ವಿಶೇಷತನೇ ಹೇಳ್ತಕ್ಕಂಥದ್ದು ಕ್ರಿಯಾ ವಿಶೇಷಣ, ಅಡ್ವರ್ಬ್ ಅಂತ ಕರಿತೀವಿ. ಓಕೆ, ನಾನು ಇಲ್ಲಿ ತುಂಬಾ ಡೀಟೇಲ್ ಹೋದ್ರೆ ನಿಮ್ಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ಹಾಗಾಗಿ ಗ್ರಾಮರ್ ಇಲ್ಲದೆ ಸಾಲ್ವ್ ಮಾಡೋದು ಹೆಂಗೆ ಅನ್ನೋದು ಕೂಡ ಇಲ್ಲಿ ನಾವು ನೋಡ್ತಾ ಹೋಗ್ಬೇಕಾಗತ್ತೆ. ಸೊ ಹಾಗಾಗಿ ಪ್ರತಿಯೊಂದು ಕ್ವಶನ್ ಅಲ್ಲೂ ಕೂಡ ನೋಡಿ, ಯು ಆರ್ ವಾಕಿಂಗ್ ಟೂ ಫಾಸ್ಟ್, ಐ ಕಾಂಟ್ ಡ್ಯಾಶ್ ಯು ಅಂತ. ಸಿ ಇಲ್ಲಿ ಗ್ರಾಮರೇ ಬೇಕಾ ಸರ್? ಗ್ರಾಮರ್ ಬೇಕಾಗಿಲ್ಲ. ಯಾಕೆ ಬೇಕಾಗಿಲ್ಲ? ಯಾರಿಗೆ ಬೇಕಾಗಿಲ್ಲ ಅಂದ್ರೆ ನೀವು ಬುಕ್ಸ್ ನ ರೀಡ್ ಮಾಡಬೇಕು, ಅಥವಾ ನ್ಯೂಸ್ ಪೇಪರ್ಸ್ ನ ನೀವು ರೀಡ್ ಮಾಡಬೇಕು, ಅಥವಾ ನೀವು ನ್ಯೂಸ್ಗಳನ್ನ ಇಂಗ್ಲಿಷ್ ನ್ಯೂಸ್ಗಳನ್ನ ನೋಡಬೇಕು. ಯಾವುದು ಸರ್? ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ. ಆಗ ಇವೆಲ್ಲ ನಿಮ್ಗೆ ಏನಾಗುತ್ತೆ, ಆಟೋಮೆಟಿಕ್ ಗ್ರಾಮರ್ ಬೇಕಾಗಿಲ್ಲ. ಯಾಕಂದ್ರೆ ನಿಮ್ಗೆ ಓದ್ತಾ ಓದ್ತಾ ನೋಡ್ತಾ ನೋಡ್ತಾ ಮಾತಾಡ್ತಾ ನಿಮಗೆ ಬಂದ್ಬಿಡುತ್ತೆ ಯಾವ ಪದ ಕರೆಕ್ಟು ಅಂತ. ಇಲ್ಲಿ ನೋಡಿ, ಈಗ ಯು ಆರ್ ವಾಕಿಂಗ್ ಟೂ ಫಾಸ್ಟ್, ಐ ಕಾಂಟ್ ಕೀಪ್ ಅಪ್ ವಿತ್ ಯು. ಕೀಪ್ ಅಪ್ ಇದೆ, ಕೀಪ್ ಅಪ್ ಫ್ರಮ್ ಅಂತೂ ಆಗಲ್ಲ. ಐ ಕಾಂಟ್ ಕೀಪ್ ಅಪ್ ಫ್ರಮ್ ಅಂತೂ ಆಗಲ್ಲ, ಕೀಪ್ ಅಪ್ ಟು ಅಂತ ಆಗಲ್ಲ. ತುಂಬಾ ಜನ ಇಲ್ಲಿ ಕನ್ಫ್ಯೂಸ್ ಆಗ್ತೀರಾ. ಕೀಪ್ ಅಪ್ ವಿತ್ ಯು, ಕೀಪ್ ಅಪ್ ಅಂತ. ಇಲ್ಲಿ ಕೀಪ್ ಅಪ್ ವಿತ್ ಇಸ್ ದ ರೈಟ್ ಆನ್ಸರ್. ನೋಡಿ, ಇಲ್ಲಿ ವಾಕಿಂಗ್ ಟೂ ಫಾಸ್ಟ್ ಅಂದ್ರೆ ಏನಾಗ್ತಾ ಇದೆ? ಸಮಥಿಂಗ್ ಈಸ್ ಗೋಯಿಂಗ್ ಕಂಟಿನ್ಯೂಸ್ಲಿ, ಅಂದ್ರೆ ಹಿಯರ್ ಸ್ಪೀಡ್, ಸಮಥಿಂಗ್, ಸಂವನ್, ಕರೆಂಟ್ ಈವೆಂಟ್, ಸ್ಪೀಡ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ವಾಕಿಂಗ್ ಅಂದ್ರೆ ಸ್ಪೀಡ್. ಇಲ್ಲಿ ನೋಡಿ, ಕೀಪ್ ಅಪ್ ಅಂತಕ್ಕಂಥದ್ದು ಸೆವರಲ್ ಮೀನಿಂಗ್ ಇದೆ. ಅಂದ್ರೆ ಅದು ಸಮಥಿಂಗ್ ಟು ಬಿ ಸೇಮ್ ಲೆವೆಲ್ ಅಂತಕ್ಕಂಥದ್ದನ್ನ ಕೀಪ್ ಅಪ್ ಹೇಳುತ್ತೆ. ವಿತ್ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಸೇಮ್ ಸ್ಪೀಡ್ ನ ಮೇಂಟೈನ್ ಮಾಡಕ್ಕೋಸ್ಕರ ವಿತ್ ಯೂಸ್ ಮಾಡ್ತೀವಿ. ಕೀಪ್ ಅಪ್ ಹ್ಯಾಸ್ ಅ ಸೆವರಲ್ ಮೀನಿಂಗ್ ಬಟ್ ಮೇಂಟೈನ್ ಸೇಮ್ ಫೇಸ್ ವಿತ್ ಅದರ್ಸ್. ಪೇಸ್ ಅಂದ ತಕ್ಷಣ ಇಲ್ಲಿ ಸ್ಪೀಡ್ ಬರಲ್ಲ. ಸ್ಪೀಡ್ಗೆ ನಾವು ಕೀಪ್ ಅಪ್ ವಿತ್ ಅಂತೀವಿ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಯು ಆರ್ ಡೂಯಿಂಗ್ ಸೋ ವೆಲ್, ನೀನ್ ಚೆನ್ನಾಗಿ ಮಾಡ್ತಿದ್ಯಾ, ಏನೋ ಒಂದು ಮಾಡ್ತಿದ್ಯಾ ಗೊತ್ತಿಲ್ಲ, ಏನೋ ಒಂದು ಓದ್ತಿದ್ಯೋ ಬರೀತಿದ್ಯೋ ಏನೋ ಒಂದು. ಕೀಪ್ ಅಪ್ ದ ಗುಡ್ ವರ್ಕ್ ಅಂದ್ರೆ ನೀವು ಅದನ್ನ ಮೇಂಟೈನ್ ಮಾಡೋ ಅನ್ನೋದು. ನೋಡಿ, ಮೇಂಟೈನ್ ಮಾಡೋ ಅನ್ನಕ್ಕೆ, ಅದನ್ನ ಅದೇ ರೀತಿ ಪೇಜ್ ಅಲ್ಲಿ ಇಟ್ಕೋ ಅನ್ನಕ್ಕೆ ಕೀಪ್ ಅಪ್ ವಿತ್ ಅಂದ್ರೆ ಸ್ಪೀಡ್, ಆ ಸೇಮ್ ಸ್ಪೀಡ್. ಇಲ್ಲಿ ವಾಕಿಂಗ್ ಅಂತಕ್ಕಂಥದ್ದು ಟೂ ಫಾಸ್ಟ್ ಅಂತಕ್ಕಂಥ ಸ್ಪೀಡ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಇಲ್ಲಿ ಯಾವ್ದು ಬರುತ್ತೆ? ಕೀಪ್ ಅಪ್ ವಿತ್ ಅಂತ ಬರುತ್ತೆ. ಓಕೆ, ಕೀಪ್ ಅಪ್ ಬರಲ್ಲ. ಮೇನ್ ಡಿಫ್ರೆನ್ಸ್ ತಿಳ್ಕೊಬೇಕು, ಅದಕ್ಕೆ ಇಷ್ಟ ಹೇಳಿದೆ ನಾನು. ಇಲ್ಲಾಂದ್ರೆ ಇದು ಸಿಂಪಲ್ ಕ್ವಶನ್ ಇದು. ಓಕೆ, ಕೀಪ್ ಅಪ್ ವಿತ್, ವಾಟ್ ಇಸ್ ದಿಸ್? ಇಟ್ ಈಸ್ ಎ ಫ್ರೇಸಲ್ ವರ್ಬ್, ಇಸ್ ಎ ವರ್ಬ್ ಕಂಬೈನ್ಡ್ ವಿತ್ ಪ್ರಿಪೋಸಿಷನ್ ಆಗಿರ್ಬೋದು ಅಥವಾ ಅಡ್ವರ್ಬ್ ಆಗಿರ್ಬೋದು. ಅರ್ಥ ಆಗಿದೆ ಅನ್ಕೋತೀನಿ ಸ್ನೇಹಿತರೆ. ಒಂದಷ್ಟು ಮೀನಿಂಗ್ ಕೊಡ್ತೀನಿ ನಾನು ನಿಮ್ಗೆ. ನೋಡಿ, ಫ್ರೇಸಲ್ ವರ್ಬ್ ಲುಕ್ ಅಪ್ ಅಂತ ಇರುತ್ತೆ, ಅಂದ್ರೆ ಇಲ್ಲಿ ನೋಡು ಇನ್ಫಾರ್ಮೇಶನ್ ತಗೋ, ಲುಕ್ ಅಪ್ ದಿಸ್ ಇನ್ಫಾರ್ಮೇಶನ್ ಅಂತ ಕರಿತೀವಲ್ಲ ಹಂಗೆ. ಕಾಲ್ ಆಫ್ ಅಂದ್ರೆ ಟು ಕ್ಯಾನ್ಸಲ್ ಸಮಥಿಂಗ್, ಕಾಲ್ ಆಫ್ ದಿಸ್ ಮೀಟಿಂಗ್ ಅಂತೀವಿ, ಅಂದ್ರೆ ಆ ಮೀಟಿಂಗ್ ಕ್ಯಾನ್ಸಲ್ ಮಾಡುವಂತ. ಬ್ರೇಕ್ ಡೌನ್ ಅಂದ್ರೆ ನಾನು ಬ್ರೇಕ್ ಡೌನ್ ಅದೇ ಅಂದ್ರೆ ಸಮ್ ಮೆಷಿನ್ ಬ್ರೇಕ್ ಡೌನ್ ಅಂದ್ರೆ ವರ್ಕ್ ಮಾಡ್ತಾ ಇಲ್ಲ. ಅಥವಾ ಮೈ ಕಾರ್ ಬ್ರೋಕ್ ಡೌನ್ ಅಂತೀವಿ, ಅಥವಾ ಐ ಬ್ರೋಕ್ ಡೌನ್ ಅಂತೀವಿ, ಅಂದ್ರೆ ನಾನು ಕುಸ್ದೋದೆ ಅನ್ನೋ ರೀತಿ. ಓಕೆ, ಪುಟ್ ಆನ್ ಅಂತ ಅಂದ್ರೆ ಟು ವಿಯರ್ ಸಮಥಿಂಗ್, ಏನಾರು ಹಾಕೋ ಅನ್ನೋ ರೀತಿ. ಪಾಸ್ ಅವೇ ಅಂದ್ರೆ ತೀರೋದ್ರು ಅನ್ನೋ ರೀತಿ. ಚೆಕ್ ಇನ್ ಅಂದ್ರೆ ಬಂದು, ಹೋಟೆಲ್ ಚೆಕ್ ಇನ್ ಬಂದ್ರು ಈಗ ಅಂತ, ರಿಜಿಸ್ಟರ್ ಆದ್ರು ಅಂತ. ಗಿವ್ ಅಪ್ ಅಂದ್ರೆ ಸಮಥಿಂಗ್ ಟು ಬಿ, ನಾವು ಬಿಟ್ಬಿಟ್ವಿ ಅನ್ನೋ ರೀತಿ, ಕ್ವಿಟ್ ಮಾಡಿದ್ವಿ ಅನ್ನೋ ರೀತಿ. ಸೊ ಇದೆಲ್ಲ ಫ್ರೇಸರ್ ವರ್ಬ್ ಅಂತ. ಯಾಕಂದ್ರೆ ಎರಡು ನಿಮಗೆ ವರ್ಡ್ಸ್ ಗಳು ಒಟ್ಟಿಗೆ ಸೇರಿ ಆಗಿರ್ತಕ್ಕಂಥದ್ದು. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಬರ್ತೀನಿ ಸ್ನೇಹಿತರೆ. ಫೈನ್, ನೆಕ್ಸ್ಟ್ ಕ್ವಶನ್ ನೋಡಿ. ಇನ್ ದ ಫಾಲೋಯಿಂಗ್ ಕ್ವಶನ್ ಚೂಸ್ ಫ್ರಮ್ ದ ಗಿವನ್ ವರ್ಡ್ಸ್. ನೋಡಿ, ಇದೆಲ್ಲ KL ಬಂದಿರತಕ್ಕಂಥ ವಿಲೇಜ್ ಅಕೌಂಟ್ ಕ್ವಶನ್ ಒಂದಷ್ಟು ಇದೆ ಇದರಲ್ಲಿ. ಓಕೆ, ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಹೆಂಗೆ ಲೆವೆಲ್ ಅಲ್ಲಿ ಕೇಳ್ತಾನೆ ಅಂತ. ಸೊ ಗ್ರೂಪ್ ಸಿ, FD, SDA ಏನ್ ಎಕ್ಸಾಮ್ಸ್ ಗಳಿವೆ ನಿಮಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್, ಸೊ ವೆರಿ ಇಂಪಾರ್ಟೆಂಟ್ ಇದು. ಓಕೆ, 2 ಸೆಂಟೆನ್ಸ್ ಇದೆ. ದಟ್ ವರ್ಡ್ ವಿಚ್ ಹ್ಯಾಸ್ ದ ಸೇಮ್ ಮೀನಿಂಗ್ ಅಂಡ್ ಕ್ಯಾನ್ ಬಿ ಯೂಸ್ಡ್ ಇನ್ ದ ಸೇಮ್ ಕಂಟೆಕ್ಸ್ಟ್ ಆಸ್ ದ ಪಾರ್ಟ್ ಗಿವನ್ ಅಂಡರ್ಲೈನ್ ಇನ್ ದ ಬೋತ್ ದ ಸೆಂಟೆನ್ಸ್ ಅಂತಿದೆ. ಓಕೆ, ಅಂದ್ರೆ ಇಲ್ಲಿ ಒಂದು ಸೆಂಟೆನ್ಸ್, ಎರಡು ಸೆಂಟೆನ್ಸ್ ಇದೆ ಸ್ನೇಹಿತರೆ, ಅದು ಅಂಡರ್ಲೈನ್ ಮಾಡಿದ್ದಾನೆ. ಇಲ್ಲಿ ನೋಡಿ, ಫಸ್ಟ್ ಅನ್ನೋದಕ್ಕೆ ಅಂಡರ್ಲೈನ್ ಮಾಡಿದ್ದಾನೆ, ಇಲ್ಲಿ ಟ್ಯೂನ್ ಅನ್ನೋದಕ್ಕೆ ಅಂಡರ್ಲೈನ್ ಮಾಡಿದ್ದಾನೆ. ಓಕೆ, ಇದೆರಡನ್ನು ಓದಿ, ಇದೆರಡನ್ನು ಡ್ಯಾಶ್ ಅಂತ ಏನಿದೆ ಇದೆರಡನ್ನು ತೆಗೆದು ಎರಡಕ್ಕೂ ಒಂದೇ ಆಗ್ತಕ್ಕಂತ ಆಪ್ಷನ್ 4 ಇರತಕ್ಕಂತ ಒಂದು ವರ್ಡ್ ತೆಗೆದು ಹಾಕ್ಬೇಕು. ಯಾವುದು? ಕಂಟೆಕ್ಸ್ಟಿಯಲಿ, ಗ್ರಾಮೆಟಿಕಲಿ, ಕಂಟೆಕ್ಸ್ಟಿಯಲಿ ಮೀನಿಂಗ್ಫುಲ್ ಆಗಿರ್ಬೇಕು ಅದು. ನೋಡಿ, ಅವಿನಾಶ್ ವಾಸ್ ದ ಫಸ್ಟ್ ಸಸ್ಪೆಕ್ಟ್ ಇನ್ ದಟ್ ಕೇಸ್. ಅವನು ಮೊದಲನೇ ಸಸ್ಪೆಕ್ಟ್ ಅಂತ ಕರಿತೀವಿ, ಅಂದ್ರೆ ಪ್ರಮುಖ ನೋಡಿ, ಇಲ್ಲಿ ಓದಿ ನೋಡಿ, ನಿಮಗೆ ಯಾವಾಗ ದೊಡ್ಡ 2 ಸೆಂಟೆನ್ಸ್ ಇರುತ್ತೆ, ಫಸ್ಟ್ 1 ಸೆಂಟೆನ್ಸ್ ನ ಟಾರ್ಗೆಟ್ ಇಟ್ಕೊಳ್ಳಿ. ಓಕೆ, ಇಲ್ಲಿಗೆ ಮೀಟ್ ಆಗೋದು ಇಲ್ಲಿಗೂ ಆಗ್ಬೇಕು ಅಂತ ಏನಿಲ್ಲ, ಎರಡಕ್ಕೂ ಸೇಮ್ ಸೂಟ್ ಆಗುವಂತ ವರ್ಡ್ ಯೂಸ್ ಮಾಡಬೇಕು. ಈಗ ನೋಡಿ, ವಾಸ್ ದ ಫಸ್ಟ್ ಸಸ್ಪೆಕ್ಟ್ ಇನ್ ದ ಕೇಸ್. ನೋಡಿ, ಸಸ್ಪೆಕ್ಟ್ಸ್ ಬಗ್ಗೆ ಫಿಲಂ ನೋಡ್ತಿರ್ತೀರಾ, ನಿಮ್ಗೆ ಗೊತ್ತಿರುತ್ತೆ. ಫಸ್ಟ್ ಸಸ್ಪೆಕ್ಟ್, ಪ್ರೈಮ್ ಸಸ್ಪೆಕ್ಟ್ ಹಿಂಗೆಲ್ಲ ಕರಿತೀವಿ. ಇಲ್ಲಿ ನೋಡಿ, ಮೇಜರ್ ಸಸ್ಪೆಕ್ಟ್ ಅಂತ ಯಾರು ಕರೆಯಲ್ಲ ಅಲ್ವಾ? ನೀವು ಫಿಲಂಗಳೆಲ್ಲ ನೋಡಿರ್ತೀರಾ, ಕನ್ನಡ ಫಿಲಮ್ ಅಲ್ಲೂ ಮಾತಾಡ್ತಿರ್ತಾರೆ, ಇನ್ವೆಸ್ಟಿಗೇಷನ್ ಫಿಲಂಗಳಲ್ಲಿ. ಸಫರ್ ಸಸ್ಪೆಕ್ಟ್ ಅನ್ನಲ್ಲ, ಕೌಂಟರ್ ಸಸ್ಪೆಕ್ಟ್ ಅನ್ನಲ್ಲ, ಪ್ರೈಮ್ ಸಸ್ಪೆಕ್ಟ್ ಅಂತ. ನೋಡಿ, ಇದೊಂದೇ ಮ್ಯಾಚ್ ಆಗೋದು. ಈಗ ನಿಮ್ಗೆ ಎರಡನೇದು ಗೊತ್ತಾಗಿಲ್ಲ ಅಂದ್ರೂ ಇದು ಕಣ್ಣು ಮುಚ್ಕೊಂಡು ಟಿಕ್ ಹಾಕ್ಬೋದಾ?
ಓಕೆ, ಅಂದ್ರೆ ಫಸ್ಟ್ ಒಂದು ಇದೊಂದೇ ಮ್ಯಾಚ್ ಆಗೋದು ಅಂದ್ಮೇಲೆ ಎರಡನೇದಕ್ಕೆ ಅದೇ ಮ್ಯಾಚ್ ಆಗ್ಲೇಬೇಕು. ಇನ್ ಮೂರು ಮ್ಯಾಚ್ ಆಗೋ ಅಂತ ಯಾವಾಗ ಕನ್ಫರ್ಮ್ ಆಗ್ಬಿಡುತ್ತೆ ಒಂದ್ ಸೆಂಟೆನ್ಸ್ಗೆ, ಯಾವ್ದಾದ್ರು ಈಸಿ ಸೆಂಟೆನ್ಸ್ಗೆ, ಅವಾಗ ಅಕಸ್ಮಾತ್ ಎರಡು ಮ್ಯಾಚ್ ಆಗುತ್ತೆ ಅಂದಾಗ, ಈಗ ಫಾರ್ ಎಕ್ಸಾಂಪಲ್ ಇದು ಮ್ಯಾಚ್ ಆಗ್ಬೋದು ಅಥವಾ ಫಸ್ಟ್ ಒಂದು ಮ್ಯಾಚ್ ಆಗ್ಬೋದು ಅಂದ್ಕೊಂಡಾಗ ಎರಡನೇ ಚೆಕ್ ಮಾಡಬೇಕು. ಈಗ ನೋಡಿ, ಡ್ರೈವರ್ ಡಿಸೈಡೆಡ್ ಅಂದ್ರೆ ಯಾವ ಫಸ್ಟ್ ಒಂದೇದೇ ಚೆಕ್ ಮಾಡಬೇಕು ಅಂತೇನಿಲ್ಲ, ಎರಡನೇದಾರು ಚೆಕ್ ಮಾಡಿ. ನಿಮ್ಗೆ ಯಾವ ಸೆಂಟೆನ್ಸ್ ಈಸಿ ಅಂತ ಅದನ್ನ ಚೆಕ್ ಮಾಡಿ. ಬಟ್ ಅಲ್ಲಿ ಎರಡಕ್ಕೂ ಮ್ಯಾಚ್ ಆಗಬೇಕು. ನೋಡಿ, ಡ್ರೈವರ್ ಡಿಸೈಡೆಡ್ ಟು ಟ್ಯೂನ್ ದ ಎಂಜಿನ್ ಬಿಫೋರ್ ಗೋಯಿಂಗ್ ಟು ಸ್ಲೀಪ್ ದ ಡೇ ಅಂತಿದೆ. ಇಲ್ಲಿ ಟ್ಯೂನ್ ದ ಎಂಜಿನ್ ಅಂತಿದೆ. ವಾಟ್ ಇಸ್ ಟ್ಯೂನ್ ದ ಎಂಜಿನ್? ಟ್ಯೂನ್ ದ ಎಂಜಿನ್ ಅಂದ್ರೆ ಏನು? ಅಂದ್ರೆ ಅರ್ಥ ಅದನ್ನ ಒಂದು ರೀತಿ ರೆಡಿ ಮಾಡಿಡೋದು. ಅಂದ್ರೇನು? ಅದನ್ನ ಲೂಬ್ರಿಕೇಟ್ ಮಾಡೋದು ಎಂಜಿನ್, ಅಥವಾ ಆ ಎಂಜಿನ್ ಏರ್ ಔಟ್ ಮಾಡೋದು, ಹಿಂಗೆಲ್ಲ ಇರುತ್ತಲ್ಲ. ನಾಳೆ ಹೋಗ್ಬೇಕಪ್ಪ, ಎಂಜಿನ್ ಏನಾರು ಇದೆಯಾ, ಹೋಗಕ್ಕೆ ಎಂಜಿನ್ ಬಿಸಿ ಆಗಿದೆ, ನೀರ್ ಹಾಕ್ಬೇಕಾ, ಏನ್ ಹಾಕ್ಬೇಕಾ, ಅಥವಾ ಎಂಜಿನ್ ಲೂಬ್ರಿಕೇಟ್ ಆಗಿದೆ, ಆಯಿಲ್ ಇದೆಯಾ, ಇವೆಲ್ಲ ಟ್ಯೂನ್ ಮಾಡೋದು ಅಂತೀವಲ್ಲ, ಅದನ್ನೇನ್ ಮಾಡೋದು? ಪ್ರೈಮ್ ದ ಎಂಜಿನ್ ಅಂತಾನು ಕೂಡ ಕರಿತೀವಿ. ಸೊ ಎರಡಕ್ಕೂ ಮ್ಯಾಚ್ ಆಗುತ್ತೆ. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಸೊ ಏನ್ ಪ್ರೈಮ್ ದ ಎಂಜಿನ್ ಅಂದ್ರೆ? ಪ್ರೈಮ್ ದ ಎಂಜಿನ್ ಅಂದ್ರೆ ಮೆಕ್ಯಾನಿಕಲ್ ವರ್ಕ್ ಟು ಪ್ರೋಸೆಸ್ ದ ಪ್ರೈಮಿಂಗ್ ಅನ್ ಎಂಜಿನ್ ವಿಚ್ ಇನ್ವಾಲ್ವ್ಸ್ ರಿಮೂವಿಂಗ್ ಅನ್ ಏರ್ ಫ್ರಮ್ ದ ಫ್ಯೂಯಲ್ ಸಿಸ್ಟಮ್ ಆರ್ ಲೂಬ್ರಿಕೇಟಿಂಗ್ ಇಟ್ ಬಿಫೋರ್ ದ ಸ್ಟಾರ್ಟ್. ಅಂದ್ರೆ ಪ್ರೈಮ್ ಅಂದ್ರೆ ಇದು ಮುಖ್ಯ ಅಂತಾನೂ ಆಗುತ್ತೆ, ಉತ್ತಮ. ನೋಡಿ, ಇಲ್ಲಿ ಮುಖ್ಯ ಅಂದ್ರೆ ಏನರ್ಥ? ಇಲ್ಲಿಗೆ ಮುಖ್ಯ ಬೇಕು, ಮುಖ್ಯ, ಹಿ ಇಸ್ ದ ಮುಖ್ಯ ಸಸ್ಪೆಕ್ಟ್, ಅವನು ಮುಖ್ಯವಾದವನು ಅಂತ ಅಲ್ವಾ? ಯಾರೋ ಅವಿನಾಶ್ ಅಂತಕ್ಕಂಥವನು, ಅವನು ಮುಖ್ಯವಾದ ಸಸ್ಪೆಕ್ಟ್ ಅಂತ ಹೇಳ್ತೀವಿ ಅಲ್ಲಿ ಕೋರ್ಟ್ ಕೇಸ್ಗಳಲ್ಲಿ ಅಥವಾ ಪೊಲೀಸ್ ಕೇಸ್ಗಳಲ್ಲಿ. ಇಲ್ಲಿ ಪ್ರೈಮ್ ದ ಟ್ಯೂನ್ ದ ಎಂಜಿನ್ ಬಲ್ದು ಪ್ರೈಮ್ ದ ಎಂಜಿನ್ ಅಂದ್ರೇನು? ಎಂಜಿನ್ ನ ಉತ್ತಮವಾಗಿರ್ತಕ್ಕಂಥದ್ದು. ಸೊ ಇಲ್ಲಿ ನಾನಾರ್ಥಗಳಿರ್ತವೆ ಸ್ನೇಹಿತರೆ, ಆ ಸೆಂಟೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಮುಖ್ಯ, ಉತ್ತಮ ಅಂತೆಲ್ಲ ಬರುತ್ತೆ. ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಬರ್ತೀನಿ. ನೋಡಿ, ಈ ತರ ಹೊಂದಿಸಿ ಬರೀ ಸಿಂಪಲ್ ಆಗಿ ಕೇಳಿರ್ತಾನೆ. ನೋಡಿ, ಡೆರ್ಮೋಟಾಲಜಿಸ್ಟ್, ಡೆರ್ಮೋ ಅಂದ್ರೇನು? ಡೆರ್ಮೋ ಅಂದ್ರೆ ಚರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಡಾಕ್ಟರು. ಥರ್ಮೋಮೀಟರ್ ಅಂದ್ರೇನು? ಥರ್ಮೋ ಅಂತಕ್ಕಂಥದ್ದು ಟೆಂಪರೇಚರ್ನ ಮೆಷರ್ ಮಾಡ್ತಕ್ಕಂಥದ್ದು. ಹೊಂದಿಸಿ ಬರೀ. ನೋಡಿ, ಸಿಂಪಲ್ ಆಗಿದೆ ಇದು. ಅಮ್ನೇಷಿಯಾದ ಬಗ್ಗೆ ನೀವು ಫಿಲಮ್ಗಳೆಲ್ಲ ನೋಡಿರ್ತೀರಾ. ಅಮ್ನೇಷಿಯಾ ಅಂದ್ರೆ ಮರುವು ಕಾಯಿಲೆ ಅಂತ ಏನ್ ಕರಿತೀವಿ ಅದು ಅಲ್ವಾ? ಈಗ ನೋಡಿ, ಅಮ್ನೇಷಿಯಾ ಅಂದ್ರೆ ಡಿಸೀಸ್ ವಿಚ್ ಕಾಸ್ ಲಾಸ್ ಆಫ್ ಮೆಮೊರಿ ಇದೆ. ಸೊ ಇದಕ್ಕೆ ಮ್ಯಾಚ್ ಆಗುತ್ತೆ. ಡೆರ್ಮೋಟಾಲಜಿಸ್ಟ್ ಅಂದ್ರೆ ಸ್ಕಿನ್ ಡಾಕ್ಟರ್, ಇಲ್ಲಿ ನೋಡಿ ಸ್ಕಿನ್ ಇದೆ, ಇಲ್ಲಿ ಮ್ಯಾಚ್ ಆಗುತ್ತೆ. ಥರ್ಮೋಮೀಟರ್ ಅಂದ್ರೆ ಟೆಂಪರೇಚರ್ ಇದೆ, ಮ್ಯಾಚ್ ಆಗುತ್ತೆ. ಇದು ಸಿಂಪಲ್ ಆಗಿದೆ. ಡಿಫಿಕಲ್ಟಿನೂ ಕೂಡ ಬರಬಹುದು, ಇದರಲ್ಲಿ ಡಿಫಿಕಲ್ಟಿ ಲೆವೆಲ್ ಕೂಡ ಕೇಳಬಹುದು. ಓಕೆ, ನೀವೆಲ್ಲ ತರ ಪ್ರಿಪೇರ್ ಇರಬೇಕು. ಆಂಫಿಬಿಯನ್ ಅಂದ್ರೆ ನೀರು ಮತ್ತೆ ಭೂಮಿ ಎರಡ್ ಕಡೆನೂ ವಾಸ ಮಾಡ್ತಕ್ಕಂಥವು ಅಲ್ವಾ? ಕಪ್ಪೆ ಇವೆಲ್ಲ ಹೇಳ್ತೀವಲ್ಲ ಆಂಫಿಬಿಯನ್, ಮೊಸಳೆ. ಸೊ ಯಾವ ಆಪ್ಷನ್ಸ್ ಕರೆಕ್ಟು? ಆಪ್ಷನ್ ಯಾವ್ದು ಕರೆಕ್ಟ್ ಸರ್? ಡಿಗೆ 2 ಎಲ್ಲಿದೆ? ಇಲ್ಲಿದೆ ನೋಡಿ. ಡೆರ್ಮೋಟಾಲಜಿಸ್ಟ್ ಅಂದ್ರೆ ಡಾಕ್ಟರ್ ಒಂದೇ ಕರೆಕ್ಟ್ ಒಂದು ಗೊತ್ತಿದ್ರೆ, ಎಗೆ 4 ಇದೊಂದೇ ಆಪ್ಷನ್ ಇರೋದು, ಇನ್ನೆಲ್ಲೂ ಇಲ್ಲ. ನೋಡಿ, ಒಂದು ಗೊತ್ತಿದ್ರೆ ಆನ್ಸರ್ ಮಾಡಬಹುದಾ? ನೋಡಿ, ಸಿಗೆ ಏನು? ಅಮ್ನೇಷಿಯಾ ಅಂದ್ರೆ ಲಾಸ್ ಆಫ್ ಮೆಮೊರಿ. ಸಿಗೆ 1 ಇದೊಂದೇ ಇರೋದು, ಮುಚ್ಕೊಂಡು ಆನ್ಸರ್ ಮಾಡಬಹುದಾ? ಈಗ ನನ್ನ ಆಂಫಿಬಿಯನ್ ಅಂದ್ರೆ ಲ್ಯಾಂಡು ಮತ್ತೆ ವಾಟರ್ ಎರಡಲ್ಲೂ ವಾಸ ಮಾಡ್ದ ಕಪ್ಪೆ, ಎರಡಲ್ಲೂ ಇರಬಹುದು, ಅಥವಾ ಮೊಸಳೆ ಅಂತೀವಿ ಅಲ್ವಾ ಸರ್? ಸೊ ಡಿಗೆ 2 ಇದೊಂದೇ ಆಪ್ಷನ್ ಇರೋದಾ? ನೋಡಿ, ಒಂದು ಗೊತ್ತಿರೋ ಆನ್ಸರ್ ಮಾಡುವಂತ ಇಂಗ್ಲಿಷ್ ಈಸಿ ಕೊಡ್ತಾನೆ ಆಯ್ತಾ. ನೆಕ್ಸ್ಟ್ ಬರ್ತೇನೆ. ಇದನ್ನ ಪ್ಯಾರಾಜಂಬಲ್ ಅಥವಾ PQRS ಅಂತೆಲ್ಲ ಏನ್ ಕರಿತೀವಿ. ಈ ಒಂದು ಪ್ಯಾಸೇಜ್ ಅಲ್ಲಿ ನೋಡಿ, S1 ಫಿಕ್ಸ್ಡ್, S6 ಫಿಕ್ಸ್ಡ್. ಓಕೆ, ಇಲ್ಲಿ PQRS ಅಂತ ಕೊಟ್ಟು ಇದನ್ನ ನಾವು ಅರೇಂಜ್ ಮಾಡಬೇಕು. ಈ ತರ ಬಂದಾಗ ಇದ್ರಲ್ಲಿ 2-3 ತರ ಬರ್ತವೆ. ಒಂದು ಈ ರೀತಿ ಬರುತ್ತೆ ಸ್ನೇಹಿತರೆ, ಇನ್ನೊಂದು ಈ ರೀತಿ ಸಿಂಪಲ್ ಆಗಿರೋದು ಬರುತ್ತೆ. ಸೊ ಇಲ್ಲಿ ಈ ತರ ಬಂದಾಗ ಏನ್ ಮಾಡ್ಬೇಕು ನೀವು? ಫಸ್ಟ್ ಒಂದ್ಸಲ ಈ ಪ್ಯಾಸೇಜ್ ತರ ಇರೋದನ್ನ ಓದ್ಕೊಂಡ್ಬಿಡ್ಬೇಕು. ಓಕೆ, ಓದ್ಕೊಂಡು ಆಮೇಲೆ ರಿಅರೇಂಜ್ ಮಾಡಬೇಕು, ಪೇರಿಂಗ್ ಮಾಡಬೇಕು. ಓಕೆ, ನೋಡಿ, ರಾಮ್ ಮೋಹನ್ ರಾಯ್ ವಾಸ್ ಅಸೋಸಿಯೇಟ್ ವಿತ್ ಸೆವರಲ್ ನ್ಯೂಸ್ ಪೇಪರ್. ಓಕೆ, many educationists protested vigorously against these measures, but this came to grief soon after the enactment in 1823 of the new measures for the control of the press. He brought out a bilingual Bengali English magazine. Later, desiring an all-India circulation, he published a weekly in Persian, which was recognized then as the language of the cultured classes all over India. Ram Mohan Roy petitioned the king in council in England. ಇಲ್ಲಿ ಏನ್ ಅರ್ಥ ಆಗ್ತಾ ಇದೆ ನಿಮಗೆ? ಸೊ ಇಲ್ಲಿ ಏನ್ ಅರ್ಥ ಆಗ್ತಾ ಇದೆ ಅಂತಂದ್ರೆ, ಇಟ್ ಈಸ್ ಅ ಪ್ಯಾಸೇಜ್ ಏನೋ ಟಾಕಿಂಗ್ ಅಬೌಟ್ ಒಂದು ನ್ಯೂಸ್ ಪೇಪರು, ಅದು ಪಬ್ಲಿಕೇಶನ್ಸ್, ಆಮೇಲೆ ಏನೋ ಒಂದಷ್ಟು ರೆಗ್ಯುಲೇಷನ್ಸ್ ಬಂದ್ವು. ಸೊ ಇವೆಲ್ಲ ಇದ್ರ ಬಗ್ಗೆ ಇದೆ. ನೋಡಿ, ಈ ತರದ ಹಿಸ್ಟ್ರಿ ರಿಲೇಟೆಡ್, ನ್ಯೂಸ್ ಪೇಪರ್ ರಿಲೇಟೆಡ್ ಇದನ್ನ ಈಸಿಯಾಗಿ ಮಾಡ್ಬೋದು. ಏನ್ ಮಾಡ್ಬೋದು? ಫಸ್ಟ್ S1 ಫಿಕ್ಸ್ ಅಲ್ವಾ ಸರ್? S1 ಫಿಕ್ಸ್ ಇದಕ್ಕೆ ಯಾವ್ದು ಪೇರ್ ಆಗುತ್ತೆ ನೋಡಬೇಕು. ಈಗ ನೋಡಿ, ರಾಮ್ ಮೋಹನ್ ರಾಯ್ ವಾಸ್ ಅಸೋಸಿಯೇಟೆಡ್ ವಿತ್ ಸೆವರಲ್ ನ್ಯೂಸ್ ಪೇಪರ್. ಅವನು ರಾಮ್ ಮೋಹನ್ ರಾಯ್ ಅವರು ಸೆವರಲ್ ನ್ಯೂಸ್ ಪೇಪರ್ ಜೊತೆ ಅವರು ಇದ್ರು. ಓಕೆ, ಅದ್ರ ಅಸೋಸಿಯೇಟೆಡ್ ಅಂತಂದ್ರೆ ವರ್ಕ್ ಮಾಡ್ತಾ ಇದ್ರು ಅಂತ ಹೇಳ್ತಾ ಇರೋದು. ಓಕೆ, ಇಲ್ಲಿ ನೋಡಿ, ಮೆನಿ ಎಜುಕೇಶನಿಸ್ಟ್ ಇದಕ್ಕೆ ಮ್ಯಾಚ್ ಆಗಲ್ಲ, ಒಟ್ಟಿಗೆ ಆಗಲ್ಲ, ಪಿ ಆಗಲ್ಲ, ಕ್ಯೂ. ಬಟ್ ಅಂದ್ರೆ ಆದ್ರೆ ದಿಸ್ ಕೇಮ್ ಟು ಗ್ರೀವ್ ಸೂನ್ ಆಫ್ಟರ್ ಎನಾಕ್ಟ್ಮೆಂಟ್. ನೋಡಿ, ಇದಕ್ಕೂ ಕನೆಕ್ಟ್ ಆಗಲ್ಲ. ಇದಕ್ಕಿಂತ ಮುಂಚೆ ಏನಾರು ಇರ್ಬೇಕಂದ್ರೆ ಏನೋ ಎನಾಕ್ಟ್ಮೆಂಟ್ ತಂದಿದ್ದಾರೆ, ಏನೋ ಒಂದು ರೆಗ್ಯುಲೇಷನ್ ತಂದಿದ್ದಾರೆ ಅಂತ. ಸೊ ಇದು ಮ್ಯಾಚ್ ಆಗಲ್ಲ. ನೋಡಿ, ಈ ಬ್ರಾಟ್ ಔಟ್ ಎನ್ ಬೈಲ್ಯಾಂಗ್ಯುಲ್ ಬೆಂಗಾಲ್ ಇಂಗ್ಲಿಷ್ ಮ್ಯಾಗಝಿನ್. ನೋಡಿ,
ಈ ಅಂದ್ರೆ ಯಾರು, ರಾಮ್ ಮೋಹನ್ ಬಗ್ಗೆ ಇಲ್ಲಿದೆ. ಸೊ ಇದು ಮ್ಯಾಚ್ ಆಗುತ್ತೆ. ಸೊ ಆರ್ ಬರ್ಬೇಕು ಇಲ್ಲಿ ಫಸ್ಟ್. ಅಥವಾ ಎಸ್ ಒಂದ್ಸಲ ನೋಡಿ, ಲೇಟರ್ ಡಿಸೈರಿಂಗ್ ಅಂಡ್ ಆಲ್ ಇಂಡಿಯಾ ಸರ್ಕ್ಯುಲೇಷನ್ ಈ ಪಬ್ಲಿಷ್ಡ್ ವೀಕ್ಲಿ. ನೋಡಿ ಈ ಆಲ್ ಇಂಡಿಯಾ ಸರ್ಕ್ಯುಲೇಷನ್ ಯಾವುದು, ಅದನ್ನ ಇಲ್ಲಿದೆ. ಬೆಂಗಾಲಿ ಇಂಗ್ಲಿಷ್ ಅಂಡ್ ಮ್ಯಾಗಝಿನ್ ತಂದಿರೋದು, ಬೆಂಗಾಲಿ ಮತ್ತು ಇಂಗ್ಲಿಷ್ ಅಲ್ಲಿ. ಅದನ್ನ ಏನ್ ಮಾಡ್ದ, ಆಲ್ ಇಂಡಿಯಾ ಸರ್ಕ್ಯುಲೇಷನ್ ಮಾಡ್ದ. ಆಮೇಲೆ ಈ ಪಬ್ಲಿಷ್ಡ್ ವೀಕ್ಲಿ ಇನ್ ಪರ್ಷಿಯನ್ ಅಲ್ಲೂ ಮಾಡ್ದ. ನೋಡಿ ಆರ್ ಆದ್ಮೇಲೆ ಎಸ್ ಬರಬೇಕು, ಇದೆರಡು ಪೇರು. ಸೊ ಎಸ್ ಆದ್ಮೇಲೆ ನಿಮ್ಗೆ ಎಸ್ ಒನ್ ಆದ್ಮೇಲೆ ಆರ್ ಮತ್ತೆ ಎಸ್ ಬರಬೇಕು ಅಂತ. ಓಕೆ ನೋಡಿ, ಅವಾಗ ಈ ಆಪ್ಷನ್ ಗಾನ್ ಆಯ್ತಾ. ನೋಡಿ ಈ ಆಪ್ಷನ್ ಸ್ಟಾರ್ಟಿಂಗ್ ಗಾನ್ ಆಯ್ತಾ. ಆರ್ ಎಸ್ ಇಲ್ಲಿದೆ, ಆರ್ ಎಸ್ ಇರುತ್ತೆ, ಇವೆರಡರಲ್ಲಿ ಒಂದಿರುತ್ತೆ. ಓಕೆ, ಎರಡರಲ್ಲಿ ಒಂದಿರುತ್ತೆ. ಈಗ ನೋಡಿ ಫೈನ್ ಸರ್, ಈಗ ಆರ್ ಮತ್ತೆ ಎಸ್ ಆಯ್ತು. ಈಗ ಪಿ ಕ್ಯೂ ಬರಬೇಕಾ, ಕ್ಯೂ ಪಿ ಬರಬೇಕಾ? ಇಲ್ಲಿ ನೋಡಿ, ಇಲ್ಲಿ ಮೆನಿ ಎಜುಕೇಶನ್ ಇಸ್ ಪ್ರೊಟೆಸ್ಟೆಡ್ ವಿಗರಸ್ಲಿ ಅಗೇನ್ಸ್ಟ್ ದೀಸ್ ಮೆಜರ್ಮೆಂಟ್. ಯಾವ ವಿರುದ್ಧ ಪ್ರೊಟೆಸ್ಟ್ ಮಾಡಿದ್ರು ಅಂತ ಕೇಳಿದ್ರೆ, ಯಾವ ವಿರುದ್ಧ ಅಂದ್ರೆ ಅದೊಂದು ಕಾಯ್ದೆ. ಆಫ್ಟರ್ ಎನಾಕ್ಟ್ಮೆಂಟ್ 1823 ನ್ಯೂಸ್ ಪೇಪರ್ ಮೆಜರ್ಸ್ ಕಂಟ್ರೋಲ್ ದ ಪ್ರೆಸ್. ಅಂದ್ರೆ ಕ್ಯೂ ಆದ್ಮೇಲೆ ಪ್ರೀ ಬರಬೇಕು ಅಲ್ವಾ. ಯಾವಾಗ ಈ ನ್ಯೂಸ್ ಪೇಪರ್ನ ವಿರುದ್ಧವಾಗಿ ಒಂದು 1823 ಒಂದಷ್ಟು ಮೆಷರ್ಸ್ ಗಳನ್ನ ತಗೋತಾರೆ, ಅದ್ರ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾರೆ, ಅಂದ್ರೆ ಕ್ಯೂ ಆದ್ಮೇಲೆ ಪಿ ಬರಬೇಕು. ಆಮೇಲೆ ಲಾಸ್ಟ್ ನೋಡಿ, ರಾಮ್ ಮೋಹನ್ ರಾಯ್ ಪಿಟಿಷನ್ ದ ಕಿಂಗ್ ಇನ್ ಕೌನ್ಸಿಲ್ ಇನ್ ಇಂಗ್ಲೆಂಡ್, ಇದ್ರ ವಿರುದ್ಧ ಪಿಟಿಷನ್ ಹಾಕ್ತಾರೆ. ಸೊ ಎಸ್ 6. ಸೊ ಇದೆರಡು ಪೇರ್ ಅಂತ ಗೊತ್ತಾಯ್ತು. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆ, ಜಸ್ಟ್ ನೀವು ಈ ತರ ಕಥೆಗಳಿರುತ್ತೆ, ಒಂದೊಂದ್ಸಲ ಕಥೆಗಳು ಕೊಟ್ಟಿರ್ತಾನೆ, ಒಂದ್ಸಲ ಹಿಸ್ಟ್ರಿ ಬಗ್ಗೆ ಕೊಟ್ಟಿರ್ತಾನೆ, ಒಂದ್ಸಲ ಎನ್ವೈರನ್ಮೆಂಟ್ ರಿಲೇಟೆಡ್ ಕೊಟ್ಟಿರ್ತಾನೆ. ಓಕೆ, ಈ ತರ ಇದ್ದಾಗ ಈಸಿಯಾಗಿ ಸಾಲ್ವ್ ಮಾಡಬಹುದು ಸ್ನೇಹಿತರೆ. ಸ್ವಲ್ಪ ತಲೆ ಉಪಯೋಗಿಸ್ಬೇಕು ಎಕ್ಸಾಮ್ ಹಾಲಲ್ಲಿ ನೀವು. ಇದು ಯಾವನು ಫಸ್ಟ್ ಏನ್ ಮಾಡ್ಬೇಕು, ಓಕೆ ಇದು ಯಾವ್ದು ಪ್ಯಾಸೇಜ್, ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೆ, ಇದು ಪಾಸ್ಟ್ ಟೆನ್ಸ್ ಅಲ್ಲಿ ಇದೆಯಾ, ಪ್ರೆಸೆಂಟ್, ಅದು ಬೇಕಾಗಿಲ್ಲ. ಓಕೆ, ಇದರಲ್ಲಿ ಒಂದೊಂದ್ಸಲ ಇದು ಫಿಕ್ಸ್ಡ್ ಇರಲ್ಲ. ಫಿಕ್ಸ್ಡ್ ಇಲ್ದೇದಾಗ ಏನಾಗುತ್ತೆ ನಿಮ್ಗೆ, ಈ ಫಿಕ್ಸ್ಡ್ ಇದ್ರೆ ಇನ್ನೂ ಈಸಿ. ಫಿಕ್ಸ್ಡ್ ಇಲ್ಲ ಅಂದ್ರೆ ಇಂಡಿಪೆಂಡೆಂಟ್ ಸೆಂಟೆನ್ಸ್ ಅಥವಾ ನೌನ್ ಇಂದ ಸ್ಟಾರ್ಟ್ ಆಗ್ತಕ್ಕಂಥದ್ದು, ನೌನ್ ಅಥವಾ ಪ್ರೊನೌನ್ ಇಂದ ಸ್ಟಾರ್ಟ್ ಆಗ್ತಕ್ಕಂಥ ಮೊದಲ ಸೆಂಟೆನ್ಸ್ ಯಾವುದು ಅನ್ನೋದು ಫಸ್ಟ್ ನೀವು ಕಂಡುಹಿಡ್ಕೋಬೇಕಾಗುತ್ತೆ. ಓಕೆ, ಆ ತರ ಮಾಡ್ಬೇಕಾಗುತ್ತೆ. ಮುಂದೆ ತಗೋತೀನಿ, ನೋ ನೀಡ್ ಟು ವರಿ, ಎಲ್ಲಾ ತರ ಕ್ವಶನ್ಸ್ ಡಿಸ್ಕಸ್ ಮಾಡೋಣ. ಈಗ ನೋಡಿ ಇನ್ನೊಂದ್ ತರ ಕ್ವಶನ್ಸ್, ಇದು ಇನ್ನೊಂದ್ ತರ, ಇದು ಅದೇ ತರ ನೋಡಿ. ABCDEF ಇದೆ, ಯಾವ್ದು ಫಸ್ಟ್ ಯಾವ್ದು ಸೆಕೆಂಡ್ ಯಾವ್ದು ಅಂತ ನೋಡಿ. ಯಾವಾಗ್ಲೂ ನೀವು ಪ್ಯಾರಲಲ್ಲಿ ಕೆಲಸ ಮಾಡ್ಬೇಕು ಎಕ್ಸಾಮ್ ಅಲ್ಲಿ. ಏನು ಸರ್, ABCDEF ಇದೆ, ಬಟ್ ಇಲ್ಲಿ ಆಪ್ಷನ್ ನೋಡಿದಾಗ ಮೊದಲನೇದು ಸಿ ಅಂತ ಅವನೇ ಕೊಟ್ಬಿಟ್ಟಿದ್ದಾನೆ. ನೀವು ಈ ತಲೆ ಕೆಡ್ಸ್ಕೊಳ್ಳಂಗೆ ಇರಲ್ಲ, ಮೊದಲನೇದು ಸಿ ಅಂತ ಗೊತ್ತಾಯ್ತು. ಏನ್ ಸರ್ ಸಿ, ಫಸ್ಟ್ ಓದ್ಕೊಂಬಿಡಿ. ಇಟ್ ಈಸ್ ಎ ವೈಟಲ್ ಇಂಪಾರ್ಟೆನ್ಸ್ ಇಫ್ ದಿಸ್ ಕೆನಾಟ್ ಬಿ ಪ್ರಿವೆಂಟೆಡ್ ಸಿನ್ಸ್ ಮ್ಯಾನ್ ಡಿಪೆಂಡ್ಸ್ ಫಾರ್ ಹಿಸ್ ಫುಡ್ ಅಪಾನ್ ಆರ್ಟಿಕಲ್ಸ್ ದಟ್ ನನ್ ಆಫ್ ದಿಸ್ ಸಾಯಿಲ್ ಶುಡ್ ಬಿ ವೇಸ್ಟೆಡ್ ಪ್ರೊಡ್ಯೂಸ್ ಫ್ರಮ್ ದ ಅರ್ತ್ಸ್ ಲೇಯರ್ಸ್ ಆಫ್ ಫರ್ಟೈಲ್ ಸಾಯಿಲ್. ನೋಡಿ, ಸಾಯಿಲ್ ಬಗ್ಗೆ, ಒಂದಷ್ಟು ಫುಡ್ ಬಗ್ಗೆ, ಇಂಪಾರ್ಟೆನ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇಲ್ಲಿ ಸಿ ಅನ್ನಕ್ಕಂತಕ್ಕಂಥದ್ದು ಮೊದಲಿದೆ. ಸೊ ಸಿ ಫಸ್ಟ್ ಅಂತ ಗೊತ್ತಾಯ್ತು. ಸೊ ಸಿ ಫಸ್ಟ್. ಇದ್ರ ನಂತರ ನಿಮ್ಗೆ ಅವನೇ ಕ್ಲೂ ಕೊಟ್ಬಿಟ್ಟಿದ್ದಾನೆ ಆಪ್ಷನ್ ಅಲ್ಲಿ, ತಲೆ ಉಪಯೋಗಿಸ್ಬೇಕು, ಆಪ್ಷನ್ ಯುಟಿಲೈಸ್ ಮಾಡ್ಕೋಬೇಕು. ಈಗ ಇದ್ರ ಆದ್ಮೇಲೆ ಯಾವ್ದು ಕರೆಕ್ಟ್, ಎ ಇದೆ, ಡಿ ಇದೆ. ಸೊ ಎ ಬರ್ಬೇಕಾ, ಡಿ ಬರ್ಬೇಕಾ, ಕನೆಕ್ಟ್ ಮಾಡಿ ಸಿಗೆ. ನೋಡಿ, ಸಿನ್ಸ್ ಮ್ಯಾನ್ ಡಿಪೆಂಡ್ಸ್ ಫಾರ್ ಹಿಸ್ ಫುಡ್, ಏನ್ ಹೇಳುತ್ತೆ, ಇಟ್ ಈಸ್ ಅ ವೈಟಲ್ ಇಂಪಾರ್ಟೆನ್ಸ್. ಓಕೆ ಆಗ್ಬೋದು. ಓಕೆ, ಬಿ ಏನ್ ಹೇಳುತ್ತೆ, ಇಫ್ ದಿಸ್ ಕೆನಾಟ್ ಬಿ ಪ್ರಿವೆಂಟೆಡ್. ನೋಡಿ, ಎ ಬಿ ಆದ್ಮೇಲೆ ಇದಕ್ಕೆ ಮ್ಯಾಚ್ ಆಗಲ್ಲ. ಸೊ ಎ ಬರೋ ಚಾನ್ಸಸ್ ಕಮ್ಮಿ ಇದೆ. ಅಥವಾ ಎ ಆಗುತ್ತೆ. ನೋಡಿ, ಈ ಏನಿದೆ, ದಟ್ ನನ್ ಆಫ್ ದಿಸ್ ಸಾಯಿಲ್ ಶುಡ್ ಬಿ ವೇಸ್ಟೆಡ್. ನೋಡಿ, ಇಟ್ ಈಸ್ ವೈಟಲ್ ಇಂಪಾರ್ಟೆಂಟ್, ಯಾವುದು ಫುಡ್ ಇಂಪಾರ್ಟೆಂಟ್ ಇರಬಹುದು. ದಟ್ ಈಸ್ ನನ್ ಆಫ್ ದಿಸ್ ಸಾಯಿಲ್ ಶುಡ್ ಬಿ, ಸಾಯಿಲ್ ಫುಡ್ ವೇಸ್ಟೆಡ್ ಅಂತ ಬರಬೇಕು, ಸಾಯಿಲ್ ಶುಡ್ ಬಿ ವೇಸ್ಟೆಡ್ ಅಂತ ಆಗುತ್ತೆ. ಅಂದ್ರೆ ಎ ಕೂಡ ಆಗಲ್ಲ ಅಂತ. ಹಂಗಾದ್ರೆ ಡಿ ಆಗುತ್ತಾ ಚೆಕ್ ಮಾಡಿ. ಓಕೆ, ಡಿ ನೋಡಿ, ಒಂದೇದು ಸಿನ್ಸ್ ಮ್ಯಾನ್ ಡಿಪೆಂಡ್ಸ್ ಫಾರ್ ಹಿಸ್ ಫುಡ್ ಇದೆ. ಡಿ ಏನಿದೆ, ಅಪಾನ್ ಆರ್ಟಿಕಲ್ಸ್. ನೋಡಿ, ಆಫ್ ಹಿಸ್ ಫುಡ್ ಅಪಾನ್ ಆರ್ಟಿಕಲ್ಸ್, ಅವನ ಏನು ಆಹಾರ ಪದಾರ್ಥದ ಒಂದು ವಿಧಗಳ ಆರ್ಟಿಕಲ್ಸ್ ಗಳೇನಿವೆ, ದಟ್ ನನ್ ಆಫ್ ದ ಸಾಯಿಲ್ ದಿಸ್ ಸಾಯಿಲ್ ಶುಡ್ ಬಿ ವೇಸ್ಟೆಡ್. ನೋಡಿದ್ರ, ಡಿ ಮತ್ತೆ ಇ ಇದೆ. ಇಲ್ಲೇನಿದೆ, ಪ್ರೊಡ್ಯೂಸ್ ಫ್ರಮ್ ದ ಅರ್ತ್ ಲೇಯರ್ ಆಫ್ ದ ಫುಡ್. ನೋಡಿ, ಈಗ ಸಿನ್ಸ್ ಮ್ಯಾನ್ ಡಿಪೆಂಡ್ಸ್ ಫಾರ್ ಹಿಸ್ ಫುಡ್ ಇದೆಯಲ್ವಾ, ಅಪಾನ್ ಆರ್ಟಿಕಲ್ಸ್. ನೋಡಿ, ಡಿ ಮತ್ತೆ ಎಫ್ ಮ್ಯಾಚ್ ಆಗುತ್ತೆ. ನೋಡಿ, ಅಪಾನ್ ಆರ್ಟಿಕಲ್ಸ್ ಪ್ರೊಡ್ಯೂಸ್ ಫ್ರಮ್ ದ ಅರ್ತ್. ನೋಡಿ, ಇದು ಯಾವ್ದನ್ನ ಸರ್, ಫುಡ್ ನ. ಅಂದ್ರೆ ಡಿ ಎಫ್ ಮ್ಯಾಚ್, ಪ್ರೊಡ್ಯೂಸ್ ಫ್ರಮ್ ದ ಅರ್ತ್ ಲೇಯರ್ ಆಫ್ ದ ಫರ್ಟೈಲ್ ಸಾಯಿಲ್. ಅಂದ್ರೆ ಏನಾಗ್ಬೇಕು, ಸಿ ಆದ್ಮೇಲೆ ಡಿ ಎಫ್ ಬರಬೇಕು. ಸಿ ನಿಮ್ಗೆ ಗೊತ್ತಾಗ್ಬಿಟ್ಟಿದೆ, ಅವನೇ ಕೊಟ್ಬಿಟ್ಟಿದ್ದಾನೆ ಕ್ಲೂ ನಿಮ್ಗೆ, ಎಲ್ಲ ಆಪ್ಷನ್ ಸಿ ಇದೆ. ಈಗ ಸಿ ಆದ್ಮೇಲೆ ಯಾವ್ದು, ಡಿ ಬರಬೇಕು, ಎಫ್ ಇದೆ, ಕರೆಕ್ಟ್ ಮ್ಯಾಚ್ ಆಗ್ತದೆ. ಡಿ ಎಫ್, ಎ ಇ ಮ್ಯಾಚ್ ಆಗ್ಲಿಲ್ಲ, ಎ ಬಿ ಮ್ಯಾಚ್ ಆಗ್ಲಿಲ್ಲ. ಸೊ ಡಿ ಎಫ್ ಮ್ಯಾಚ್ ಆಗಿದೆ, ಇ ಎ ಮ್ಯಾಚ್ ಆಗುತ್ತಾ. ನೋಡಿ, ಇ ಏನಿದೆ, ದಟ್ ನನ್ ಆಫ್ ದಿಸ್ ಸಾಯಿಲ್ ಶುಡ್ ಬಿ ವೇಸ್ಟೆಡ್, ಆಗಲ್ಲ. ಸಿ ಆದ್ಮೇಲೆ ಇ ಬರಕ್ ಸಾಧ್ಯನೇ ಇಲ್ಲ. ಓಕೆ, ಫುಡ್ ಬಗ್ಗೆ ಮಾತಾಡ್ತಾ ಇದ್ದಾನೆ, ಫುಡ್ ಬಗ್ಗೆ ಇರಬೇಕು. ಅಂದ್ರೆ ಫುಡ್ ಬಗ್ಗೆ ಇರೋದು ಯಾವುದು, ಅಪಾನ್ ಆರ್ಟಿಕಲ್ಸ್ ಪ್ರೊಡ್ಯೂಸ್ ಫ್ರಮ್ ದ ಅರ್ತ್ ಲೇಯರ್. ಅರ್ತ್ ಲೇಯರ್ ಒಳಗಿಂದ ಬರ್ತಕ್ಕಂತ ಏನ್ ಆರ್ಟಿಕಲ್ಸ್, ಅಂದ್ರೆ ಆರ್ಟಿಕಲ್ಸ್ ಇನ್ ದ ಸೆನ್ಸ್ ಇಲ್ಲಿ ಮಾತಾಡ್ತಾ ಇರೋದು ಫುಡ್ಸ್ ಬಗ್ಗೆ, ಬೇರೆ ಬೇರೆ ರೀತಿಯಾದ ಒಂದು ಕಾಳುಗಳ ಬಗ್ಗೆ, ಈ ತರದ ಬಗ್ಗೆ. ಸೊ ಡಿ ಎಫ್ ಆಗ್ಬೇಕು. ಸೊ ಕಣ್ಣು ಮುಚ್ಕೊಂಡು ಟಿಕ್ ಹಾಕ್ಬಿಡ್ಬೋದು. ಬೇಕಾದ್ರೆ ನೋಡೋಣ ನೆಕ್ಸ್ಟ್. ಬೇಕಾದ್ರೆ ನೋಡಿ, ಇದು ಎರಡನೇದು ಆಪ್ಷನ್ ಆಯ್ತು, ಇದು ಮೂರನೇದಾಯ್ತು.
ಓಕೆ, ನಾಲ್ಕನೇದು ಯಾವುದು? ಇಟ್ ಈಸ್ ಅ ವೈಟಲ್ ಇಂಪಾರ್ಟೆನ್ಸ್. ನೋಡಿ, ಇಟ್ ಈಸ್ ಅ ವೈಟಲ್ ಇಂಪಾರ್ಟೆನ್ಸ್. ಓಕೆ, ನಾಲ್ಕಾಯ್ತು. ಆಮೇಲೆ ವೈಟಲ್ ಇಂಪಾರ್ಟೆನ್ಸ್, ಆಮೇಲೆ ದಟ್ ನನ್ ಆಫ್ ದಿಸ್ ಆಲ್ ಶುಡ್ ಬಿ ವೇಸ್ಟ್. ಹೌದಲ್ವಾ? ಇಂಪಾರ್ಟೆನ್ಸ್ ಅದಕ್ಕೆ ವೇಸ್ಟ್ ಮಾಡಬಾರ್ದು. ನೋಡಿ, ಮ್ಯಾಚ್ ಆಯ್ತಾ? ಎ ಮತ್ತೆ ಇ ಮ್ಯಾಚ್ ಆಯ್ತಾ? ಎ ಇ ಒಟ್ಟಿಗೆ ಬರ್ಬೇಕಾ? ಇಲ್ಲಿ ಎ ಇ ಒಟ್ಟಿಗೆ ಬರಬೇಕು, ಇದು ಮ್ಯಾಚ್ ಆಗುತ್ತೆ. ಬಟ್ ಇಲ್ಲಿ ಸಿ ಆದ್ಮೇಲೆ ಎ ಇ ಮ್ಯಾಚ್ ಆಗಲ್ಲ, ಸಿ ಆದ್ಮೇಲೆ ಎ ಇ ಮ್ಯಾಚ್ ಆಗಲ್ಲ. ಬಟ್ ಇಲ್ಲಿ ಎ ಇ ಒಟ್ಟಿಗೆ ಬರೋದು ಮ್ಯಾಚ್ ಆಗುತ್ತೆ, ಎಫ್ ಆದ್ಮೇಲೆ ಎ ಇ ಬರ್ತಾ ಇರೋದು ಮ್ಯಾಚ್ ಆಗುತ್ತೆ. ಓಕೆ, ಸೊ ಉಳ್ದಿದ್ದು ಯಾವುದು? ಬಿ ಉಳ್ದಿದೆ. ದಿಸ್ ಇಸ್ ದ ಫಿಫ್ತ್ ಒನ್. ಸೊ ಆರಾಮಾಗಿ ಕಣ್ಮುಚ್ಕೊಂಡು ಟಿಕ್ ಹಾಕ್ಬೋದು. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, 1 to 1 ಕನೆಕ್ಟ್ ಮಾಡ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್ ಬರ್ತೇನೆ. ಇಲ್ಲಿ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ. ಇಟ್ ಈಸ್ ಅ ಸಿಂಪಲ್ ಸೆಂಟೆನ್ಸ್ ಅಂತಿದೆ. ಅದನ್ನ ನಾವು ಕಾಂಪೌಂಡ್ ಸೆಂಟೆನ್ಸ್ ಆಗಿ ಮಾಡಬೇಕು ಅಂತ ಕೊಟ್ಟಿದ್ದಾನೆ. ಸೊ ಗ್ರಾಮರ್ ಒಂದ್ಸೆಗೆ ನೋಡಿದ್ರ, ಗ್ರಾಮರ್ ಕೇಳ್ತಾನೆ ಸರ್. ಸಿಂಪಲ್ ಇದು 3 ರೀತಿ ಸೆಂಟೆನ್ಸ್ ಬರುತ್ತೆ. ಪ್ರಮುಖವಾಗಿ ನೋಡೋದಾದ್ರೆ, ಪ್ರಮುಖವಾಗಿ, ಓಕೆ, ಇನ್ನೂ ಡಿವೈಡ್ ಮಾಡಬಹುದು. ಪ್ರಮುಖವಾಗಿ ಯಾವುದು ಸರ್? ಒಂದು ಸಿಂಪಲ್ ಅಂತ ಬರುತ್ತೆ, ಇನ್ನೊಂದು ಕಾಂಪೌಂಡ್, ಇಲ್ಲೂ ಅಷ್ಟೇ ಕಾಂಪೌಂಡ್ ಅಂತ ಬರುತ್ತೆ, ಇನ್ನೊಂದು ಕಾಂಪ್ಲೆಕ್ಸ್ ಅಂತ ಬರುತ್ತೆ. ಓಕೆ, ಕಾಂಪ್ಲೆಕ್ಸ್. ಸಿಂಪಲ್ ಸೆಂಟೆನ್ಸ್ ಅಂತ ಈಗ ನೋಡಿ, ಬಿಸೈಡ್ಸ್ ರಾಬಿಂಗ್ ದ ಪೂರ್ ಚೈಲ್ಡ್ ಹಿ ಆಲ್ಸೋ ಮರ್ಡರ್ಡ್ ಹರ್. ಓಕೆ, ಈಗ ಅಂದ್ರೆ ಸಿಂಪಲ್ ಅಂತಂದ್ರೆ ಒಂದು ಸಿಂಪಲ್ ಆಗಿರೋ ಒಂದು ಇಂಡಿಪೆಂಡೆಂಟ್ ಕ್ಲಾಸ್ ಇರುತ್ತೆ ಸರ್. ಕಾಂಪೌಂಡ್ ಸೆಂಟೆನ್ಸ್ ಅಂದ್ರೆ ಎರಡು ಕ್ಲಾಸ್ ಇರುತ್ತೆ, ಒಂದಕ್ಕೂ ಜಾಯಿನ್ ಮಾಡ್ತಕ್ಕಂಥದ್ದು. ಈಗ ನಿಮ್ಗೆ ಎಕ್ಸಾಮ್ ಕೊಟ್ಟು ಹೇಳಿದ್ರೆ ಗೊತ್ತಾಗುತ್ತೆ. ನೋಡಿ, ಸಿಂಪಲ್ ಸೆಂಟೆನ್ಸ್ ಇದೆ. ಸಿಂಗಲ್ ಎಕ್ಸಾಂಪಲ್ ನೋಡಿ. ಸಿಂಪಲ್ ಸೆಂಟೆನ್ಸ್ ಅಂದ್ರೆ ಸಿಂಗಲ್ ಇಂಡಿಪೆಂಡೆಂಟ್ ಕ್ಲಾಸ್ ವಿತ್ ಸಬ್ಜೆಕ್ಟ್ ಅಂಡ್ ವರ್ಬ್ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ ದ ಡಾಗ್ ಬಾರ್ಕ್ಡ್ ಅಂತ ಇದೆ. ದ ಡಾಗ್ ಅನ್ನೋ ಸಬ್ಜೆಕ್ಟ್, ಬಾರ್ಕ್ಡ್ ಅಂದ್ರೆ ವರ್ಬ್, ಇದು ವರ್ಬ್, ಇದು ಸಬ್ಜೆಕ್ಟ್. ಓಕೆ, ಸಿಂಪಲ್ ಕಾಂಪೌಂಡ್ ಸೆಂಟೆನ್ಸ್ ಅಂದ್ರೆ ನೋಡಿ, ಎಕ್ಸಾಂಪಲ್ ತಗೋತೀನಿ. ಎ ಡಾಗ್ ಬಾರ್ಕ್ ಅಂಡ್ ದ ಕ್ಯಾಟ್ ಹಿಸ್ಟ್. ಅಂದ್ರೆ ನಾಯಿ ಬೊಗಳುತ್ತಲ್ವಾ, ಆವಾಗ ಕ್ಯಾಟ್ ಅದು ಇದು ಮಾಡುತ್ತೆ ಅಲ್ವಾ. ಸೊ ಹಂಗೆ ಇಲ್ಲಿ ಆಂಡ್ ಅನ್ನೋದು ಇಲ್ಲಿ ನಾವು ಇದೊಂದು ಇಂಡಿಪೆಂಡೆಂಟ್ ಕ್ಲಾಸ್ ಆಯ್ತಾ, ಇದೊಂದು ಇಂಡಿಪೆಂಡೆಂಟ್ ಕ್ಲಾಸ್. ಇದೆರಡನ್ನು ಕೂಡಿಸ್ತಾ ಇದೆ, ಕಂಜಕ್ಷನ್ ಅಂತ ಕರಿತೀವಿ. ಸೊ ದಿಸ್ ಈಸ್ ಕಾಲ್ಡ್ 2 or more ಇಂಡಿಪೆಂಡೆಂಟ್ ಕ್ಲಾಸ್ ಜಾಯಿಂಡ್ ಬೈ ಕೋಆರ್ಡಿನೇಟಿಂಗ್ ಕಂಜಕ್ಷನ್. ಅಂದ್ರೆ ಆಂಡ್, ಬಟ್, ಆರ್ ಈ ತರ ಬರುತ್ತೆ. ಆಂಡ್, ಬಟ್, ಆರ್ ಈ ತರ ಬರುತ್ತೆ. ಅದನ್ನ ಕಾಂಪೌಂಡ್ ಸೆಂಟೆನ್ಸ್. ನೋಡಿ, ಇಲ್ಲಿ ಅಷ್ಟೇ. ಈಗ ನಾವು ಇದು ಸಿಂಪಲ್ ಇದೆ, ಇದನ್ನ ಕಾಂಪೌಂಡ್ ಮಾಡಿ ಅಂತ ಕೇಳಿದ್ರೆ ನೋಡಿ, ಇಲ್ಲಿ ಆಂಡ್ ನೋಡಿ, ಸಿಂಪಲ್ ಆಗಿ ನೀವೇನ್ ನೋಡ್ಬೇಕಾಗಿರೋದು? ಆಂಡ್, ಬಟ್ ಆ ತರ ಏನಾರು ಇದೆಯಾ ನೋಡ್ಬೇಕು. ಇಲ್ಲಿ ಇದೆಯಾ? ಇಲ್ಲ. ಇಲ್ಲಿ ನೋಡಿ, ಹಿ ನಾಟ್ ಓನ್ಲಿ ರಾಬ್ ದ ಪೂರ್ ಚೈಲ್ಡ್ ಬಟ್ ಆಲ್ಸೋ. ಈ ನಾಟ್ ಓನ್ಲಿ ಬಟ್ ಆಲ್ಸೋ, ದಿಸ್ ಈಸ್ ದ ರೈಟ್ ಆನ್ಸರ್. ಕಾಂಪೌಂಡ್ ಸೆಂಟೆನ್ಸ್ ನೋಡಿ, ಆಂಡ್ ಬಟ್ ಎರಡು ಕ್ಲಾಸ್ ನ ಕನೆಕ್ಟ್ ಮಾಡೋದು. ಅಂದ್ರೆ ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಜಸ್ಟ್ ಕೀವರ್ಡ್ಸ್ ಗಳು ನೋಡ್ಕೊಂಡ್ರೆ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂದ್ರೆ ಆಲ್ದೋ, ಇಲ್ಲಿರುತ್ತೆ ಆಲ್ದೋ ಅಥವಾ ಬಿಕಾಸ್, ವೆನ್, ಸಿನ್ಸ್ ಈ ತರ ಪದ ಬಂದಾಗ ನಾವು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತ ಕರಿತೀವಿ. ಅಂದ್ರೆ ಇದೇನ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಏನಾಗುತ್ತೆ? ಒನ್ ಇಂಡಿಪೆಂಡೆಂಟ್ ಕ್ಲಾಸ್ ಕಂಬೈನ್ಡ್ ವಿತ್ 1 or more ಡಿಪೆಂಡೆಂಟ್ ಕ್ಲಾಸ್ ಅಂತ. ಅಂದ್ರೆ ಈಗ ನೋಡಿ, ಫಾರ್ ಎಕ್ಸಾಂಪಲ್, ಆಲ್ದೋ ದ ಡಾಗ್ ಬಾರ್ಕ್ಡ್ ದ ಕ್ಯಾಟ್ ಸ್ಟಿಲ್ ಹಿಸ್ಟ್ ಅಂತ. ಆಲ್ದೋ ದ ಡಾಗ್ ಬಾರ್ಕ್, ಇಲ್ಲಿ ಆಲ್ದೋ ದ ಡಾಗ್ ಬಾರ್ಕ್ ಇದೆ, ಇದು ಡಿಪೆಂಡೆಂಟ್ ಕ್ಲಾಸ್. ಆಲ್ದೋ ಇದು ಮಾಡ್ತಾ ಇದ್ರು ಅಂದ್ರೆ ಇದು ಇಂಡಿಪೆಂಡೆಂಟ್ ಯಾವುದು? ಕ್ಯಾಟ್ ಸ್ಟಿಲ್ ಹಿಸ್ಟ್ ಅಂತಕ್ಕಂಥ ಇಂಡಿಪೆಂಡೆಂಟ್. ಓಕೆ, ಸೊ ಇದ್ರ ಬಗ್ಗೆ ತುಂಬಾ ಡೀಟೇಲ್ ಆಗಿ ಹೋಗೋದು ಬೇಡ. ನಾನು ನಿಮ್ಗೆ ಕೀವರ್ಡ್ಸ್ ನೆನ್ಪಿಟ್ಕೊಳ್ಳಿ ಅಂತೀನಿ. ಯಾಕಂದ್ರೆ ನಿಮ್ಗೆ ಈ ಒಂದು KPSC ಅಥವಾ KA ಎಕ್ಸಾಮ್ಗಳಲ್ಲಿ ನಿಮ್ಗೆ ಈ ತರ ಕೀವರ್ಡ್ಸ್ ಇಟ್ಕೊಂಡ್ರೆ ಸಾಕು. ಕೀವರ್ಡ್ಸ್ ಗಳು ನೋಡ್ಕೊಂಡು ಯಾವ್ದು ಕಾಂಪೌಂಡ್, ಯಾಕಂದ್ರೆ ನಿಮ್ಗೆ ಆಪ್ಷನ್ಸ್ ಈಸಿ ಕೊಡ್ತಾನೆ ಸರ್. ಓಕೆ, ಇಂಗ್ಲಿಷ್ ಅಲ್ಲಿ ಎಸ್ಪೆಷಲಿ ಈ ತರ ಕೀವರ್ಡ್ಸ್ ಇಟ್ಕೊಳ್ಳಿ. ಗೊತ್ತಿಲ್ಲ, ಗ್ರಾಮರ್ ಗೊತ್ತಿಲ್ಲ, ಹಾಗೆ ಹೇಗೆ ಅಂತ ಹೇಳ್ತಕ್ಕಂಥದ್ದು. ನಾನು ಪ್ರತಿ ಒಂದಕ್ಕೂ ಕೂಡ ನಾನು ಗ್ರಾಮರ್ ಹೇಳಲ್ಲ, ಕೀವರ್ಡ್ಸ್ ಗಳು ಕೊಡ್ತೀನಿ ನಿಮ್ಗೆ ಈಸಿ ಆಗ್ಬೇಕು ಅಂತ. ನೋಡಿ, ಈ ತರದ್ದು ಎಲ್ಲೇ ಯಾವುದೇ ಆಪ್ಷನ್ ಅಲ್ಲೂ ಇಲ್ಲ ಇಲ್ಲಿ. ಸೊ ಕಣ್ಮುಚ್ಕೊಂಡು ಟಿಕ್ ಹಾಕೋದು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಯಾವುದು ಅಂತ. ಓಕೆ, ಯಾಕಂದ್ರೆ ಆಪ್ಷನ್ಸ್ ಹೆಂಗ್ ಇರ್ತವೆ ಎಕ್ಸಾಮ್ ಅಲ್ಲಿ. ನಾನು ನಿಮ್ಗೆ ಅದಕ್ಕೆ ಹೇಳೋದು, ಯು ಶುಡ್ ಸಾಲ್ವ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮಾತ್ರ. ಓಕೆ, ನೀವು ಏನೋ ಮಾಡೆಲ್ಸ್ ಎಲ್ಲ ಮಾಡಬೇಡಿ ಅಂತ ಹೇಳ್ತೀನಿ ನಾನು. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲೂ ಕೂಡ ಒಂದಷ್ಟು ಟಿಪ್ಸ್ ಗಳು ಕೊಟ್ಟಿದ್ದೇನೆ. ಇಲ್ಲೂ ಕೂಡ ಇದು ಕೂಡ ಒಂದಷ್ಟು ಎಕ್ಸಾಂಪಲ್ಸ್ ಇದೆ. ಇಲ್ಲೂ ಕೂಡ ಒಂದಷ್ಟು ನೋಡಿ ಟಿಪ್ಸ್ ಇದೆಯಲ್ಲ, ಈ ಟಿಪ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವ ತರ ವರ್ಡ್ಗಳು ಬಂದಾಗ ನಾವು ಈ ಕೀವರ್ಡ್ಸ್ ಗಳನ್ನ ಇಟ್ಕೊಂಡು ನಾವು ಸಿಂಪಲ್, ಕಾಂಪೌಂಡ್, ಕಾಂಪ್ಲೆಕ್ಸ್ ಅಂತ ಹೇಳ್ಬಿಡ್ಬೋದು. ಓಕೆ, ಗ್ರಾಮರ್ ಗೊತ್ತಿಲ್ಲ ಅಂದ್ರೆ ಈ ತರ ನೀವು ಟ್ರಿಕ್ಸ್ ಗಳನ್ನ ಇಟ್ಕೊಂಡು ಮಾಡಬೇಕು ಸ್ನೇಹಿತರೆ. ನೆಕ್ಸ್ಟ್ ಬರ್ತೀನಿ. ಮ್ಯಾಚ್ ದ ಫಾಲೋಯಿಂಗ್. ಫಾಂಡ್, ಡಿಪೆಂಡ್, ಆಂಗ್ರಿ. ನೋಡಿ, ಇದು ಸಿಂಪಲ್. ಫಾಂಡ್ ಆಫ್ ಅಂತೀವಿ, ನೋಡಿದ ತಕ್ಷಣ ಹೇಳ್ಬೋದು. ಡಿಪೆಂಡ್ ಆನ್ ಅಂತೀವಿ ಅಲ್ವಾ? ಕರೆಕ್ಟ್ ತಾನೆ? ಡಿಪೆಂಡ್ ಆನ್ ಅಂತೀವಿ, ಫಾಂಡ್ ಆಫ್ ಅಂತೀವಿ. ಅರ್ಥ ಆಗ್ತಿದೆಯಲ್ಲ? ಅಂದ್ರೆ ಫಾಂಡ್ ಆಫ್ ಅಂದ್ರೇನು? ಅದ್ರ ಮೇಲೆ ಇಷ್ಟ. ಐ ಫಾಂಡ್ ಆಫ್ ಕೇಕ್ ಅಂತೀವಿ. ಐ ಫಾಂಡ್ ಆಫ್ ದಿಸ್ ಏನೋ ದಿಸ್ ಬೈಕ್ ಅಂತೀವಿ ಅಲ್ವಾ? ಅದ್ರ ಮೇಲೆ ನಮ್ಗೆ ಒಂಥರ ಅದ್ರದ್ದು ತುಂಬಾ ಇಷ್ಟ, ಅದ್ರ ಮೇಲೆ ಕ್ರಶ್ ಅನ್ನೋ ರೀತಿ. ಅರ್ಥ ಆಗ್ತಿದೆಯಲ್ಲ ಹೇಳ್ತಾ ಇರೋದು? ಸೊ ಎಗೆ 4 ಎಲ್ಲಿದೆ? ಇಲ್ಲಿದೆ. ಓಕೆ, ಬಿಗೆ 3 ಎಲ್ಲಿದೆ? ಬಿಗೆ 1 ಎಲ್ಲಿದೆ? ಇಲ್ಲಿದೆ. ಆಪ್ಷನ್ 4 ಇಸ್ ರೈಟ್ ಆನ್ಸರ್. ಓಕೆ, ಆಂಗ್ರಿ ವಿತ್ ಅಂತೀವಿ. ನನಗೆ ನಿನ್ನ ಆಂಗ್ರಿ ಟು ಅನ್ನಲ್ಲ, ಆಂಗ್ರಿ ವಿತ್ ಯು ಅಂತೀವಿ ಅಲ್ವಾ? ಸಿಂಪಲ್ ವರ್ಡ್ಗಳು ನೋಡಿ ಎಷ್ಟು ಈಸಿ ಇದೆ. ಒಂದೊಂದು ಈಸಿ ಕೊಡ್ತಾನೆ, ಒಂದೊಂದು ಡಿಫಿಕಲ್ಟಿ ಕೊಡ್ತಾನೆ ಅಷ್ಟೇ. ಇಷ್ಟೇ ಮಿಕ್ಸ್ಚರ್ ಆಫ್ ಕ್ವಶನ್ಸ್ ಇರುತ್ತೆ ಯಾವಾಗಲೂ. ನೆಕ್ಸ್ಟ್ ಬರ್ತಾನೆ, ಫಿಲ್ ಇನ್ ದ ಬ್ಲಾಂಕ್ಸ್.
ದ ರಿಸೆಪ್ಷನಿಸ್ಟ್ ಡ್ಯಾಶ್ ದ ಇನ್ಫಾರ್ಮೇಶನ್ ಡೆಸ್ಕ್ ವಾಸ್ ಬೋತ್ ಸ್ಟಾರ್ಟ್ ಡ್ಯಾಶ್ ಪೊಲೈಟ್. ನೋಡಿ ಈ ತರ ಗೊತ್ತಾಗ್ಲಿಲ್ವಾ? ಒಂದೊಂದು ಸಿಂಪಲ್ ಆಗಿರುತ್ತೆ. ಹೆಂಗ್ ಗೊತ್ತಿರುತ್ತೆ ಯಾವ್ದು ಹಾಕ್ಬೇಕು ಸರ್? ಓಕೆ, ನಿಮಗೆ ಒಂದು ಪ್ರಿಪೋಸಿಷನ್ ನಾನು ಮಾಡಿದೀನಿ ನೋಡಿ. ಪ್ರಿಪೋಸಿಷನ್ ಒಂದು ಅದರಲ್ಲಿ 3-4 ತರ ಡಿವೈಡ್ ಮಾಡ್ತೀವಿ. ಅಟ್ ನಾವು ಒಂದು ನಾವು ಟೈಮಲ್ಲಿ ಯೂಸ್ ಮಾಡ್ಬೇಕಾದ್ರು ಮಾಡ್ತೀವಿ, ಮತ್ತೆ ಡೆಸ್ಟಿನೇಷನ್ ಇದ್ದಾಗಲೂ ಕೂಡ ಅಟ್ಗಳನ್ನು ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ ಏನಿದೆ, ದ ರಿಸೆಪ್ಷನ್ ಇಸ್ ಅಟ್ ಡ್ಯಾಶ್ ದ ಇನ್ಫಾರ್ಮೇಶನ್ ಡೆಸ್ಕ್ ಅಂತ. ಅಂದ್ರೆ ಅವ್ರು ಎಲ್ಲಿರ್ತಾರೆ ಸರ್? ಅಟ್ ದ ಇನ್ಫಾರ್ಮೇಶನ್, ಇನ್ ದ ಇನ್ಫಾರ್ಮೇಶನ್ ಡಿಸ್ಕ್ ಅನ್ನಲ್ಲ. ಓಕೆ ಸರ್, ನನ್ಗೆ ಗೊತ್ತಾಗ್ಲಿಲ್ಲ, ಅಟ್ ಇದೆ ಇನ್ನಿದೆ ಗೊತ್ತಾಗ್ಲಿಲ್ಲ. ಓಕೆ, ಕನ್ಫ್ಯೂಸ್ ಆಯ್ತು. ಇನ್ ದ ಇನ್ಫಾರ್ಮೇಶನ್ ಡಿಸ್ಕ್ ಕರೆಕ್ಟ್ ಇರ್ಬೋದಲ್ಲ? ಓಕೆ, ಬಟ್ ಇಲ್ಲಿ ನೋಡಿ, ಬಟ್ ನೀವು ಸೆಕೆಂಡ್ ಅದು ಮಾಡ್ಬೇಕಲ್ಲ, ಇಲ್ಲಿ 2 ಇದೆಯಲ್ಲ ಫಿಲ್ ಇನ್ ದ ಬ್ಲಾಂಕ್ಸ್. ವಾಸ್ ಬೋತ್, ನೋಡಿ ಅಲ್ಲಿ ಕೂತಿರೋರು ವಾಸ್ ಬೋತ್ ಸ್ಮಾರ್ಟ್ ಡ್ಯಾಶ್ ಪೊಲೈಟ್ ಇದೆ. ಅಂದ್ರೆ ಅಲ್ಲಿ ಕೂತಿರ್ತಕ್ಕಂಥ ರಿಸೆಪ್ಷನಿಸ್ಟ್ ಡೆಸ್ಕ್ ಅಲ್ಲಿ ಸ್ಮಾರ್ಟ್ ಅಂಡ್ ಅಂತ ಸೇರ್ಸ್ಬೇಕು ತಾನೆ. ಇದು 2 ಇದೆ ಅಲ್ವಾ, ಸ್ಮಾರ್ಟ್ ಅಂಡ್ ಪೊಲೈಟ್. ಅಂದ್ರೆ ಅವರು ಪೊಲೈಟ್ ಆಗು ಮಾತಾಡ್ತಾರೆ, ಸ್ಮಾರ್ಟ್ ಆಗಿದ್ದಾರೆ ಅಂತ. ಬಟ್ ಸ್ಮಾರ್ಟ್ ಬಟ್ ಪೊಲೈಟ್ ಅನ್ನಲ್ಲ, ಸ್ಮಾರ್ಟ್ ಆದ್ರೆ ಪೊಲೈಟು ಅನ್ನಲ್ಲ, ಸ್ಮಾರ್ಟ್ ಮತ್ತು ಪೊಲೈಟು ಅಂತೀವಿ. ಸೊ ಇಲ್ಲಿ ಆ್ಯಂಡ್ ಬರಬೇಕು. ಸೊ ಆ್ಯಂಡ್ ಇರೋದ್ರಿಂದ ಆಪ್ಷನ್. ಕನ್ಫ್ಯೂಸ್ ಆದ್ರೆ ನಾನು ಹೇಳ್ತಾ ಇರೋದು, ನಾನು 2 ರೀತಿಯಾದ ಆಪ್ಷನ್ಸ್ ಗಳು ಹೇಳ್ತಾ ಇದ್ದೀನಿ. ಒಂದು ಸಿಂಪಲ್ ಆಗಿ ಗ್ರಾಮರ್ ಗೊತ್ತಿದ್ರೆ, ಗ್ರಾಮರ್ ಗೊತ್ತಿಲ್ವಾ ಈ ತರ ಎಲ್ಲಾರು ನಿಮ್ಗೊಂದು ಕ್ಲೂ ಕೊಟ್ಟಿರ್ತಾನೆ. ಕೆಇ KPXA ಎಕ್ಸಾಮ್ ಅಲ್ಲಿ ಆಪ್ಷನ್ ಅಲ್ಲಿ ಕ್ಲೂ ಇರುತ್ತೆ. ಸೊ ಈ ತರ ಮಾಡಿ ನಾನು 2 ರೀತಿ ಆಪ್ಷನ್ ಮೆಥಡ್ ಇಂದಾನೆ ಹೇಳ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಬರ್ತೇನೆ. ಫಾರ್ ಎ ಪ್ರೊಫೆಷನಲ್ ಸ್ಪೋರ್ಟ್ಸ್ ಪರ್ಸನ್ ಫಿಟ್ನೆಸ್ ಇಸ್ ಮಸ್ಟ್. ಓಕೆ, ಚೂಸ್ ಕರೆಕ್ಟ್ ಕ್ವಶನ್ ಟ್ಯಾಗ್. ಕ್ವಶನ್ ಟ್ಯಾಗ್ ಅಂದ್ರೆ ನಿಮ್ಗೆ ಗೊತ್ತಿರಬೇಕು. ಕ್ವಶನ್ ಟ್ಯಾಗ್ ಅಂದ್ರೇನು? ಕ್ವಶನ್ ನಿಮಗೆ ಪಾಸಿಟಿವ್ ಇದ್ರೆ ಟ್ಯಾಗು ನೆಗೆಟಿವ್ ಇರುತ್ತೆ. ಇದು ನೆಗೆಟಿವ್ ಇದ್ರೆ ಕ್ವಶನ್, ಟ್ಯಾಗು ಪಾಸಿಟಿವ್ ಇರುತ್ತೆ ಅಲ್ವಾ ಸರ್? ಸಿಂಪಲ್. ಇಲ್ಲೇನಿದೆ? ಫಾರ್ ಎ ಪ್ರೊಫೆಷನಲ್ ಸ್ಪೋರ್ಟ್ಸ್ ಮ್ಯಾನ್ ಫಿಟ್ನೆಸ್ ಇಸ್ ಎ ಮಸ್ಟ್. ಅಂದ್ರೆ ಪ್ರೊಫೆಷನಲ್ಲಿ ಸ್ಪೋರ್ಟ್ಸ್ ಮ್ಯಾನ್ ಅವರಿಗೆ ಫಿಟ್ನೆಸ್ ಅಂತಕ್ಕಂಥದ್ದು ಮಸ್ಟ್ ಅಲ್ವಾ? ಅಂದ್ರೆ ಪಾಸಿಟಿವ್ ಇದೆ. ಪಾಸಿಟಿವ್ ಇದ್ರೆ ಏನಾಗಬೇಕು? ನೆಗೆಟಿವ್ ಇರಬೇಕು. ಅಂದ್ರೆ ಇಲ್ಲಿ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದಾರೆ? ಸ್ಪೋರ್ಟ್ಸ್ ಮ್ಯಾನ್ ಬಗ್ಗೆ ಮಾತಾಡ್ತಿರಲ್ಲ, ಅವನ ಫಿಟ್ನೆಸ್ ಬಗ್ಗೆ ಮಾತಾಡ್ತಾರೆ. ಫಿಟ್ನೆಸ್ ಇರ್ಲೇಬೇಕು ಅಂತ ಅಂದ್ರೆ ಇಲ್ಲಿ ಏನರ್ಥ? ಫಿಟ್ನೆಸ್ ನ ಥಿಂಕ್ ಮಾಡ್ಬೇಕಂದ್ರೆ ಏನಿದು? ಇಸಂಟ್ ಇಟ್ ಅಂತೀವಿ ಅಲ್ವಾ ಸರ್? ಇದು ಪಾಸಿಟಿವ್ ಅಂದ್ಮೇಲೆ ಇಸ್ ನಾಟ್, ಇಸಂಟ್ ಅಂದ್ರೆ ಇದು ಇಸ್ ನಾಟ್ ಅಂತ ಅರ್ಥ. ಇದು ಸೊ ಇಸ್ ನಾಟ್ ಹಿ. ಇಲ್ಲಿ ಸ್ಪೋರ್ಟ್ಸ್ ಮ್ಯಾನ್ ಬಗ್ಗೆ ಮಾತಾಡ್ತಲ್ಲ, ಅವ್ನ್ ಫಿಟ್ನೆಸ್ ಬಗ್ಗೆ ಮಾತಾಡ್ತಾ ಇದೀವಿ, ಅದಕ್ಕೆ ಇಸಂಟ್ ಇಟ್ ಆಗ್ಬೇಕು, ಇಸಂಟ್ ಹಿ ಅಲ್ಲ. ಅವನ್ ಬಂದ ಅಂದಾಗ, ಸ್ಪೋರ್ಟ್ಸ್ ಮ್ಯಾನ್ ಬಂದ ಅಂದಾಗ ಅವನ ಮೇಲೆ ನಾವು ಹೆಚ್ಚು ಒತ್ತು ಕೊಟ್ಟಾಗ, ನಾನು ನಿಮ್ಗೆ ಸಿಂಪಲ್ ಆಗಿ ಥಿಂಕ್ ಮಾಡೋದು ಹೇಳ್ಕೊಡ್ತಾ ಇರೋದು. ಗ್ರಾಮರ್ ಬಗ್ಗೆ ಎಲ್ಲದಕ್ಕೂ ಗ್ರಾಮರ್ ತಿಳ್ಕೊಳ್ಳೋಕೆ ನೆಸೆಸಿಟಿ ಇಲ್ಲ ಸ್ನೇಹಿತರೆ. ಒನ್ಸ್ ಅಗೇನ್ ಐ ಆಮ್ ಟೆಲಿಂಗ್ ಯು, ನೀವು ಎಷ್ಟೇ ಗ್ರಾಮರ್ ಹೋದ್ರು ಮರ್ತೋಗ್ಬಿಡುತ್ತೆ ಎಕ್ಸಾಮ್ ಟೈಮಲ್ಲಿ. ಅಂದ್ರೆ ನಿಮ್ಗೆ ಇಲ್ಲಿ ಕೀವರ್ಡ್ಸ್ ಗಳು ಮಾತ್ರ ನಾನು ನಿಮ್ಗೆ ಎಕ್ಸಾಮ್ ಪಾಸ್ ಮಾಡ್ಬೇಕಾ, ಅದು ಒಳ್ಳೆ ಸ್ಕೋರ್ ತಗೋಬೇಕಾ, ಜಸ್ಟ್ ಫಾಲೋ ವಾಟ್ ವಿ ಹಾವ್ ಎಕ್ಸ್ಪ್ಲೈನಿಂಗ್. ಓಕೆ, ಈ ಕೀವರ್ಡ್ಸ್ ಗಳು, ಈ ತರ ಒಂದು ಟ್ರಿಕ್ಸ್ ಗಳು, ಇದನ್ನ ಇಟ್ಕೊಂಡು ಎಕ್ಸಾಮ್ ಆರಾಮಾಗಿ ಒಳ್ಳೆ ಮಾರ್ಕ್ಸ್ ಇಂದ ಪಾಸ್ ಮಾಡ್ಬೋದು. ಇಲ್ಲಿ ನೋಡಿ, ಫಾರ್ ಎ ಪ್ರೊಫೆಷನಲ್ ಸ್ಪೋರ್ಟ್ಸ್ ಮ್ಯಾನ್ ಫಿಟ್ನೆಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಫಿಟ್ನೆಸ್ ಇಸ್ ಮಸ್ಟ್. ಏನ್ ಮಸ್ಟ್? ಫಿಟ್ನೆಸ್. ಫಿಟ್ನೆಸ್ ಅನ್ನೋದು ಅದು ಇದು ಅಂತೀವಿ ಹೊರತು ಅವನು ಇವನು ಅನ್ನಲ್ಲ. ಇಲ್ಲಿ ಬರೀ ಸ್ಪೋರ್ಟ್ಸ್ ಮ್ಯಾನ್ ಬಗ್ಗೆ ಮಾತಾಡಿದ್ರೆ ಆಗ ಹಿ ಬರ್ಬೇಕಾಯ್ತು ಅಲ್ಲ. ಮತ್ತೆ ಇದು ಪಾಸಿಟಿವ್ ಇರೋದ್ರಿಂದ ನಾಟ್ ಬರಬೇಕು, ಇಲ್ಲಿ ನೆಗೆಟಿವ್ ಬರಬೇಕು, ಅದಕ್ಕೆ ಇಸ್ ನಾಟ್ ಅಂತಿದೆ. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬರ್ತೇನೆ. ರೀಡ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಟು ರಿಪೋರ್ಟೆಡ್ ಸ್ಪೀಚ್ ಅಂತಿದೆ. ರಿಪೋರ್ಟೆಡ್ ಸ್ಪೀಚ್ ಅಂದ್ರೆ ಇಷ್ಟೇ. ರಿಪೋರ್ಟೆಡ್ ಸ್ಪೀಚ್ ಅಂದ್ರೆ ಏನಪ್ಪಾ ಅಂದ್ರೆ ಡೈರೆಕ್ಟ್ ಇದ್ರೆ ಇಂಡೈರೆಕ್ಟ್ ಮಾಡಿ, ಇಂಡೈರೆಕ್ಟ್ ಇದ್ರೆ ಡೈರೆಕ್ಟ್ ಮಾಡಿ ಅಂತ ಅರ್ಥ. ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಸ್ಪೀಚ್ ಅಂತ ಅರ್ಥ. ಇಲ್ಲೇನಿದೆ? ಡೈರೆಕ್ಟ್ ಸ್ಪೀಚ್ ಅಲ್ಲಿ ಇದೆ, ರಾಮು ಸೆಡ್ ಮೈ ಕ್ಲಾಸ್ಮೇಟ್ ರೋಟ್ ಎ ಲೆಟರ್ ಟು ದ ಮಿನಿಸ್ಟರ್. ಓಕೆ, ಈ ತರ ಇದ್ದಾಗ ಏನರ್ಥ? ರಾಮು ಸೆಡ್, ಅವನು ಯಾರಿಗೆ ಹೇಳ್ದ? ಮೈ ಕ್ಲಾಸ್ಮೇಟ್ ರೋಟ್ ಎ ಲೆಟರ್ ಟು ಎ ಟೀಚರ್ ಅಂತ ಹೇಳ್ದ. ರಾಮು ಸೆಡ್ ಹಂಗೆ ಹೇಳ್ದ ಅಂತ. ಈಗ ನಾನು ಅದನ್ನ ಕೇಳಿಸ್ಕೊಂಡ್ಬಿಟ್ಟೆ, ರಾಮು ಹೇಳ್ತಾ ಇದ್ದ ಮೈ ಕ್ಲಾಸ್ಮೇಟ್ ರೋಟ್ ಎ ಲೆಟರ್ ಟು ಮಿನಿಸ್ಟರ್ ಅಂತ. ನಾವು ಕೇಳಿಸ್ಕೊಂಡೆ. ಏನ್ ಹೇಳ್ತೀವಿ? ರಾಮು ಸೆಡ್ ದಟ್, ಅವನು ಹೇಳುತ್ತಿದ್ದ. ಅವ್ನು ಹೇಳ್ತಾ ಡೈರೆಕ್ಟ್ ಆಗಿ, ನಾನು ಅಲ್ಲಿ ಕೇಳಿಸ್ಕೊಂಡ್ ಬಂದ ನಿಮ್ಗೆ ಹೇಳ್ತಾ, ಅವ್ನು ಹೇಳ್ತಿದ್ದ ಅಂದ್ರೆ ರಾಮು ಸೆಡ್ ದಟ್ ಅಂತೀವಿ. ಆಗ ಕೊಟೇಶನ್ ಮಾರ್ಕ್ಸ್ ತೆಗಿತೀವಿ ಅಲ್ವಾ? ಮೈ ಕ್ಲಾಸ್ಮೇಟ್ ರೋಟ್, ರೋಟ್ ಏನಂದ್ರೆ ಇದು ಪಾಸ್ಟ್ ಪಾರ್ಟಿಸಿಪಲ್ ಆಗ್ಬೇಕು. ಅಂದ್ರೆ ಈಗ ರೈಟ್ ಇದೆ, ರೈಟ್ ನ ರೋಟ್ ಅಂತ ಬರಿತೀವಿ, ಆಮೇಲೆ ರಿಟರ್ನ್ ಅಂತ ಬರಿತೀವಿ ಅಲ್ವಾ? ಪಾಸ್ಟ್ ಪಾರ್ಟಿಸಿಪಲ್. ಓಕೆ, ಇಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಅಂದ್ರೆ ಪಾಸ್ಟ್ ಪರ್ಫೆಕ್ಟ್, ಸಾರಿ ಪಾರ್ಟಿಸಿಪಲ್ ಪರ್ಫೆಕ್ಟ್. ಯಾವುದೇ ಸೆಂಟೆನ್ಸ್ ಇಲ್ಲಿ ಈಗ ಪ್ರೆಸೆಂಟ್ ಸಿಂಪಲ್ ಅಲ್ಲಿ ಇದ್ರೆ ಪಾಸ್ಟ್ ಸಿಂಪಲ್ ಅಲ್ಲಿ ಇರಬೇಕು. ಸಿಂಪಲ್ ಅಲ್ಲಿ ಇದ್ರೆ, ಆದ್ರೆ ಪಾಸ್ಟ್ ಪರ್ಫೆಕ್ಟ್ ಇದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಇದ್ರೆ ಪಾಸ್ಟ್ ಪರ್ಫೆಕ್ಟ್ ಇರಬೇಕು. ಪಾಸ್ಟ್ ಸಿಂಪಲ್ ಇದೆ, ಪಾಸ್ಟ್ ಪರ್ಫೆಕ್ಟ್ ಇರಬೇಕು. ಇದೇನಿದೆ? ಪಾಸ್ಟ್ ಸಿಂಪಲ್ ಇದೆ, ಪಾಸ್ಟ್ ಪರ್ಫೆಕ್ಟ್ ಆಗಿ ಹೋಗ್ಬೇಕು. ಓಕೆ, ಪಾಸ್ಟ್ ಸಿಂಪಲ್ ಇದೆ, ಪಾಸ್ಟ್ ಪರ್ಫೆಕ್ಟ್ ಆಗ್ಬೇಕು. ಅಂದ್ರೆ ರೋಟ್ ಅಂತಕ್ಕಂಥದ್ದು ಪಾಸ್ಟ್ ಅಲ್ಲಿ ಇದೆ, ಪರ್ಫೆಕ್ಟ್ ಅಲ್ಲಿ ಇದೆ, ಪಾಸ್ಟ್ ಸಿಂಪಲ್ ಅಲ್ಲಿ ಇದೆ, ಪಾಸ್ಟ್ ಪರ್ಫೆಕ್ಟ್ ಆಗ್ಬೇಕು. ಅಂದ್ರೆ ರೋಟ್ ಇರೋದು ರಿಟರ್ನ್ ಆಗುತ್ತೆ. ಓಕೆ, ಮತ್ತೆ ಇದಕ್ಕೆ ಹೆಲ್ಪಿಂಗ್ ವರ್ಗು ನೋಡಿ, ಅವು ರಾಮು ಬಗ್ಗೆ ಮಾತಾಡ್ತಿರೋದು, ಅದಕ್ಕೆ ಏನ್ ಬರುತ್ತೆ? ಇಲ್ಲಿ ಏನ್ ಬರುತ್ತೆ ಹೇಳಿ ಫಟಾಫಟ್ ಅಂತ ಹೇಳಿ? ಹ್ಯಾಡ್ ಬರುತ್ತೆ. ಅಂಡ್ ಆಲ್ಸೋ ಇಲ್ಲಿ ನೋಡಿ, ಹ್ಯಾಡ್ ರಿಟರ್ನ್ ಆಯ್ತು. ಓಕೆ, ಒಂದು ಇದನ್ನ ಚೇಂಜ್ ಆಯ್ತು. ಓಕೆ, ನೋಡಿ, ರಾಮು ಸೆಡ್ ಮೈ ಕ್ಲಾಸ್ಮೇಟ್ ರೋಟ್ ಎ ಲೆಟರ್. ಅವನ್ ಕ್ಲಾಸ್ಮೇಟ್ ರೋಟ್ ಎ ಲೆಟರ್ ಅಂತ ಹೇಳ್ತಾ ಇದೀವಿ. ನಾವಿಲ್ಲಿ ಅವನು ಆಗಲ್ಲ, ಮೈ ಇರೋದೇನಾಗುತ್ತೆ? ಇಲ್ಲಿ ಹಿಸ್ ಆಗುತ್ತೆ.
ಓಕೆ, ಮೈ ಕ್ಲಾಸ್ಮೇಟ್ ಅನ್ನೋದು ಹಿಸ್ ಕ್ಲಾಸ್ಮೇಟ್ ಆಗುತ್ತೆ. ಯಾಕಂದ್ರೆ ಅವ್ರು ಮಾತಾಡ್ತಾರೆ, ನಾನು ನಿಮ್ಗೆ ಹೇಳ್ತಾ ಇರೋದು. ಈಗ ನಾನೇ ರಾಮು ಅನ್ಕೊಳ್ಳಿ, ನನ್ನ ಕ್ಲಾಸ್ಮೇಟ್ ಒಂದು ಲೆಟರ್ ಬರ್ತಾ ಮಿನಿಸ್ಟರ್ಗೆ ಅಂತ ಹೇಳಿರ್ತೇನೆ. ಅದನ್ನ ಕೇಳಿಸ್ಕೊಂಡ್ ಬಂದು ಈಗ ಇನ್ನೊಬ್ಬ ಹೇಳ್ತಾನೆ, ರಾಮು ಹೇಳ್ತಿದ್ದ ಅವನ ಕ್ಲಾಸ್ಮೇಟ್ ಅಂತೀವಿ. ಇಲ್ಲಿ ಮೈ ಇರೋದೇನಾಯ್ತು ಸರ್, ಅವನ ಅಂತ ಹೇಳ್ತೀವಿ. ಇಲ್ಲಿ ನನ್ನ ಇರೋದೇನಾಯ್ತು, ಅವನ ಆಗುತ್ತೆ. ಅದಕ್ಕೆ ಹಿಸ್ ಬರುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ಆಪ್ಷನ್ 1 ಇದೆ. ಇಲ್ಲಿ ನೋಡಿ, ಬೇರೆ ಯಾವ್ದ್ರಲ್ಲಿ ಇದೆಯಾ? ಇಲ್ಲಿ ನೋಡಿ, ಹ್ಯಾಸ್ ರಿಟರ್ನ್ ಅಂತಿದೆ. ಸೊ ದಿಸ್ ಇಸ್ ಹ್ಯಾಸ್ ಬರಲ್ಲ. ವಾಸ್ ರೈಟಿಂಗ್ ಅಂತಿದೆ ನೋಡಿ, ಪಾಸ್ಟ್ ಇರಬೇಕು ಯಾವಾಗ್ಲೂ, ಪಾಸ್ಟ್ ಪರ್ಫೆಕ್ಟ್ ಅಲ್ಲಿ ಇರಬೇಕು. ರೋಟ್ ಇದೆ, ಸೊ ದಿಸ್ ಇಸ್ ಆಲ್ಸೋ ರಾಂಗ್. ಯಾಕಂದ್ರೆ ರೈಟ್ ಇರೋದು ರೈಟ್, ರೋಟ್, ರಿಟರ್ನ್ ಅಂತ ಬರೀತೀವಿ ನಾವು ಅಲ್ವಾ. ಇದು ಪ್ರೆಸೆಂಟು, ಪಾಸ್ಟ್ ಪರ್ಫೆಕ್ಟ್. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಒಂದೊಂದ್ಸಲ ನಿಮ್ಗೆ ಕ್ಯಾನ್ ಅಂತ ಇರುತ್ತೆ ಸರ್, ಇದರಲ್ಲಿ ಅದು ಕುಡ್ ಆಗ್ಬೇಕು. ಹ್ಯಾಡ್ ಟು ಹೋದ್ರೆ ಆ ತರ ಇರಿದ್ರೆ ಈ ತರ ಚೇಂಜ್ ಆಗ್ತಾ ಇರಬೇಕು. ವಿಲ್ ಅಂತಿದ್ರೆ ವುಡ್ ಆಗ್ಬೇಕು. ಸೊ ಇದೆಲ್ಲ ಗೊತ್ತಿರಬೇಕು ನಿಮ್ಗೆ. ಫೈನ್, ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಬರ್ತೀನಿ ಸ್ನೇಹಿತರೆ. ನಾವು ರಿಪೋರ್ಟಿಂಗ್ ವರ್ಗ್, ಸೆಡ್ ಇರೋದು ಏನಾಗುತ್ತೆ, ದಟ್ ಆಗುತ್ತೆ. ಸೆಡ್ ಹೋಗಿ ಸೆಡ್ ದಟ್ ಆಗುತ್ತೆ. ಮೈ ಇರೋದು ಹಿಸ್ ಆಗುತ್ತೆ. ಅರ್ಥ ಆಗ್ತಿಲ್ಲ? ಇಲ್ಲೆಲ್ಲ ಕೊಟ್ಟಿದ್ದೀನಿ ನೋಡಿ, ಡೀಟೇಲ್ ಆಗಿ ನೋಡ್ಕೋಬಹುದು. ನೆಕ್ಸ್ಟ್ ಬರ್ತೀನಿ. ಪ್ರಿಫಿಕ್ಸ್ ಹಾಕ್ಬೇಕು. ಪ್ರಿಫಿಕ್ಸ್ ಅಂದ್ರೆ ಈ ಡ್ಯಾಶ್ ಇದಕ್ಕೆ ಹಿಂದದ್ದು ಸೇರಿಸೋದ ಪ್ರಿಫಿಕ್ಸ್. ಓಕೆ, ಪ್ರಿ ಅಂದ್ರೆ ಇದ್ರ ಹಿಂದೆ ಅಂತ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಡ್ಯಾಶ್ ಸ್ಟ್ಯಾಂಡ್ ದ ಆನ್ಸ್ಲಾಟ್ ಆಫ್ ಟೆರರಿಸ್ಟ್ ಅಟ್ಯಾಕ್ ಅಂತಿದೆ ನೋಡಿ. ಸ್ಟ್ಯಾಂಡ್ ಇಂದ ಅಂಡರ್ಸ್ಟ್ಯಾಂಡ್ ಆಗ್ಬಿಡುತ್ತಲ್ವ? ಕರೆಕ್ಟ್ ಇದೆ ಸರ್, ಅಂಡರ್ಸ್ಟ್ಯಾಂಡ್ ಇದೆ. ಅಂಡರ್ಸ್ಟ್ಯಾಂಡ್ ಎಸ್ ಕರೆಕ್ಟ್ ಅಂತ ಹಾಕಿದ್ರೆ ತಪ್ಪಾಗುತ್ತೆ. ನೀವು ಫಸ್ಟ್ ಸೆಂಟೆನ್ಸ್ ಓದ್ಬೇಕು. ಸಿಂಪಲ್ ಆಗಿ ಕೊಟ್ಟಿಲ್ಲ ಅವನು, ಅಂದ್ರೆ ಸುಮ್ಮನೆ ಯಾವುದೋ ಒಂದು ವರ್ಡ್ ಕೊಟ್ಬಿಟ್ಟು ಅದ್ರ ಆಪೋಸಿಟ್ ಹೇಳಿ ಅಥವಾ ಅದು ಈ ತರ ಕೊಡೋದ್ರೆ ಅದು KPSS ಅಲ್ಲಿ ಕೇಳ್ತಾನೆ. KPSS ಏನ್ ಮಾಡ್ತಾನೆ, ಈ ತರ ಕೊಟ್ಬಿಟ್ಟು ಬ್ರಾಕೆಟ್ ಅಲ್ಲಿ ಕೊಟ್ಟಿರ್ತಾನೆ, ಅದ್ರ ಆಪೋಸಿಟ್ ವರ್ಡ್ ಇರಬೇಕು ಅಥವಾ ಅಲ್ಲೊಂದು ಕ್ಲೂ ಕೊಟ್ಟಿರ್ತಾನೆ. ಇಲ್ಲಿ ಹಂಗಲ್ಲ, KE ಬೇರೆ ರೀತಿ ಇರುತ್ತೆ, ಈ ತರ ಇರುತ್ತೆ. ಇಲ್ಲಿ ಏನಿದೆ, ಸೆಂಟೆನ್ಸ್ ಅರ್ಥ ಮಾಡ್ಕೋಬೇಕು, ಅದಕ್ಕೆ ತಕ್ಕಂತ ಹಾಕ್ಬೇಕು. ಇಲ್ಲಿ ನೋಡಿ, ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ದ ಆನ್ಸ್ಲಾಟ್ ಆಫ್ ಟೆರರಿಸ್ಟ್ ಅಟ್ಯಾಕ್ ಅಂತ. ಅಂಡರ್ಸ್ಟ್ಯಾಂಡ್ ಅಲ್ಲ, ವಿತ್ ಸ್ಟ್ಯಾಂಡ್ ಅಂತ ಬರಬೇಕು. ವಿತ್ ಸ್ಟ್ಯಾಂಡ್ ಅಂದ್ರೆ ತಡ್ಕೊಳ್ಳೋದು, ಅಂಡರ್ಸ್ಟ್ಯಾಂಡ್ ಅಂದ್ರೆ ಅರ್ಥ ಮಾಡ್ಕೊಳ್ಳೋದು. ಆನ್ಸ್ಲಾಟ್ ಅಂದ್ರೆ ಏನು, ಅವರ ಒಂದು ಉಗ್ರಾವತಾರ ಅಥವಾ ಅವರ ಒಂದು ಕಿರುಕುಳ ಅಂತೆಲ್ಲ ಕರಿತೀವಲ್ಲ. ಅಂದ್ರೆ ಅವರು ಜಾಸ್ತಿ ಇದ್ ಮಾಡ್ತಾರೆ, ಏನ್ ಮಾಡ್ತಾರೆ, ಅವ್ರ ಕರುಣೆ ಇರಲ್ಲ. ಅಂದ್ರೆ ಅವರ ಇದನ್ನ ತಡ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಇಟ್ ಇಸ್ ವೆರಿ ಡಿಫಿಕಲ್ಟ್ ಅಂತ. ಅಂದ್ರೆ ವಿತ್ ಸ್ಟ್ಯಾಂಡ್ ಅಂತ ಬರಬೇಕು, ಅಂಡರ್ಸ್ಟ್ಯಾಂಡ್ ಅಲ್ಲ. ಇಲ್ಲಿ ವಿತ್ ಸ್ಟ್ಯಾಂಡ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಅಂಡರ್ಸ್ಟ್ಯಾಂಡ್ ಅಂದ್ರೆ ಅರ್ಥ ಮಾಡ್ಕೊಳ್ಳೋದು. ಓಕೆ, ವಿತ್ ಸ್ಟ್ಯಾಂಡ್ ಇಸ್ ಪರ್ಫೆಕ್ಟ್ ಅಂತಿದೆ. ಒಂದ್ಸಲ ಅಂಡರ್ಸ್ಟ್ಯಾಂಡ್ ಪರ್ಫೆಕ್ಟ್ ಅಂತ ಕೊಡ್ತಾರೆ ಒಂದೊಂದ್ ಕಡೆ. ಬಟ್ ಅದು ಯಾವಾಗ ನಾವು ನೋಡ್ಕೋಬೇಕು. ಇಲ್ಲಿ ವಿತ್ ಸ್ಟ್ಯಾಂಡ್ ಕರೆಕ್ಟ್ ಆಗುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಅಂತ. ಅಂಡರ್ಸ್ಟ್ಯಾಂಡ್ ಅರ್ಥ ಮಾಡ್ಕೊಳ್ಳೋದು ಬೇರೆ. ಉಗ್ರರ ಕಠಿಣವಾದ ಒಂದು ಅವ್ರು ಕೊಡ್ತಕ್ಕಂಥ ಇದನ್ನ ಅರ್ಥ ಮಾಡ್ಕೊಳ್ಳೋದು ಅನ್ನೋಕ್ಕಿಂತ ತಡ್ಕೊಳ್ಳೋದು ಇಸ್ ಇಂಪಾರ್ಟೆಂಟ್ ಅಲ್ವಾ? ಇಲ್ಲಿ ತಡ್ಕೊಳ್ಳೋದು ಅಲ್ವಾ, ಅದು ಕಂಟೆಕ್ಸ್ಟ್ ಅಲ್ಲಿ ಮೀನಿಂಗ್ಫುಲ್ ಆಗುತ್ತೆ ನಮ್ಗೆ. ಫೈನ್ ಸರ್, ನೆಕ್ಸ್ಟ್ ಬಂದ್ಬಿಡ್ತೀನಿ. ಫಿಲ್ ಇನ್ ದ ಬ್ಲಾಂಕ್ಸ್ 1 second. ಡ್ಯಾಶ್ ಬಿಗ್ ಹ್ಯೂ ಅಂಡ್ ಕ್ರೈ ದ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ವಾಸ್ ಫೈನಲಿ ಓಪನ್ ದ ಪಬ್ಲಿಕ್. ಅಂದ್ರೆ ತುಂಬಾ ಒಂದು ಗೊಂದಲ ಮತ್ತೆ ಒಂದಷ್ಟು ಏನೋ ಬೇರೆ ಡಿಫಿಕಲ್ಟಿ ಇದರ ನಡುವೆ ಅಂತೀವಲ್ಲ, ಆ ನಡುವೆ ಅನ್ನೋದು ಆಂಡ್ ಅಂತ ಕರಿತೀವಿ. ಇದರ ನಡುವೆ, ಇದರ ಅರ್ಥ ಏನು, ನಡುವೆ. ಇದರ ನಡುವೆ ಕೂಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ವಾಸ್ ಫೈನಲಿ ಓಪನ್ ಆಯ್ತು ಪಬ್ಲಿಕ್ಗೆ ಅಂತ. ಬಿಟ್ವೀನ್ ಬಿಗ್ ಹ್ಯೂ ಅಂಡ್ ಕ್ರೈ ಅಲ್ಲ, ಬಿಕಾಸ್ ಆಫ್ ದಿಸ್ ಅಲ್ಲ, ಅದರ ನಡುವೆ ಅಂತ ಕರಿತೀವಿ ಸರ್, ನಡುವೆ. ಅರ್ಥ ಆಗ್ತಿದೆಯಲ್ಲ? ಇಷ್ಟು ಕಷ್ಟ ಇದ್ರು ಇದರ ನಡುವೆ ಕೂಡ ನಾನು ಆ ಒಂದು ಎಕ್ಸಾಮ್ನ ಪಾಸ್ ಮಾಡಿದೆ ಅಂತೀವಿ. ಕಷ್ಟ ಇತ್ತು, ಓಕೆ, ಹೆಲ್ತ್ ಪ್ರಾಬ್ಲಮ್ ಇತ್ತು, ಓದಕ್ಕಾಗಿಲ್ಲ, ಇದರ ನಡುವೆ ಕೂಡ ನಾನು ಮಾಡಿದೀವಿ ಅಂತ. ಇದು ಬಿಕಾಸ್ ಅದರಿಂದ ಅಂತ ಹೇಳೋದು ನಾವು, ಇದರ ನಡುವೆ. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. Fill in the blanks once again. The dash announced the dash of the sports competition held in the college last week. ನೋಡಿ, ಕಾಲೇಜಲ್ಲಿ ಸ್ಪೋರ್ಟ್ಸ್ ಕಾಂಪಿಟೇಷನ್ ಆಗಿದೆ. ಏನ್ ಅನೌನ್ಸ್ ಮಾಡ್ತಾರೆ? ಪ್ರೈಸ್ ಅನೌನ್ಸ್ ಮಾಡ್ತಾರೆ. ನೋಡಿ, ಪ್ರೈಸಸ್ ಅಂತಿದೆ. ಇದು ಬೆಲೆ, ಇದು ಬೆಲೆ ಅಲ್ಲ. ಏನೋ ಪ್ರೈಸ್ ಅಂತಂದ್ರೆ ಏನೋ ಪ್ರೈಸ್ ಅಂತಕ್ಕಂಥದ್ದು ಬಹುಮಾನ ಆಗ್ಬೇಕು, ಬೆಲೆ ಅಲ್ಲ. ಸೊ ಇದಂತೂ ಅಲ್ಲ. ಓಕೆ, ಇದಂತೂ ಅಲ್ಲ. ಸೊ ಇವೆರಡಲ್ಲಿ ಒಂದು ಪ್ರೈಸಸ್. ಬಟ್ ಎಲ್ಲಿ? ಕಾಲೇಜಲ್ಲಿ. ಅಂದ್ರೆ ಪ್ರಿನ್ಸಿಪಲ್ ಆಗ್ಬೇಕು, ಪ್ರಿನ್ಸಿಪಲ್ ಅಲ್ಲ. ಪ್ರಿನ್ಸಿಪಲ್ ಅಂತಂದ್ರೆ ಅವನು ಇಟ್ಕೊಂಡಿರ್ತಕ್ಕಂಥ ಪ್ರಿನ್ಸಿಪಲ್, ಅಂದ್ರೆ ನಾನು ಹಿಂಗಾಗ್ಬೇಕು, ಅವನ ಪ್ರಿನ್ಸಿಪಲ್, ಅದ್ರ ಬೇರೆ ಪ್ರಿನ್ಸಿಪಲ್. ಅದು ಪ್ರಿನ್ಸಿಪಾಲ್ ಅಂದ್ರೆ ಮುಖ್ಯೋಪಾಧ್ಯಾಯ. ಸೊ ಪ್ರಿನ್ಸಿಪಲ್ ಪ್ರೈಸಸ್ ಇಸ್ ದ ರೈಟ್ ಆನ್ಸರ್. ಓಕೆ, ಕರೆಕ್ಟ್ ಆಗಿ ಸ್ಪೆಲ್ಲಿಂಗ್ ನೋಡ್ಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ಈಸಿ ಇರುತ್ತೆ. ಒಂದ್ಸಲ ನೀವು ಕನ್ಫ್ಯೂಸ್ ಮಾಡ್ಕೊಂಡ್ರೆ ತಪ್ಪು ಮಾಡ್ಬಿಡ್ಬೋದು, ಆಗ್ಬಿಡುತ್ತೆ, ಎಕ್ಸಾಮಲ್ಲಿ ಆಗ್ಬಿಡುತ್ತೆ. ಓಕೆ, ನೆಕ್ಸ್ಟ್. ಓಕೆ, ಇದು ಎರರ್. ನೋಡಿ, ಫೈಂಡ್ ದ ಎರರ್ ಅಂತ ಕೊಟ್ಟಿದ್ದೀನಿ. ನೋಡಿ, ಎರರ್ ಸಿಂಪಲ್ ಆಗಿದೆ ಇದು. ಓಕೆ, ಎರರ್ ಫೈಂಡಿಂಗ್ ಮಾಡ್ಬೇಕು ಈ ಸೆಂಟೆನ್ಸ್ ಅಲ್ಲಿ. ಎರರ್ ಇಲ್ಲ ಅಂದ್ರೆ ನೋ ಎರರ್, ಆಪ್ಷನ್ ಡಿ ನೀವು ಇದರಲ್ಲಿ ಟಿಕ್ ಹಾಕ್ಬೇಕಾಗತ್ತೆ. ಓಕೆ, ಒನ್ ಆಫ್ ದ ಸ್ಟೂಡೆಂಟ್ ಅಟೆಂಡೆಡ್ ದ ಇಂಟರ್ನ್ಯಾಷನಲ್ ಸೆಮಿನಾರ್ ಹೆಲ್ಡ್ ಇನ್ ದುಬೈ. ನೋ ಎರರ್ ಇದೆ. ನೋಡಿ, ಯಾವ್ದ್ರಲ್ಲಿ ನೋಡಿದ ತಕ್ಷಣ ಆನ್ಸರ್ ಮಾಡಬಹುದು. ಅಂದ್ರೆ ಸ್ವಲ್ಪ ಬೇಸಿಕ್ ಗೊತ್ತಿದೆ. ನೋಡಿ, ಒನ್ ಆಫ್ ದ ಸ್ಟೂಡೆಂಟ್ಸ್ ಅಂತ ಬರ್ಬೇಕಿಲ್ಲಿ, ಎಸ್ ಬರ್ಬೇಕಿಲ್ಲಿ. ದಿಸ್ ಇಸ್ ದ ರಾಂಗ್.
ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೋಡಿ, ಒನ್ ಆಫ್ ದ ಸ್ಟೂಡೆಂಟ್ ಅನ್ನಲ್ಲ, ಒಂದಷ್ಟು ಜನ ಇದ್ದಾರೆ ಸರ್, ಅವರಲ್ಲಿ ಒಬ್ಬ ಅಂದ್ರೆ ಒನ್ ಆಫ್ ದ ಸ್ಟೂಡೆಂಟ್ಸ್ ಅಂತ ಬರಬೇಕು, ಇಲ್ಲಿ ಸ್ಟೂಡೆಂಟ್ಸ್ ಬರಬೇಕು. ಅಟೆಂಡೆಡ್ ದ ಇಂಟರ್ನ್ಯಾಷನಲ್ ಸೆಮಿನಾರ್, ಬರೀ ಇಲ್ಲಿ ಒನ್ ಆಫ್ ದ ಸ್ಟೂಡೆಂಟ್ ಅಂತ ಕೊಟ್ಟಿದ್ದಾನೆ, ಎಸ್ ಬರಬೇಕು, ಇಲ್ಲ. ಸೊ ಹಾಗಾಗಿ ಆಪ್ಷನ್ 1 ಅಲ್ಲಿ ತಪ್ಪಿದೆ. ಓಕೆ, ಇನ್ನು ಇದೇ ರೀತಿ ತುಂಬಾ ಫಾರ್ ಎ ಮೊಮೆಂಟ್ ಅಂಡ್ ದೆನ್ ಡ್ಯಾಶ್ ಅಂದ್ರೆ ಇಲ್ಲಿ ದಯವಿಟ್ಟು ಅರ್ಥ ಮಾಡ್ಕೋಬೇಕು. ದ ಪ್ರೆಸಿಡೆಂಟ್ ಪಾಸ್ ಫಾರ್ ಮೊಮೆಂಟ್ ಅಂಡ್ ಡ್ಯಾಶ್, ಗೋಸ್ ಆನ್ ಟಾಕಿಂಗ್, ಗಾನ್ ಆನ್ ಟಾಕಿಂಗ್, ಗೋಸ್ ಟು ಟಾಕಿಂಗ್, ವೆಂಟ್ ಆನ್ ಟಾಕಿಂಗ್. ನೋಡಿ, ನೋಡಿದ ತಕ್ಷಣ ಹೇಳ್ಬೋದು, ಇದು ಜಸ್ಟ್ ನೀವು ಮಾಮೂಲಿ ರೀಡಿಂಗ್ ಓದ್ತಾ ಇರೋದು, ಮಾತಾಡ್ತಾ ಇರೋದು, ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ, ಇದು ಆರಾಮಾಗಿ ಈಸಿ ಕ್ವಶನ್ ಇದು. ಬಟ್ ತುಂಬಾ ಜನಕ್ಕೆ ಕನ್ನಡ ಮೀಡಿಯಂ ಅವ್ರಿಗೆ ಅರ್ಥ ಆಗಲ್ಲ. ನೋಡಿ, ಗಾನ್ ಆನ್ ಟಾಕಿಂಗ್ ಅಂತ ಏನು ಹೇಳಲ್ಲ, ಗೋಸ್ ಆನ್ ಟಾಕಿಂಗ್ ಅಲ್ಲಿ, ವೆಂಟ್ ಆನ್ ಟಾಕಿಂಗ್ ಅಂತೀವಿ, ಗೋಸ್ ಆನ್ ಟಾಕಿಂಗ್ ಅಂತೀವಿ. ಇಲ್ಲಿ ಎರಡನ್ನು ಯೂಸ್ ಮಾಡ್ತೀವಿ, ಎರಡು ಕರೆಕ್ಟೇ, ಆಪ್ಷನ್ 1 ಕರೆಕ್ಟೇ, ಆಪ್ಷನ್ 2 ಕರೆಕ್ಟ್. ಬಟ್ ಇಲ್ಲಿ ಈ ಒಂದು ಇದಕ್ಕೆ ಇವೆರಡರಲ್ಲಿ ಯಾವ್ದು ಯೂಸ್ ಮಾಡ್ತೀವಿ ಅಂತ ಇಲ್ಲಿ ಏನ್ ಹೇಳ್ತಾ ಇದೆ, ಪ್ರೆಸಿಡೆಂಟ್ ಪಾಸ್ಡ್ ಅಂದ್ರೆ ಮಾತಾಡ್ತಾರೋ ನಿಲ್ಸಿದಾನೆ, ಫಾರ್ ಎ ಮೊಮೆಂಟ್ ನಿಲ್ಸ್ಬಿಟ್ಟು ಆಮೇಲೆ ಪುನಃ ಸ್ಟಾರ್ಟ್ ಮಾಡಿದ್ದಾನೆ. ಅಂದ್ರೆ ಏನೋ ಒಂದು ಕನ್ಕ್ಲೂಷನ್ ಅಥವಾ ಏನೋ ಪೀಠಿಕೆ ಹಾಕಿ ಸ್ಟಾಪ್ ಮಾಡಿ ಪುನಃ ಸ್ಟಾರ್ಟ್ ಮಾಡ್ತಕ್ಕಂಥದ್ದು. ಈ ತರ ಬಂದಾಗ ಸ್ಟಾಪ್ ಅಂಡ್ ದೆನ್ ಸ್ಟಾರ್ಟ್. ಏನು ಸರ್ ಇಲ್ಲಿ ಸ್ಟಾಪ್, ಒಂದ್ ಸೆಕೆಂಡ್, ಇದೇನು ಸರ್ ಇಲ್ಲಿ ಸ್ಟಾಪ್ ಅಂಡ್ ದೆನ್ ಸ್ಟಾರ್ಟ್ ಆಗ್ತಾ ಇರೋದು, ಏನೋ ಮಾತಾಡೋದು, ಅದನ್ನ ವೆಂಟ್ ಆನ್ ಟಾಕಿಂಗ್ ಅಂತ ಕರಿತೀವಿ. ಓಕೆ, ಗೋಸ್ ಆನ್ ಅಂತ ಕರೆಯಲ್ಲ. ಗೋಸ್ ಆನ್ ಟಾಕಿಂಗ್ ಅಂತಂದ್ರೆ ಕಂಟಿನ್ಯೂಸ್ಲಿ ಮಾತಾಡ್ತಾ ಇರೋದು. ಇಲ್ಲಿ ಪಾಸ್ಡ್, ವೆಂಟ್ ಆನ್ ಟಾಕಿಂಗ್ ಮೀನ್ಸ್ ಸ್ಪೀಕರ್ ಫಿನಿಶ್ಡ್ ಒನ್ ಟಾಪಿಕ್ ಅಂಡ್ ದೆನ್ ಮೂವ್ ಟು ನ್ಯೂ ಒನ್ ಅಂತ, ಏನೋ ಒಂದು ಇಂಟ್ರೊಡಕ್ಷನ್ ಏನೋ ಮಾಡಿ ಸ್ಟಾಪ್ ಮಾಡಿ ಮೂವ್ ಆಗೋದು. ಹಾಗಾಗಿ ವೆಂಟ್ ಆನ್ ಟಾಕಿಂಗ್. ನೋಡಿದ್ರ, ಇದನ್ನು ಕರೆಕ್ಟೇ, ಗೋಸ್ ಆನ್ ಟಾಕಿಂಗ್, ಬಟ್ ಬೇರೆ ಕಂಟೆಕ್ಸ್ಟ್ ಅಲ್ಲಿ ಯೂಸ್ ಮಾಡ್ತೀವಿ. ಯಾವ ಕಂಟೆಕ್ಸ್ಟ್? ಇಟ್ ಈಸ್ ಯೂಸ್ಡ್ ಟು ಕಂಟಿನ್ಯೂಸ್ಲಿ ಟಾಕಿಂಗ್, ಸಮ್ ಒನ್ ಟಾಕ್ಸ್ ಟೂ ಮಚ್, ಕಂಟಿನ್ಯೂಸ್ ಟಾಕ್ ಮಾಡ್ತಾ ಇರ್ತಾರಲ್ಲ, ಅದನ್ನ ಗೋಸ್ ಆನ್ ಟಾಕಿಂಗ್ ಅಂತೀವಿ. ಇಲ್ಲಿ ನಿಲ್ಸಿ ಮಾತಾಡಿ ಸ್ಟಾಪ್ ಮಾಡಿ ಈ ತರ ಮಾಡ್ತಕ್ಕಂಥ ವೆಂಟ್ ಆನ್ ಟಾಕಿಂಗ್ ಅಂತೀವಿ. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಬರ್ತೀನಿ. ಇಟ್ ವಾಸ್ ವಾರ್ಮ್ ಸೊ ಐ ಡ್ಯಾಶ್ ಮೈ ಜಾಕೆಟ್. ಓಕೆ, ಇದು ಸಿಂಪಲ್ ಕ್ವಶನ್ಸ್. ಒನ್ಸ್ ಅಗೇನ್, ಇಟ್ ವಾಸ್ ವಾರ್ಮ್, ಐ ಟುಕ್ ಔಟ್ ಅನ್ನಲ್ಲ, ತೆಗ್ದಾಕ್ತೆ ಅನ್ನಲ್ಲ, ಟುಕ್ ಆಫ್ ಅಂತೀವಿ. ಸಿ, ಇಲ್ಲಿ ಟುಕ್ ಔಟ್, ಟುಕ್ ಅವೇ, ಟುಕ್ ಆಫ್ ಯಾವಾಗ ಯೂಸ್ ಮಾಡ್ತೀವಿ? ಟುಕ್ ಆಫ್ ಅಂದ್ರೆ ಒಂದು ಕ್ಲಾತ್, ಜಾಕೆಟ್ ಅಂತ ಇಲ್ಲಿ ಹೇಳಿದಾನೆ, ಅದನ್ನ ತೆಗಿಯೋದನ್ನ ನಾವು ಟುಕ್ ಆಫ್ ಅಂತ ಕರಿತೀವಿ. ಅಂದ್ರೆ ರಿಮೂವ್ ಸಮಥಿಂಗ್ ಕ್ಲಾತಿಂಗ್. ಓಕೆ, ಲೀವಿಂಗ್ ದ ಗ್ರೌಂಡ್ ಅಂದ್ರೆ ಟುಕ್ ಆಫ್. ಈಗ ಏರೋಪ್ಲೇನ್ ಇಲ್ಲಿದೆ, ಇಲ್ಲಿಂದ ಮೇಲಕ್ಕೆ ಹಾರ್ತು ಏರೋಪ್ಲೇನ್, ಸೊ ಇದು ಟುಕ್ ಆಫ್. ಓಕೆ, ಟೇಕ್ ಆಫ್, ಟುಕ್ ಆಫ್ ಅಂತೀವಿ. ಪಾಸ್ಟ್ ಅಲ್ಲಿ ಟುಕ್ ಆಫ್ ಅಂತೀವಿ. ಟುಕ್ ಔಟ್ ಅಂತಕ್ಕಂಥದ್ದು ಏನಿದೆ, ಕಂಪ್ಲೀಟ್ಲಿ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ತಗೊಂಡೋಗಿರೋದು. ಈಗ ಒಂದ್ ಶೆಲ್ಫ್ ಅಲ್ಲಿ ಬುಕ್ ಇರುತ್ತೆ, ಅದ್ ಇನ್ನೊಂದ್ ಕಡೆ ತಗೊಂಡೋಗಿರೋದು, ಅಂತದಕ್ಕೆ ನಾವು ಟುಕ್ ಔಟ್ ಅಂತ ಕರಿತೀವಿ. ಟುಕ್ ಅವೇ ಅಂದ್ರೆ ರಿಮೂವ್ ಆರ್ ಕ್ಯಾರಿ. ಇಲ್ಲಿ ಎಲ್ಲೋ ಒಂದ್ ಜಾಗದಲ್ಲಿ ಏನೋ ಇರುತ್ತೆ, ಅದನ್ನ ತಗೊಂಡು ವಾಪಸ್ ಮುಂದೆ ಕ್ಯಾರಿ ಮಾಡೋದು, ಅಂತದ್ನ ಟುಕ್ ಅವೇ ಫ್ರಮ್ ದಟ್ ಪ್ಲೇಸ್ ಅಂತ. ಸೊ ಅಲ್ಲಿ ನಾವು ಈ ಕಂಟೆಕ್ಸ್ಟ್ ಅಲ್ಲಿ ಯೂಸ್ ಮಾಡ್ತೀವಿ. ನೀವು ಏನ್ ಮಾಡ್ಬೇಕು ಅಂದ್ರೆ, ಈ ಒಂದು ಸೆಂಟೆನ್ಸ್ ಏನಿದೆ ಅದು ಯಾವ ಕಂಟೆಕ್ಸ್ಟ್ ಇದೆ ಮತ್ತೆ ಇಲ್ಲಿ ಏನೇನು ಯೂಸ್ ಮಾಡಿದ್ದಾರೆ ವರ್ಡ್ಸ್ ಗಳು, ಇದನ್ನ ಚೆಕ್ ಮಾಡ್ಕೊಂಡು ಹಾಕ್ಬೇಕಾಗಿದೆ. ಇಲ್ಲಿ ಏನಿದೆ, ಸೊ ಐ ಟುಕ್ ಆಫ್ ಮೈ ಜಾಕೆಟ್, ಯಾಕಂದ್ರೆ ಇಷ್ಟು ತುಂಬಾ ಶೆಕೆ, ಹಾಗಾಗಿ ನನ್ನ ಜಾಕೆಟ್ ನ ತೆಗೆದೆ ಅನ್ನೋದಕ್ಕೆ ಟುಕ್ ಆಫ್ ಅಂತೀವಿ. ಓಕೆ, ನೆಕ್ಸ್ಟ್ ಬರ್ತೀನಿ ಸ್ನೇಹಿತರೆ. fill in the blank with most appropriate alternative. Many accidents dash by dangerous driving. ನೋಡಿ, ಈ ತರ fill in the blanks ಸಂಬಂಧಪಟ್ಟಂತೆ fill in the blanks, phrasals, ಈ ತರ ತುಂಬಾ ಕ್ವಶನ್ಸ್ ಬರ್ತವೆ. ಪ್ರಿಪೋಸಿಷನ್ಸ್, fill in the blanks ಅಲ್ಲಿ ಪ್ರಿಪೋಸಿಷನ್ಸ್ ಹಾಕ್ಬೇಕು, ಈ ತರದೆಲ್ಲ ಬರ್ತವೆ. ಇಲ್ಲಿ ಮೆನಿ ಆಕ್ಸಿಡೆಂಟ್ಸ್ ಏನಿದೆ, ನೀವೇನ್ ನೋಡ್ಬೇಕು, ಇಲ್ಲಿ ನೋಡಿ, ಇಲ್ಲಿ ಬೈ ಡೇಂಜರಿಂಗ್ ಡ್ರೈವಿಂಗ್, ಇಲ್ಲಿ ಮೆನಿ ಆಕ್ಸಿಡೆಂಟ್ಸ್ ಅಂದ್ರೆ ಪ್ಲೂರಲ್ ಇದೆ, ಪ್ಲೂರಲ್ ವರ್ಬ್ ಬರಬೇಕು. ಈ ಸಿಂಗ್ಯುಲರ್ ಇದಂತೂ ಆಗಲ್ಲ. ಸೊ ಆರ್ ಇದೆ, ಕಣ್ಮುಚ್ಕೊಂಡು ಟಿಕ್ ಹಾಕಿ. ನೋಡಿ, ಹ್ಯಾವ್, ಹ್ಯಾಸ್ ಇದೆಯಲ್ಲ, ಅದನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ನೋಡಿ. ನಾವು ಹ್ಯಾಸ್ ಸಿಂಗ್ಯುಲರ್ ಅಲ್ಲಿ ಯೂಸ್ ಮಾಡ್ತೀವಿ, ಸಿಂಗ್ಯುಲರ್ ಅಲ್ವಾ. ಹ್ಯಾವ್ ನಾವು ಪ್ಲೂರಲ್ ಅಲ್ಲಿ ಯೂಸ್ ಮಾಡ್ತೀವಿ, ಪ್ಲೂರಲ್ ಅಲ್ವಾ ಸರ್. ಇಲ್ಲಿ ಹ್ಯಾವ್ ಕಾಸ್ಡ್ ಹ್ಯಾಸ್ ಬೀನ್ ಇದೆ. ಬೀನ್ ಅಂತಕ್ಕಂಥದ್ದು ನಾವು ಕಂಟಿನ್ಯೂಸ್ ವರ್ಕ್ ಆಗ್ತಾ ಇರತ್ತೆ ನೋಡಿ, ಕಂಟಿನ್ಯೂಸ್ಲಿ ಇಟ್ಸ್ ಮೂವಿಂಗ್, ಕಂಟಿನ್ಯೂಸ್ಲಿ ವರ್ಕಿಂಗ್ ಫ್ರಮ್ ಪಾಸ್ಟ್, ಇನ್ನು ಮಾಡ್ತಾನೆ ಇದರ ಕೆಲಸ ಅಂದಾಗ ಬೀನ್ ಯೂಸ್ ಮಾಡೋದು. ಸೊ ಇಲ್ಲಿ ನೀವು ವೆರಿ ಇಂಪಾರ್ಟೆಂಟ್ ಏನು, ಹ್ಯಾಸ್ ಬೀನ್, ಹ್ಯಾವ್ ಬೀನ್, ಹ್ಯಾಡ್ ಬೀನ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ, ಕಂಟಿನ್ಯೂಸ್ ಆಕ್ಷನ್ ಪಾಸ್ಟ್ ಅಲ್ಲಿ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಆಗ್ತಾ ಇರುತ್ತೆ ಒಂದಾದ್ಮೇಲೆ ಒಂದು, ಆ ತರದ್ದು. ಹ್ಯಾಸ್ ಬೀನ್ ನಾವು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಯೂಸ್ ಮಾಡ್ತೀವಿ, ಹ್ಯಾವ್ ಬೀನ್ ಪ್ಲೂರಲ್ ಸಬ್ಜೆಕ್ಟ್ ಅಲ್ಲಿ ಯೂಸ್ ಮಾಡ್ತೀವಿ, ಅದು ನಿಮ್ಗೆ ಗೊತ್ತಿರಬೇಕು. ಹ್ಯಾಡ್ ಬೀನ್ ಪಾಸ್ಟ್ ಪರ್ಫೆಕ್ಟ್, ಪಾಸ್ಟ್ ಅಲ್ಲಿ ಹ್ಯಾಡ್ ಅಂದ್ರೆ ಪಾಸ್ಟ್, ಬೀನ್ ಅಂದ್ರೆ ಪರ್ಫೆಕ್ಟ್ ಟೆನ್ಸ್. ಸೊ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಲ್ಲಿ ಆಕ್ಷನ್ ಆಗ್ತಾ ಇದ್ರೆ ಬೀನ್ ಯೂಸ್ ಮಾಡ್ತೀವಿ. ಸೊ ಇದು ಗೊತ್ತಿರಲಿ, ಈ ತರ ಕ್ವಶನ್ಸ್ ಕೂಡ ಬರ್ತದೆ. ನಾವು ಇನ್ನೊಂದಿಟ್ಟುವರಿ, ಈಗ ನಾನು ಜಸ್ಟ್ ನಿಮ್ಗೆ ಏನ್ ಹೇಳ್ದೆ, ಇದು ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳ್ದೆ, ಅರ್ಥ ಆಗಿಲ್ವಾ? ಅರ್ಥ ಆಗ್ಲಿಲ್ವಾ? ಬೇಡ, ಅರ್ಥ ಆಗಿಲ್ಲ ಅಂದ್ರೆ ಬೇಡ. ಇದಕ್ಕೆ ಸಂಬಂಧಪಟ್ಟಂತೆ ಮುಂದೆ ನಾವು ಕ್ವಶನ್ಸ್ ಗಳನ್ನ ತಗೋತೀನಿ, ಅಲ್ಲಿ ನಾನು ನಿಮಗೆ ಒಂದೊಂದೇ ಇದನ್ನು ಕ್ಲಿಯರ್ ಮಾಡ್ತಾ ಹೋಗ್ತೇನೆ. ಓಕೆ, ಸೊ ನೆಕ್ಸ್ಟ್ ಬರೋಣ.
ಕುಮಾರ್ ಹಾರ್ಡ್ಲಿ ಅಟೆಂಡ್ಸ್ ಫಂಕ್ಷನ್. ಇಲ್ಲೇನಿದೆ ಕ್ವಶನ್ ಟ್ಯಾಗ್. ಕ್ವಶನ್ ಟ್ಯಾಗ್ ಅಂದ್ರೆ ಏನು? ನಮ್ಗೆ ಹೇಳಿದೀನಿ ಪಾಸಿಟಿವ್ ಇದ್ರೆ ನೆಗೆಟಿವ್ ಇರಬೇಕು ಕ್ವಶನ್ ನಲ್ಲಿ ಟ್ಯಾಗು. ಓಕೆ, ಇದು ಕ್ವಶನ್, ಇದು ಟ್ಯಾಗ್. ನೆಗೆಟಿವ್ ಇದ್ರೆ ಪಾಸಿಟಿವ್ ಇರಬೇಕು ಟ್ಯಾಗು ಅಲ್ವಾ ಸರ್? ಸೊ ಇಲ್ಲಿ ಕುಮಾರ್ ಹಾರ್ಡ್ಲಿ ಅಟೆಂಡ್ಸ್ ದ ಫಂಕ್ಷನ್. ನೋಡಿ ಇಲ್ಲಿ ನಮ್ಗೆ ಪಾಸಿಟಿವ್ ಇದೆ ನೆಗೆಟಿವ್ ಇಲ್ಲ ಗೊತ್ತಾಗಲ್ಲ. ಹಾರ್ಡ್ಲಿ ಅಟೆಂಡ್ಸ್ ಅಂದ್ರೆ ಇಟ್ ಈಸ್ ಇನ್ ಅ ನೆಗೆಟಿವ್. ಹಾರ್ಡ್ಲಿ ಅಟೆಂಡ್ಸ್ ಅಂದ್ರೆ ಅವನು ಅಟೆಂಡ್ ಮಾಡದೇ ಇಲ್ಲ, ಯಾವಾಗ್ಲೂ ಅನ್ನೋ ರೀತಿಯಿಂದ ನೆಗೆಟಿವ್ ಅಲ್ಲಿ ಇದೆ ಇದು. ಹಾಗಾಗಿ ಪಾಸಿಟಿವ್ ಬರಬೇಕು ಕ್ವಶನ್ ಟ್ಯಾಗು. ಸೊ ಇಲ್ಲಿ ಪಾಸಿಟಿವ್ ಕ್ವಶನ್ ಟ್ಯಾಗ್ ಏನ್ ಬರುತ್ತೆ? ಡಸಂಟ್ ಬರಲ್ಲ, ಡಿಡೆಂಟ್ ಬರಲ್ಲ, ಡಿಡ್ ಹಿ ಬರಬೇಕು, ಡಸ್ ಹಿ ಬರಬೇಕು. ಬಟ್ ಇಲ್ಲಿ ಏನಿದೆ? ಹಾರ್ಡ್ಲಿ ಅಂತಿದೆ. ಸೊ ದಟ್ ಈಸ್ ವೈ ಡಸ್ ಹಿ ಇಸ್ ದ ರೈಟ್ ಆನ್ಸರ್. ಯಾವುದು ಸರ್? ಇಲ್ಲಿ ಡಸ್ ಹಿ ಅಂತ ಕ್ವಶನ್ ಟ್ಯಾಗ್ ಅಂದ್ರೆ ಆಗ್ತಲ್ಲ. ಈಗ ಅವ್ರ ಜಾತ್ರೆ ಮನೆಗ್ ಬಂದಿದ್ರಾ ಅಂತೀವಿ. ಅವ್ರ ಮನೆಗ್ ಬಂದಿರ್ಲಿಲ್ವಾ? ಬಂದಿದ್ರು ಅನ್ಸುತ್ತೆ. ನೋಡಿ ಇಲ್ಲ ಅಲ್ವಾ, ಬಂದಿರ್ಲಿಲ್ಲ ಅಲ್ವಾ ಅಂತೀವಿ. ಈ ಕಡೆ ಬಂದಿದ್ರು ಅನ್ಸುತ್ತೆ ಅಂತೀವಿ. ಇದ್ರ ಕ್ವಶನ್ ಟ್ಯಾಗ್ ಅನ್ನೋದು. ಓಕೆ, ಇಲ್ಲಿ ಹಾರ್ಡ್ಲಿ ಅಂತಿರೋದ್ರಿಂದ ಸೊ ಏನಾಗುತ್ತೆ? ಮತ್ತೆ ಇಲ್ಲಿ ಪ್ರಮುಖವಾಗಿ ಆಕ್ಸಿಲರಿ ವರ್ಬ್ ಅಟೆಂಡ್ಸ್ ಅಲ್ಲಿ ಇದೆ. ಅಟೆಂಡ್ಸ್ ಅಂತ ಇರೋದ್ರಿಂದ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇರೋದ್ರಿಂದ ನಾವು ಡಸ್ ಯೂಸ್ ಮಾಡ್ತೀವಿ, ಡಿಡ್ ಯೂಸ್ ಮಾಡಲ್ಲ. ಅಂಡ್ ಆಲ್ಸೋ ಇಟ್ ಇಸ್ ಸಿಂಪಲ್. ನಾನು ನಿಮಗೆ ಪದೇ ಪದೇ ಹೇಳ್ತಾ ಇರ್ತೀನಿ, ನೀವು ಸೆಂಟೆನ್ಸ್ ಯಾವ್ದಿದೆ? ಪ್ಲೂರಲ್ಲ ಪ್ರೆಸೆಂಟ್, ಪಾಸ್ಟ್ ಪ್ರೆಸೆಂಟ್, ಪ್ಲೂರಲ್ಲ ಸಿಂಗಲ್, ಇಷ್ಟು ನೋಡ್ಕೋಬೇಕು. ಇಲ್ಲೇನಿದೆ? ಕುಮಾರ್ ಹಾರ್ಡ್ಲಿ ಅಟೆಂಡ್ಸ್ ಅ ಫಂಕ್ಷನ್. ಇಟ್ ಈಸ್ ಏನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದೆ. ಪ್ರೆಸೆಂಟ್ ಆಗಿರೋದ್ರಿಂದ ಏನಾಗಬೇಕು? ನಾವು ಡಿಡ್ ಅಂತಕ್ಕಂಥದ್ದು ಯೂಸ್ ಮಾಡಲ್ಲ, ಡಸ್ ಯೂಸ್ ಮಾಡ್ತೀವಿ, ಪಾಸ್ಟ್ ಅಲ್ಲ. ಅರ್ಥ ಆಗಿದೆಯಲ್ಲ? ನೆಕ್ಸ್ಟ್ ಬರ್ತೇನೆ. ಈ ಫೈಲ್ಡ್ ಎ ಸಿವಿಲ್ ಡ್ಯಾಶ್ ಅಗೇನ್ಸ್ಟ್ ಮಿಸ್ಟರ್ ಚೋಪ್ರಾ. ನೋಡಿ ಸಿಂಪಲ್ ಕ್ವಶನ್. ಈ ಫೈಲ್ಡ್ ಎ ಸಿವಿಲ್ ಸ್ಯೂಟ್. ಯಾವ ಸ್ಯೂಟ್? ಆಪ್ಷನ್ 1 ಸ್ಯೂಟ್. ಸ್ಯೂಟ್ ಸ್ಪೆಲ್ಲಿಂಗ್ ಏನು? ಸ್ಯೂಟ್ ದಾವೆ ಓಡ್ದ ಅಂತೀವಲ್ಲ, ಸೂಟ್ ಅಂತ ಕರಿತೀವಿ. ಸಿವಿಲ್ ಸ್ಯೂಟ್, ಕ್ರಿಮಿನಲ್ ಮೊಕದ್ದಮ್ಮೆ ಅಂತೀವಲ್ಲ, ದಾವೆ ಅಂತೀವಲ್ಲ ಅದು. ಓಕೆ, ನೆಕ್ಸ್ಟ್ ಚೂಸ್ ದ ಆಲ್ಟರ್ನೇಟಿವ್ ವಿಚ್ ಬೆಸ್ಟ್ ಎಕ್ಸ್ಪ್ರೆಸ್ ದ ಮೀನಿಂಗ್ ಆಫ್ ಐಡಿಯಾಮ್ ಆರ್ ಫ್ರೇಸಸ್ ಗಿವನ್ ಬಿಲೋ. ಓಕೆ, ಐಡಿಯಾಮ್ ಫ್ರೇಸಸ್ ಅಂದ್ರೆ ಸರ್ ನುಡಿಗಟ್ಟು. ಓಕೆ ಸರ್, ನುಡಿಗಟ್ಟು ಏನಿದೆ ಇಲ್ಲಿ? ಎ ಸ್ಟ್ರೋಮ್ ಇನ್ ಎ ಟೀ ಕಪ್ ಅಂತಿದೆ. ಅದ್ರ ಅರ್ಥ ಏನು ಹೇಳ್ತೀರಾ? ಎ ಸ್ಟ್ರೋಮ್ ಇನ್ ಎ ಟೀ ಕಪ್. ನೋಡಿ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಿ. ಎ ಸ್ಟ್ರೋಮ್ ಇನ್ ಎ ಟೀ ಕಪ್. ಓಕೆ, ಅಂದ್ರೆ ಒಂದು ಟೀ ಕಪ್ ಅಲ್ಲಿ ಅಷ್ಟೊಂದು ಸ್ಟ್ರೋಮ್ ಅಂತಂದ್ರೆ ನಿಮ್ಗೆ ಗೊತ್ತಲ್ಲ, ಒಂಥರ ಭಯಾನಕ ಅಂದ್ರೆ ಇಲ್ಲಿ ಅಂದ್ರೆ ಅರ್ಥ ಏನು? ಚಿಕ್ಕದು ಇದು ಅಂದ್ರೆ ಕ್ಷುಲ್ಲಕ ಕಾರಣಕ್ಕೆ ಅಷ್ಟೊಂದು ಎಕ್ಸೈಟ್ಮೆಂಟ್ ಆಗೋದ್ ಬೇಕಾಗಿತ್ತ ಅಂತ. ಅಂದ್ರೇನು? ಮಚ್ ಎಕ್ಸೈಟ್ಮೆಂಟ್ ಓವರ್ ಸಮಥಿಂಗ್ ಟ್ರಿವಿಯಲ್. ಸ್ಟ್ರೋಮ್ ಬರೋದಿಲ್ಲಿ ನಮ್ಗೆ ಸ್ಟ್ರೋಮ್ ಅವೆಲ್ಲ ನಾವೇನ್ ನೋಡಿ ದೊಡ್ಡ ದೊಡ್ಡ ಸಾಗರ ಅಲ್ಲಿ ಎಲ್ಲ ನೋಡ್ತೀವಲ್ಲ ನಾವು, ದೊಡ್ಡ ಈ ತರದ್ದು. ಈಗ ಆಕಾಶದಲ್ಲಿ, ಈಗ ಸಾಗರದಲ್ಲಿ, ಅದೇ ಕಪ್ಪು ಟೀ ಕಪ್ ಅಲ್ಲಿ ಏನಾಗುತ್ತೆ? ಅಷ್ಟೊಂದು ಎಕ್ಸೈಟ್ಮೆಂಟ್ ಬೇಕಾ ಅಂತ. ಅಂದ್ರೆ ಒಂದು ಕ್ಷುಲ್ಲಕ ವಿಷಯದ ಬಗ್ಗೆ ಉತ್ಸಾಹ ಅಂತ. ಟ್ರಿವಿಯಲ್ ಅಂದ್ರೆ ಕ್ಷುಲ್ಲಕ. ಓಕೆ, ಸೊ ಇದು ಒಳ ಅರ್ಥ ಹೇಳ್ಬೇಕು. ನುಡಿಗಟ್ಟು ಅಂದ್ರೆ ಒಳ ಅರ್ಥ. ನೆಕ್ಸ್ಟ್ ಬರ್ತೇನೆ ಸ್ನೇಹಿತರೆ. Out of the 4 alternatives, choose the one which is substituted for the given words. The period between two regions. Okay, two rains ಅಂತ. rains ಅಂದ್ರೆ ಎರಡು ಒಂದು ಏನ್ ಹೇಳ್ಬೋದು ನಾವು? ಪೀರಿಯಡ್ ನಡುವೆ ಇರ್ತಕ್ಕಂಥದ್ದನ್ನ ಏನಂತ ಕರಿತೀವಿ ಅಂತ. ಓಕೆ, ಅಂತ ಕರಿತೀವಿ. ಇದೊಂದು ರೈನ್, ಇದ್ರ ಮಧ್ಯ ಅಂದ್ರೆ ಈಗ ಇದು ಕ್ರಿಸ್ತ, ಈಗ ಫಾರ್ ಎಕ್ಸಾಂಪಲ್ ಇದು 12ನೇ ಶತಮಾನ, ಇದು 14, ಇದ್ರ ಮಧ್ಯ ಯಾವ್ದಿದೆ? 13ನೇ ಶತಮಾನ ಅಂತೀವಿ. ಇದನ್ನೇನಂತೀವಿ? ಅದರ ಮಧ್ಯ ಇರ್ತಕ್ಕಂಥದ್ನ ಎರ ಅನ್ನಲ್ಲ. ಎರ ಅಂತಂದ್ರೆ ಯುಗ ಬೇರೆ. ಇಲ್ಲಿ ಪೀರಿಯಡ್ ಕೇಳ್ತಿರೋದು. ಇಂಟರ್ಗೆನಮ್ ಅಂತ ಕರಿತೀವಿ. ಇಂಟರ್ಜೆನಮ್ ಅಥವಾ ಇಂಟರ್ಗೆನಮ್ ಅಂತಕ್ಕಂಥದ್ದು ಏನಿದೆ? ಇದು ಇಂಟರ್ಮಿಷನ್ ಅಲ್ಲ. ಇಂಟರ್ಮಿಷನ್ ಅಂದ್ರೆ ಮಧ್ಯಂತರ. ಇದು ಮಧ್ಯಕಾಲ. ಇಂಟರ್ಗೆನಮ್ ಅಂದ್ರೆ ಮಧ್ಯಕಾಲ. ದ ಪೀರಿಯಡ್ ಬಿಟ್ವೀನ್ ಟೂ ರೈನ್ಸ್ ಇಸ್ ಕಾಲ್ಡ್ ದ ಇಂಟರ್ಗ್ರಾಮ್. which refers to the time which throne or government which vacate. ಅಂದ್ರೆ ಎರಡು, ಈಗ ಫಾರ್ ಎಕ್ಸಾಂಪಲ್ ಒಂದು ಏನಾಗುತ್ತೆ? ಸಂಧ್ಯಾ ಕಾಲ, ಅಥವಾ ಈಗ ಫಾರ್ ಎಕ್ಸಾಂಪಲ್ ಒಂದ್ ಸರ್ಕಾರ ಇರುತ್ತೆ, ಇನ್ನೊಂದು ಸರ್ಕಾರ ಇರುತ್ತೆ, ಅದ್ರ ಇದು ಬೀಳುತ್ತೆ. ಇಲ್ಲಿ ಮಧ್ಯ ಒಂದು ಸಮ್ಮಿಶ್ರ ಬಂತು ಅಂದ್ರೆ ಈ ಸರ್ಕಾರ ನಡುವೆ ಏನಿತ್ತು? ಸಮ್ಮಿಶ್ರ ಅಂದ್ರೆ ಈ ಕಾಲ ಅಂತೀವಲ್ಲ. ಅಂದ್ರೆ ಎಕ್ಸಾಂಪಲ್ ಕೊಟ್ಟೆ. ಅದೇ ತರ ಬೇರೆ ಬೇರೆ ಒಂದು ರಾಜಮನೆತಗಳ ಮಧ್ಯ ಇರುತ್ತಲ್ಲ, ಅದನ್ನ ಮಧ್ಯಕಾಲ ಅಂತ ಕರಿತಕ್ಕಂಥದ್ದು. ಓಕೆ, ಸೊ ನೆಕ್ಸ್ಟ್ ಬರ್ತೇನೆ. ಪಿಕ್ ಔಟ್ ದ ಆಪೋಸಿಟ್ ಮೀನಿಂಗ್ ಆರ್ ಆಂಟೋನಿಮ್ ಅಂದ್ರೆ ವಿರುದ್ಧ ಪದಕ್ಕೆ ಹೇಳ್ಬೇಕು. ವಿರುದ್ಧ ಪದ ಅಂದ ತಕ್ಷಣ ನಿಮ್ಗೆ ಇಲ್ಲಿ ಏನ್ ಕೊಟ್ಟಿದೆ? ಪ್ರೆಡೆಸೆಸರ್. ಒನ್ಸ್ ಅಗೇನ್ ಸಿಂಪಲ್ ಕ್ವಶನ್. ಪ್ರೀ ಅಂದ್ರೆ ಏನು ಸರ್? ಪೂರ್ವ ಅಲ್ಲ ಸರ್? ಪ್ರೀ ಅಂದ್ರೆ ಪೂರ್ವ. ಯಾವ್ದು ಹೇಳ್ತೀರಾ? ಒಂದು ಸಿಂಪಲ್ ನೀವು ಅರ್ಥ ಮಾಡ್ಕೊಳ್ಳಿ. ಹೇಳ್ತೀರಾ?
ಪೂರ್ವಾಧಿಕಾರಿ ಅಂತ ಅಂದ್ರೆ ಮೊದ್ಲು ಯಾರೋ ಇದ್ದ, ಅವನ ನಂತರ ಬರೋದನ್ನ ಅದ್ರ ವಿರುದ್ಧೇನೋ ಉತ್ತರಾಧಿಕಾರಿ, ಸಕ್ಸೆಸರ್ ಅಂತ ಕರಿತೀವಿ. ಪೂರ್ವಾಧಿಕಾರಿ, ಸಕ್ಸೆಸರ್ ಅಂದ್ರೆ ಉತ್ತರಾಧಿಕಾರಿ. ಅರ್ಥ ಆಗ್ತಿದೆಯಲ್ಲ? ವಿರುದ್ಧ ಪದ, ಆಂಟೋನಿಮ್ ಅಂದ್ರೆ ವಿರುದ್ಧ ಪದ ಕೇಳಿರೋದು. ಆಂಟೋನಿಮ್ ಅಂದ್ರೆ ಸರ್ ವಿರುದ್ಧ ಪದ ಹೇಳಬೇಕು. ಓಕೆ, ನೆಕ್ಸ್ಟ್ ಚೂಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಅಂದ್ರೆ ಇದು ಸಮಾನಾರ್ಥಕ. ಅಪ್ರೋಪ್ರಿಯೇಟ್ ಮೀನಿಂಗ್ ಅದಕ್ಕೆ ಸಮಾನಾರ್ಥಕ ಪದ. ಸೆಗೇಶಿಯಸ್ ಅಂತಿದೆ. ಸೆಗೇಶಿಯಸ್ ಅಂದ್ರೇನು? ಸೂಕ್ಷ್ಮ ಉಳ್ಳವನು ಅಂತ. ಸೂಕ್ಷ್ಮತೆ, ಸೂಕ್ಷ್ಮತೆ ಅಂದ್ರೇನು? ಸೆನ್ಸಿಬಲ್, ಡಿಸಿಪ್ಲಿನ್ ಅಲ್ಲ. ಸ್ಪಾಂಟೇನಿಯಸ್ ಅಂದ್ರೆ ಕಂಟಿನ್ಯೂಸ್ ಆಗಿ ಬರೋದು, ಹೆಲ್ಪ್ಫುಲ್ ಅಲ್ಲ. ಸೆನ್ಸಿಬಲ್ ಅಂದ್ರೆ ಚುರುಕು ಬುದ್ಧಿ, ಸೂಕ್ಷ್ಮ ವಿವೇಚನೆಯುಳ್ಳವ. ಓಕೆ, ಸೊ ಸಮಾನಾರ್ಥಕ ಆಗಿರೋದ್ರಿಂದ ಸೆನ್ಸಿಬಲ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತದೆ, ಚೂಸ್ ದ ರೈಟ್ ವರ್ಡ್ ಟು ಫಿಲ್ ಇನ್ ದ ಬ್ಲಾಂಕ್. ಓಕೆ, ಟ್ರಾನ್ಸ್ಫರ್ ನಾನು ಹೇಳ್ತಾ ಇರ್ತೀನಿ ನಿಮ್ಗೆ ಸ್ನೇಹಿತರೆ, ನೋಡಿ ಹಿಂದೆ ಕ್ವಶನ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ತರ ಇದಕ್ಕಿಂತ ಒಂದು ಸೆಂಟೆನ್ಸ್ ಕೊಟ್ಟು ಅಂಡರ್ಲೈನ್ ಮಾಡಿ ಅದಕ್ಕೆ ಸಮಾನಾರ್ಥಕ ಕೇಳ್ರಿ ಈಸಿ, ಅದಕ್ಕೆ ವಿರುದ್ಧ ಕೇಳ್ರಿ ಈಸಿ. ಈ ತರ ಸಿಂಗಲ್ ಕೊಡ್ತಾನಲ್ಲ ಅವಾಗ ಸ್ವಲ್ಪ ನಿಮ್ಗೆ ಕಷ್ಟ ಅನ್ಸುತ್ತೆ. ಯಾಕೆ? ಸೆಂಟೆನ್ಸ್ ಅಲ್ಲಿ ಇದ್ದಾಗ ನಿಮ್ಗೆ ಅದ್ರ ಕಂಟೆಸ್ಟ್ ಅರ್ಥ ಆಗ್ಬಿಡುತ್ತೆ. ಆ ತರ ಕ್ವಶನ್ಸ್ ಮಧ್ಯ ಮಧ್ಯೆ ಒಂದೊಂದು ಕೇಳಿದ್ರೆ ನಾನು ಮುಂದೆ ನೋಡೋಣ. ನೆಕ್ಸ್ಟ್, ಟ್ರಾನ್ಸ್ಫರ್ ದ ಲಿಕ್ವಿಡ್ ಇನ್ ಟು ವೆಸಲ್ ಯೂಸಿಂಗ್ ಎ. ಇದು ಸಿಂಪಲ್ ಕ್ವಶನ್. ಈಗ ನೀವು ಇದನ್ನೆಲ್ಲ ಸೈನ್ಸ್ ಎಲ್ಲ ಓದಿರ್ತೀರಾ, ಇಂಗ್ಲಿಷ್ ಗೊತ್ತಿದ್ರೆ. ಇಲ್ಲಾಂದ್ರೆ ಈಗ ನೀವೇನ್ ನೋಡ್ತಿರ್ತೀರ, ನಿಮ್ಗೆ ಸೀಮೆಣ್ಣೆನ ಟ್ರಾನ್ಸ್ಫರ್ ಮಾಡೋದು ಒಂದು ಬಾಟ್ಲಿಂದ ಒಂದು ಕ್ಯಾನ್ ಇಂದ, ಇದೆಲ್ಲ ನಿಮ್ಗೆ ಗೊತ್ತಿರಲ್ಲ. ಆ ಕಾಲ ಗ್ಯಾಸ್ ಇನ್ನೂ LPG ಬರೋಕ್ಕಿಂತ ಮುಂಚೆ ಸೀಮೆಣ್ಣೆ, ಅವಾಗ ಸ್ಟವ್ಗಳು ಜಾಸ್ತಿ ಇದ್ವು. ಓಕೆ, ಆ ಕಾಲ ನೀವು ನೋಡಿದ್ರೆ ಗೊತ್ತಿರುತ್ತೆ ನಿಮ್ಗೆ. ಎಷ್ಟೊಂದು ಜನ ನೋಡಿದ್ರು, ಹಳ್ಳಿ ಕಡೆ ಇರೋರು ನೋಡಿರ್ತೀರ. ಈ ತರ ಒಂದು ಪಂಪ್ ತರ ಇರತ್ತೆ, ಒಂದು ಇದು ಇಲ್ಲಿ ಹಿಂಗ್ ಪ್ರೆಸ್ ಮಾಡಿ, ಇಲ್ಲಿ ಒಂದು ಕ್ಯಾನ್ ಒಳಗೆ ಇಟ್ಟು ಇದು ಪ್ರೆಸ್ ಮಾಡಿದ್ರೆ ಅದು ಇಲ್ಲಿಂದ ಇನ್ನೊಂದು ಕ್ಯಾನ್ಗೆ ಹೋಗುತ್ತೆ. ಅದನ್ನೇನಂತ ಕರಿತೀವಿ? ಸಿಫಾನ್ ಅಂತ ಕರಿತೀವಿ. ಓಕೆ, ಇಲ್ಲಿಂದ ಪ್ರೆಸ್ ಮಾಡಿದ್ರೆ ಆ ಪ್ರೆಷರ್ ಇಂದ ಇದು ಎಳ್ಕೊಳ್ಳುತ್ತೆ, ವಾಪಸ್ ಅದು ಇನ್ನೊಂದು ಕ್ಯಾನ್ಗೆ ಹೋಗುತ್ತೆ. ಪ್ರೆಸ್ ಮಾಡ್ಬಿಟ್ರೆ ಇಲ್ಲಿಂದ ಅದು ಖಾಲಿ ಆಗ್ತಾ ಇರುತ್ತೆ ಒಂದು ಕ್ಯಾನ್ಗೆ. ಈ ತರ ಯಾಕೆ ಮಾಡ್ತಾರೆ? ಬಗ್ಸಕ್ಕಾಗಲ್ಲ, ತುಂಬಾ ದೊಡ್ಡ ಕ್ಯಾನ್ ಇದ್ರೆ, ಮತ್ತೆ ಚೆಲ್ಲಬಾರ್ದು ಅನ್ನೋದು. ಈ ಒಂದು ಟೆಕ್ನಿಕ್ ನ ಸಿಫಾನ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಬರ್ತೇನೆ ನೋಡಿ, ಇದು ಕ್ಲೌಸ್ ಟೆಸ್ಟ್ ಅಂತ ಕರಿತೀವಿ. ಈ ಕ್ಲೌಸ್ ಟೆಸ್ಟ್ ಅಂದ್ರೆ ಏನು? ಒಂದು ಕಂಪ್ಲೀಟ್ ಒಂದು ಪ್ಯಾರಾಗ್ರಾಫ್ ತರ ಕೊಟ್ಟಿರ್ತಾನೆ, ಅದರಲ್ಲಿ ಒಂದು 4-5 ನಿಮ್ಗೆ ಈ ತರ ಫಿಲ್ ಇನ್ ದ ಬ್ಲಾಂಕ್ಸ್ ಇರುತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಈ ತರದ್ದು ನಿಮ್ಗೆ ಕೊಟ್ಬಿಟ್ರೆ ವೆರಿ ಈಸಿ. ಸ್ವಲ್ಪ ನೀಟಾಗಿ ಸಾಲ್ವ್ ಮಾಡ್ಬಿಟ್ರೆ 4-5 ಕ್ವಶನ್ಸ್ ನಿಮ್ಗೆ ಏನ್ ಮಾರ್ಕ್ಸ್ ಇದೆ ನಿಮ್ ಜೋಬಲ್ ಬಂದು ಕೂತ್ಕೊಂಡ್ಬಿಡತ್ತೆ. ಫಸ್ಟ್ ಈ ಒಂದು ಕಂಪ್ಲೀಟ್ ಇದನ್ನ ಓದ್ಬೇಕು ನೀವು. ಏನಿದೆ? ವುಮೆನ್ ಹ್ಯಾವ್ ಡ್ಯಾಶ್, ಹೆಂಗಿದೆ ಹಂಗೆ ಓದ್ಕೊಂಡು, ಡ್ಯಾಶ್ ಮೇಡ್ ಡ್ಯಾಶ್ ಇನ್ ದ ಕಾರ್ಪೊರೇಟ್ ವರ್ಕ್ ಪ್ಲೇಸ್ ಬಟ್ ಸರ್ಟನ್ಲಿ ನಾಟ್ ಆಸ್ ಮಚ್ ಆಸ್ ದೇ ಹ್ಯಾಡ್ ಎಕ್ಸ್ಪೆಕ್ಟೆಡ್. ವಿ ಹ್ಯಾವ್ ನ್ಯೂ ಲಾಸ್, ರೂಲ್ಸ್ ಅಂಡ್ ಡ್ಯಾಶ್ ರಿಲೇಟಿಂಗ್ ಟು ರೂಲ್ಸ್ ಅಂಡ್ ರಿಲೇಟಿಂಗ್ ಟು ವುಮೆನ್ ಇನ್ ದ ವರ್ಕ್ ಪ್ಲೇಸ್, ಬಟ್ ವಾಟ್ ವಿ ಹ್ಯಾವ್ ನಾಟ್ ಚೇಂಜ್ಡ್ ಮಚ್ ಈಸ್ ಮೇಲ್ ಅಂತ ಇದೆ. ಓಕೆ, ಇಲ್ಲಿ ಏನ್ ನೀವು ಅರ್ಥ ಮಾಡ್ಕೊತಾ ಇದ್ದೀರಾ ಅಂದ್ರೆ, ಒಂದು ವುಮೆನ್ ಬಗ್ಗೆ, ಅವ್ರ ವರ್ಕ್ ಪ್ಲೇಸ್, ಕಲ್ಚರು, ವರ್ಕಿಂಗು, ಇಲ್ಲಿ ಮೇಲ್ ಈ ತರ ಏನೋ ಒಂದಿದೆ. ಓಕೆ, ಈ ತರ ನೀವು ಈ ಕಂಟೆಕ್ಸ್ಟ್ ಅರ್ಥ ಮಾಡ್ಕೊಂಬಿಟ್ರೆ, ಇಲ್ಲಿ ಏನ್ ಬಗ್ಗೆ ಮಾತಾಡ್ತಾ ಇದಾರೆ, ಏನ್ ಹೇಳ್ತಾ ಇದಾರೆ ಅನ್ನೋದು ಇಲ್ಲಿ ನೋಡ್ಕೊಂಬಿಟ್ರೆ ಅದ್ರ ಪ್ರಕಾರ ನೀವು ಮಾಡ್ಬೇಕಾಗತ್ತೆ. ಈಗ ಅಂತ ಪ್ರಕಾರದ ವರ್ಡ್ಗಳನ್ನ ನೀವು ಇಲ್ಲಿ ಏನ್ ಮಾಡ್ಬೇಕಾಗುತ್ತೆ? ಯೂಸ್ ಮಾಡ್ಬೇಕಾಗತ್ತೆ. ಈಗ ನೋಡಿ, ವುಮೆನ್ ಡ್ಯಾಶ್ ಮೇಡ್ ಡ್ಯಾಶ್ ಇನ್ ದ ಕಾರ್ಪೊರೇಟ್. ನೋಡಿ ಫಸ್ಟ್ 61 ನೋಡಿ, ವುಮೆನ್ ಪರ್ಹ್ಯಾಪ್ಸ್ ಅಂತಾನೆ ಇಲ್ಲ, ಪರ್ಹ್ಯಾಪ್ಸ್ ಅಂತೂ ಆಗಲ್ಲ. ಸೆಲ್ಡಮ್ ನೋಡೋಣ. ವುಮೆನ್ ಹ್ಯಾವ್ ಸೆಲ್ಡಮ್ ಮೇಡ್ ಅನ್ನಲ್ಲ, ಅಂದ್ರೆ ಸೆಲ್ಡಮ್ ಅಂದ್ರೆ ವಿರಳ ಆಗಲ್ಲ. ಆಪ್ಟಿಮಿಸ್ಟಿಕಲಿ ಪೆಸಿಮಿಸ್ಟಿಕ್, ಆಪ್ಟಿಮಿಸ್ಟಿಕ್ ಅಂದ್ರೆ ಪಾಸಿಟಿವ್ ಮೇಡ್ ಅನ್ನಲ್ಲ, ಅನ್ಡೌಟೆಡ್ಲಿ ಆಗುತ್ತೆ ಇಲ್ಲಿ. ಅಂದ್ರೆ ವುಮೆನ್ ಹ್ಯಾವ್ ಅನ್ಡೌಟೆಡ್ಲಿ, ಓಕೆ, ಸಂದೇಹವಿಲ್ಲದೆ ಮೇಡ್, ಏನ್ ಮೇಡು ಇಲ್ಲಿ ನೋಡಿ, ಸೆಕೆಂಡ್ ಡ್ಯಾಶ್ಗೆ ಪ್ರೋಗ್ರೆಸ್ ಇನ್ ದ ಕಾರ್ಪೊರೇಟ್ ವರ್ಕ್ ಪ್ಲೇಸ್ ಅಲ್ಲ, ಎಫರ್ಟ್ಸ್ ಅಲ್ಲ, ಅಟೆಂಪ್ಟ್ಸ್, ಡಿಸಿಷನ್ಸ್. ಶಿ ಮೇಡ್ ಎಫರ್ಟ್ಸ್ ಅಂತೀವಿ, ಮೇಡ್ ಅಟೆಂಪ್ಟ್ಸ್ ಅಂತ ಕರಿತೀವಿ, ಬಟ್ ಇದೇನಿದೆ? ಮೇಡ್ ಎಫರ್ಟ್ಸ್ ಇನ್ ದ ಕಾರ್ಪೊರೇಟ್ ವರ್ಕ್ ಪ್ಲೇಸ್ ಇಸ್ ದ ರೈಟ್ ಆನ್ಸರ್. ಓಕೆ, ಶಿ ಮೇಡ್ ಎಫರ್ಟ್ಸ್ ಅಂದ್ರೆ ಅಷ್ಟು ಅವಳು ಎಫರ್ಟ್ ಹಾಕಿದ್ದಾರೆ ಇನ್ ಕಾರ್ಪೊರೇಟ್ ವರ್ಕ್ ಪ್ಲೇಸ್, ಬಟ್ ಸರ್ಟನ್ಲಿ ನಾಟ್ ಹ್ಯಾಸ್ ಮಚ್ ಹ್ಯಾಸ್ ದೇ ಹ್ಯಾಡ್ ಎಕ್ಸ್ಪೆಕ್ಟೆಡ್. ಅಂದ್ರೆ ಅಷ್ಟು ಕೆಲಸ ಮಾಡಿದ್ರು, ಬಟ್ ಅದು ಅವರು ಏನ್ ಎಫರ್ಟ್ ಹಾಕಿ ಕಾರ್ಪೊರೇಟ್ ಕಡೆ ಎಲ್ಲ ಮಹಿಳೆಯರು ಬಂದು ಕೆಲಸ ಮಾಡ್ತಾರೆ, ಬಟ್ ನಾಟ್ ಎಕ್ಸ್ಪೆಕ್ಟೆಡ್ ಇಲ್ಲ ಅದು ಅಂತ ಹೇಳ್ತಕ್ಕಂಥದ್ದು. ಓಕೆ, ವಿ ಹ್ಯಾವ್ ನ್ಯೂ ಲಾಸ್, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರಬೇಕು. ಆಕ್ಟಿವಿಟೀಸ್ ಆಗಲ್ಲ, ಕೇಸಸ್ ಆಗಲ್ಲ, ಪಾಲಿಸೀಸ್ ಆಗುತ್ತೆ. ರೆಗ್ಯುಲೇಷನ್ ಇಲ್ಲ, ಬಟ್ ರೂಲ್ಸ್ ಅಂಡ್ ಪಾಲಿಸೀಸ್ ರಿಲೇಟಿಂಗ್ ಟು ವುಮೆನ್ ಇನ್ ದ ವರ್ಕ್ ಪ್ಲೇಸ್ ಅಲ್ವಾ. ನಮ್ಮ ವರ್ಕ್ ಪ್ಲೇಸ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ರೂಲ್ಸ್ ಅಂಡ್ ಪಾಲಿಸೀಸ್ ತಂದಿವಿ ವುಮೆನ್ಗೆ ಸಂಬಂಧಪಟ್ಟಂತೆ. ಸೊ ನೋಡಿ, ಆ ತರ ಪದಗಳನ್ನ ನೀವು ಆಯ್ಕೆ ಮಾಡ್ಬೇಕು. ಇಲ್ಲಿ ಹೆಂಗೆ ಇದ್ರೆ ಯಾವ ತರ ಪ್ಯಾರಾಗ್ರಾಫ್, ಈಗ ಇದೇ ಪ್ಯಾರಾಗ್ರಾಫ್ ಎನ್ವೈರನ್ಮೆಂಟ್ ರಿಲೇಟೆಡ್ ಕೊಟ್ಟಿದ್ದ ಅಂತ ಇಟ್ಕೊಳ್ಳಿ, ಎನ್ವೈರನ್ಮೆಂಟ್ ರಿಲೇಟೆಡ್ ವರ್ಕ್ ನ ಮಾಡಬೇಕು. ಅಥವಾ ಪೊಲಿಟಿ ರಿಲೇಟೆಡ್ ಇದ್ದಾಯ್ತು, ಸಂವಿಧಾನ ಆ ತರದ ರಿಲೇಟೆಡ್. ಓಕೆ, ಅಂತ ವರ್ಡ್ಸ್ಗಳು. ಓಕೆ, ಸೈನ್ಸ್ ರಿಲೇಟೆಡ್ ಅಂತ ವರ್ಡ್ಸ್ಗಳನ್ನ ಯೂಸ್ ಮಾಡ್ಕೋಬೇಕು.
ಓಕೆ, ಅರ್ಥ ಆಗ್ತಿದೆ ಅನ್ಸುತ್ತೆ. ಪಾಲಿಸೀಸ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ರಿಲೇಟಿಂಗ್ ಟು ವುಮೆನ್ ಇನ್ ದ ವರ್ಕ್ ಪ್ಲೇಸ್, ಬಟ್ ವಾಟ್ ವಿ ಹ್ಯಾವ್ ನಾಟ್ ಚೇಂಜ್ಡ್ ಮಚ್ ಇಸ್ ದ ಮೇಲ್. ಅಂದ್ರೆ ನಾವು ಅಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮಾಡಿದ್ರು ಕೂಡ ಬಟ್ ನಾವು ಮೇಲ್ನ ಅಂದ್ರೆ ಪುರುಷರ ಆ ವರ್ಕ್ ಪ್ಲೇಸ್ ಅಲ್ಲಿ ಏನೋ ಚೇಂಜ್ ಮಾಡಕ್ ಆಗಿಲ್ಲ ಅಂತ. ಏನದು? ಹೇಟೆಡ್ನೆಸ್ ಅಲ್ಲ, ಪ್ಯಾಟ್ರನ್ ಅಲ್ಲ, ಅಚೀವ್ಮೆಂಟ್ಸ್ ಅಲ್ಲ, ಬಿಹೇವಿಯರ್. ನೋಡಿ, ಮೇಲ್ ಬಿಹೇವಿಯರ್ ನ ನಾಟ್ ಚೇಂಜ್ ಆಗಿದೆ ಅನ್ನೋದು. ಸೊ ಇಲ್ಲಿ ಏನರ್ಥ? ಬಿಹೇವಿಯರ್ ಇಸ್ ದ ರೈಟ್ ಆನ್ಸರ್. ಈ ಒಂದು ಪ್ಯಾರಾಗ್ರಾಫ್ ಕಂಟೆಕ್ಸ್ಟಿಯಲಿ ಮೀನಿಂಗ್ಫುಲಿ ನಮಗೆ ಮ್ಯಾಚ್ ಆಗೋದು ಈ ಒಂದು ಆಪ್ಷನ್. ಓಕೆ, ಇಲ್ಲಿ ಅಂತದನ್ನ ಚೂಸ್ ಮಾಡಬೇಕು. ಕಂಟೆಕ್ಸ್ಟ್ ಏನ್ ಹೇಳ್ತಾ ಇದೆ, ಪ್ಯಾರಾಗ್ರಾಫ್ ಏನ್ ಕೇಳ್ತಾ ಇದೆ, ಅಂತದ್ದು ಕಂಟೆಕ್ಸ್ಟಿಯಲಿ ಮೀನಿಂಗ್ಫುಲಿ ಅಟ್ಯಾಚ್ ಆಗ್ತಕ್ಕಂಥ ವರ್ಡ್ಸ್ ನ ಚೂಸ್ ಮಾಡ್ಬೇಕಾಗುತ್ತೆ. ಅರ್ಥ ಆಗ್ತಿಲ್ಲ ಸ್ನೇಹಿತರೆ? ಸೊ ನೀವೇನ್ ಮಾಡಬೇಕು, ಫಸ್ಟ್ ಇದನ್ನ ಓದ್ಕೋಬೇಕು. ಓದ್ಕೊಂಡು ನಿಮ್ಗೆ ಏನ್ ಹೇಳ್ತಿದೆ, ಇದು ಏನಿದೆ, ಕಂಟೆಕ್ಸ್ಟ್ ಏನು, ಇದು ಕೇಳ್ತಾ ಇದೆ ಪದ, ಯಾವ ತರದ್ದು ಇದು ನೋಡ್ಕೋಬೇಕು. ಪಾಸಿಟಿವ್ ಕೇಳ್ತಾ ಇದ್ರೆ ಪಾಸಿಟಿವ್ ಕಂಟೆಕ್ಸ್ಟ್ ತಗೋಬೇಕು. ನೆಗೆಟಿವ್ ಕೇಳ್ತಾರೆ ನೆಗೆಟಿವ್ ವರ್ಡ್ಸ್ ಬರ್ತಕ್ಕಂಥ ಕಂಟೆಕ್ಸ್ಟ್ ಇರ್ತಕ್ಕಂಥ ವರ್ಡ್ಸ್ ಇರ್ತಕ್ಕಂಥ ಪದಗಳನ್ನ ಚೂಸ್ ಮಾಡಬೇಕು. ಓಕೆ, ಅರ್ಥ ಆಗ್ತಿದೆಯಲ್ಲ ನಾನು ಹೇಳ್ತಾ ಇರೋದು? ಸೊ ಇವೆಲ್ಲ ನೋಡಬೇಕು. ಪ್ಲೂರಲ್ ಇದೆಯಾ, ಏನ್ ನೋಡ್ಬೇಕು ನೀವು? ಪಾಸಿಟಿವ್ ನೆಗೆಟಿವ್. ಓಕೆ, ಸಿಂಗ್ಯುಲರ್ ಪ್ಲೂರಲ್. ಓಕೆ, ಮತ್ತೆ ಪಾಸ್ಟ್ ಪ್ರೆಸೆಂಟ್, ಈ ತರದ್ದು ಈ ಒಂದು ಇದ್ರ ಬಗ್ಗೆ. ಮತ್ತೆ ಕಂಟೆಕ್ಸ್ಟ್ ಏನು, ಈ ಪ್ಯಾರಾಗ್ರಾಫ್ ಏನ್ ಹೇಳ್ತಾರೆ, ಎನ್ವೈರನ್ಮೆಂಟ್ ರಿಲೇಟೆಡ್ ಪ್ಯಾರಾಗ್ರಾಫ್, ಸೈನ್ಸ್ ರಿಲೇಟೆಡ್ ಅಥವಾ ಸ್ಟೋರಿ ಬೇಸ್ಡ್ ರಿಲೇಟೆಡ್, ಈ ತರದ್ದು ನೋಡ್ಬೇಕಾಗುತ್ತೆ. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ ಹೆಂಗ್ ಸಾಲ್ವ್ ಮಾಡಬೇಕು, ಏನ್ ನೀವು ಮೈಂಡ್ ಅಲ್ಲಿ ಇಟ್ಕೋಬೇಕು ಅಂತ. ನೆಕ್ಸ್ಟ್, ಚೂಸ್ ದ ಡಿಸ್ಕ್ರಿಪ್ಷನ್ ವಿಚ್ ಡಿಸ್ಕ್ರೈಬ್ಸ್ ದ ಗಿವನ್ ವರ್ಡ್ ಮೋಸ್ಟ್ ಅಪ್ರೋಪ್ರಿಯೇಟ್ಲಿ. ಓಕೆ, ಎಕ್ಸೋಡಸ್ ಅಂತಕ್ಕಂಥದ್ದು, ಇದಕ್ಕೆ ಒಂದು ವರ್ಡ್ ಏನ್ ಕೊಟ್ಟಿದ್ದಾನೆ, ಅದಕ್ಕೆ ಮೀನಿಂಗ್ ಏನು ಅಂತ. ಎಕ್ಸೋಡಸ್ ಅಂದ್ರೆ ಎಕ್ಸೋಡಸ್ ಅಂದ್ರೆ ಒಂದಷ್ಟು ತುಂಬಾ ಒಟ್ಟಿಗೆ ಗುಳೆ ಹೆಬ್ಬೋದು ಅಂತೀವಲ್ಲ ಅದು. ಅಂದ್ರೆ ಇಲ್ಲಿ ರೈಟ್ ಆನ್ಸರ್ ಯಾವುದು ನೋಡಿ, ಲಾರ್ಜ್ ಸ್ಕೇಲ್ ಡಿಪಾರ್ಚರ್ ಪೀಪಲ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಅಂದ್ರೆ ದೇಶಾಂತರ ಹೊಟ್ಟೋಗ್ತಾರೆ ಒಂದಷ್ಟು ಜನ, ಅಥವಾ ಗುಳೆ ಹೆಪ್ತಾರೆ, ಅಂದ್ರೆ ಸಾಮೂಹಿಕ ನಿರ್ಗಮನ, ಈ ತರ ನಾವೇನ್ ಹೇಳ್ತೀವಿ ಅದನ್ನ ಎಕ್ಸೋಡಸ್ ಅಂತ ಕರಿತೀವಿ. ಸೊ ಇಲ್ಲಿ ಯಾವುದು ಸರ್? ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬರ್ತೇನೆ. fill in the blanks once again. Her work has translator underscore her commitment dash cultural dialogue. She has succeeded in bringing European and American sentiments dash thus Indian context ಅಂತಿದೆ. ನೋಡಿ, ಇದು ಪ್ರಿಪೋಸಿಷನ್ಸ್ ಗಳನ್ನ ಹಾಕ್ಬೇಕಾದ್ರೆ ಇಲ್ಲಿ ದಯವಿಟ್ಟು ನೀವು ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ಇಲ್ಲಿ ನೋಡಿ, her work as a translator underscores her commitment. ಓಕೆ, ಕಮಿಟ್ಮೆಂಟ್ ನೋಡಿ, ಡ್ಯಾಶ್ ಕಲ್ಚರ್ ಕಮಿಟ್ಮೆಂಟ್ ಎಲ್ಲಿ, ಯಾವ್ದಕ್ಕೆ ಕಮಿಟ್ಮೆಂಟ್ ಅವಳದು? ಕಲ್ಚರಲ್ ಡೈಲಾಗ್ಗೆ ಅಂಡರ್ ಸ್ಕೋರ್ ಅಂದ್ರೆ ಕಮ್ಮಿ ಇದೆ ಅಂದ್ರೆ ಯಾವ್ದಕ್ಕೆ ಗೆ, ಯಾವ್ದಕ್ಕೆ ಅಥವಾ ಗೆ, ಯಾವ್ದಕ್ಕೋಸ್ಕರ ಅಂತೀವಲ್ಲ, ಏನೋ ಟುವರ್ಡ್ಸ್ ಕಲ್ಚರಲ್ ಏನ್ ಬರ್ಬೇಕು ಸರ್ ಇದಕ್ಕೆ? ಇಲ್ಲಿ ಏನ್ ಬರ್ಬೇಕು? ಇಲ್ಲಿ ಟುವರ್ಡ್ಸ್ ಅಂತ ಬರ್ಬೇಕು. ಇಲ್ಲಿ ಟುವರ್ಡ್ಸ್ ಅನ್ನೋದು ಯಾವ್ದು ಇಲ್ಲ, ಬಟ್ ಟೂ ಇದೆ. ಅರ್ಥ ಆಗ್ತೀನಿ ಹೇಳ್ತಾರೆ, ಟುವರ್ಡ್ಸ್ ಕಲ್ಚರಲ್ ಡೈಲಾಗ್ ಅಂತ ಯೂಶಲಿ ಹೇಳೋದು. ಬಟ್ ಕಮಿಟ್ಮೆಂಟ್ ಯಾವ್ದ್ರ ಕಡೆ ಗೆ ಅನ್ನೋದು, ಟೂ ಅನ್ನೋದು ಏನರ್ಥ? ಟೂ ಅಂದ್ರೆ ಏನರ್ಥ? ಗೆ ಅಂತ ಅರ್ಥ. ಸೊ ಗೆ ಅಂತ ತಕ್ಷಣ ಏನೋ ಇಲ್ಲಿ ಟೂ ಬರ್ಬೇಕು. ನೋಡಿ, ಕಣ್ಮುಚ್ಕೊಂಡು ಟಿಕ್ ಹಾಕಿ. ಆಯ್ತು ಸರ್, ನಂಗೆ ಅರ್ಥ ಆಗ್ಲಿಲ್ಲ, ಇದು ಟೂ ಬರುತ್ತಾ, ಆನ್ ಕಲ್ಚರಲ್ ಡೈಲಾಗ್ ಬರುತ್ತಾ ಅಥವಾ ವಿತ್ ಕಲ್ಚರ್, ಗೊತ್ತಾಗ್ಲಿಲ್ಲ, ನಂಗೆ ಅರ್ಥ ಆಗ್ಲಿಲ್ಲ. ಫೈನ್ ಸರ್, ಬಿಟ್ಟಾಕಿ. ಈಗ ಈ ತರ 2 ಡ್ಯಾಶ್ ಇರುತ್ತಾ, ಎರಡನೇದಕ್ಕೆ ಕಾನ್ಸಂಟ್ರೇಟ್ ಮಾಡಿ. ನೋಡಿ, ಎರಡನೇದೇನಿದೆ? ಶಿ ಹ್ಯಾಸ್ succeeded in bringing European American sentiments dash the Indian context. ನೋಡಿ, ಅವಳು ಅಮೆರಿಕನ್ ಮತ್ತೆ ಯುರೋಪಿಯನ್ ಸೆಂಟಿಮೆಂಟ್ಸ್ ನ ಇಂಡಿಯನ್ಗೆ ತಗೊಂಡ್ಬಂದ್ಲು, ಕಂಟೆಸ್ಟ್ಗೆ ತಗೊಂಡ್ಬರೋದು. ಅಲ್ಲಿಂದ ಇಲ್ಲಿಗೆ ಬರೋದು ಅಂದ್ರೆ ಏನರ್ಥ? ಅಲ್ಲಿಂದ ಇಲ್ಲಿಗೆ ತಗೊಂಡ್ಬರೋದು ಅಂದ್ರೆ ಇಂಟು ಅಂತೀವಿ ಅಲ್ವಾ? ವಿ ಆರ್ ಮೂವಿಂಗ್ ಇನ್ ಟು ದ ಹೌಸ್ ಅಂತೀವಿ, ಅಥವಾ ವಿ ಆರ್ ಗೋಯಿಂಗ್ ಔಟ್ ಆಫ್ ದ ಹೌಸ್ ಅಂತೀವಿ ಅಲ್ಲ. ಇಂಟು ಅಂದ್ರೆ ಇಲ್ಲಿ ಒಂದ್ ಕಡೆಯಿಂದ ಒಂದ್ ಕಡೆ ಬರ್ತಾ ಇದೆ ಅಂದ್ರೆ ಇಂಟು ಹಾಕ್ಬೇಕು. ಇಲ್ಲಿ ಇನ್ನಿದೆ, ಇವೆರಡರಲ್ಲಿ ಒಂದು ಅಂತ ಗೊತ್ತಾಗತ್ತೆ. ಐದರ್ ಎರಡನೇದ್ ಕರೆಕ್ಟ್ ಅಥವಾ ಮೂರನೇದ್ ಕರೆಕ್ಟ್, ಯಾಕಂದ್ರೆ ಸೆಕೆಂಡ್ ನಾವು ನೋಡಿದಾಗ. ಆದ್ರೆ ಇಲ್ಲಿ ಒಂದ್ ಕಡೆಯಿಂದ ಒಂದ್ ಕಡೆ ಬರ್ತಾ ಇದೆ ಅಂದಾಗ ಒಂದರಿಂದ ಇನ್ನೊಂದ್ರ ಒಳಗೆ ಬರ್ತಾ ಇದೆ. ಎಲ್ಲಿಂದ? ಯುರೋಪಿಯನ್ ಅಮೆರಿಕನ್ ಇಂದ ಇಂಡಿಯನ್ ಒಳಗೆ, ಕಂಟೆಕ್ಸ್ಟ್ ಒಳಗೆ ಬರ್ತಾ ಇದೆ. ಹಾಗಾಗಿ ಇಂಟು ಬರ್ಬೇಕಿಲ್ಲಿ. ಸೊ ಇದು ಇಂಟು ಆದ್ಮೇಲೆ 2 ಕರೆಕ್ಟ್. ಸೊ ನಿಮಗೆ ಸೆಕೆಂಡ್ ಗೊತ್ತಾದ ತಕ್ಷಣ ಒಂದೇದು ಆಟೋಮೆಟಿಕ್ ಆಗಿ ಫಿಕ್ಸ್ ಆಗ್ಬಿಡ್ತೀರ. ಕನ್ಫ್ಯೂಸ್ ಆದಾಗ ಈ ತರ ಸೆಕೆಂಡ್ ಎರಡೆರಡು ಫಿಲ್ ಇನ್ ದ ಬ್ಲಾಂಕ್ಸ್ ಇದ್ದಾಗ ಯಾವ್ದಾದ್ರು ಒಂದನ್ನ ನೀವು ಈಸಿ ಇರೋದನ್ನ ಚೂಸ್ ಮಾಡ್ಕೊಳ್ಳಿ. ಯಾವ್ದು ಈಸಿ ಅನ್ಸುತ್ತೆ ಅದನ್ನ ಫಸ್ಟ್ ಸಾಲ್ವ್ ಮಾಡಿ. ಆಗ ಇನ್ನೊಂದು ನಿಮಗೆ ಆಟೋಮೆಟಿಕ್ ಆಗಿ ಕನ್ಫ್ಯೂಸ್ ಇರೋದು ಸಾಲ್ವ್ ಆಗ್ಬಿಡುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಯಾವ್ದು ಕರೆಕ್ಟು? ಸೊ ಆಪ್ಷನ್ 2 ಕರೆಕ್ಟ್. ಸೊ ಇಲ್ಲಿ 2 ಬರಬೇಕು, ಇಲ್ಲಿ ಇಂಟು ಬರಬೇಕು. ಓಕೆ, ನೆಕ್ಸ್ಟ್ ಬರ್ತೇನೆ. ರಿಪೋರ್ಟೆಡ್ ಸ್ಪೀಚ್ ಅಂದ್ರೆ ಇಂಡೈರೆಕ್ಟ್ ಮಾಡಬೇಕು. ಓಕೆ, ದ ಮದರ್ ಸೆಡ್ ಟು ದ ಸನ್, ಐ ಕ್ಯಾನಾಟ್ ಪೇ ಯು ದ ಪಾಕೆಟ್ ಮನಿ. ವೆರಿ ಈಸಿ ಕ್ವಶನ್ ಸರ್, ಇದ್ರ ಬಗ್ಗೆ ನಾನು ಇವಾಗ ಬೇಸಿಕ್ ಏನು ಹೇಳಕ್ ಹೋಗಲ್ಲ ನಿಮ್ಗೆ. ನೋಡಿ, ಸೆಡ್ ಟು ದ ಸನ್ ಅಂದ್ರೆ ಏನದ? ಟೋಲ್ಡ್ ಟು ದ ಸನ್ ಅಂತ ಬರುತ್ತೆ. ಇಲ್ಲಿ ನೋಡಿ, ಟೋಲ್ಡ್ ಟು ದ ಸನ್, ಟೋಲ್ಡ್, ಇದೆರಡು ಕಾನ್ಕೇಸ್. ಫಾರ್ಬೆಡ್ ದ ಸನ್ ಅಂತ ಏನೋ ಕೊಟ್ಬಿಟ್ಟಿಲ್ಲ, ವಾರ್ನ್. ಇಲ್ಲಿ ಹೇಳ್ತಾ ಇರೋದು ವಾರ್ನ್ ಎಲ್ಲೂ ಮಾಡ್ತಾ ಇಲ್ಲ. ಇಲ್ಲೇನು ಕ್ವಶನ್ ಮಾರ್ಕ್ ಹಾಕಿಲ್ಲ ಅಥವಾ ಇನ್ನೂ ಇದು ಇಲ್ಲ. ಸೊ ಇದು ಕಾನ್ಸರ್, ಇವೆರಡರಲ್ಲಿ ಒಂದು. ಓಕೆ,
ಈಗೇನಿದೆ, ದ ಮದರ್ ಸೆಟ್ ಟು ದ ಸನ್, ಐ ಅಂದ್ರೆ ಯಾರು, ಮದರ್, ಐ. ಇಲ್ಲಿ ಮದರ್ ಐ ಅಂತ ನಾನು ಅಂತ ಹೇಳ್ಬೇಕಾದ್ರೆ ನಾವು ಅವ್ರಿಬ್ರು ಮಾತಾಡೋದನ್ನ ಕೇಳ್ಕೊಂಡ್ ಬಂದ್ ಹೇಳ್ಬೇಕಾರೆ ಅವಳು ಅಂತ ಹೇಳ್ತೀವಿ ಅಲ್ವಾ. ಮದರ್ ಅಂದ್ರ ಶಿ, ಇಲ್ಲೇನ್ ಬರ್ಬೇಕು, ಐ ಬದಲು ಶಿ ಬರ್ಬೇಕು. ಶಿ ಎಲ್ಲಿದೆ, ಇಲ್ಲಿದೆ. ಕ್ಯಾನ್ ಇರೋದು ನಿಮ್ಗೆ ಹೇಳ್ತಾನೆ ಇರ್ತೀನಿ, ಕ್ಯಾನ್ ಇರೋದು ಡೈರೆಕ್ಟ್ ಇಂಡೈರೆಕ್ಟ್ ಬರ್ಬೇಕಾದ್ರೆ ಕುಡ್ ಆಗುತ್ತೆ ಅಂತ ಹೇಳ್ತಾ ಇರ್ತೀನಿ. ಕುಡ್ ಇದೆಯಾ, ಇಲ್ಲೂ ಇದೆ, ಇಲ್ಲಿ ಇದೆ. ಬಟ್ ಐ ಅನ್ನೋದು ಯಾರು ಇಲ್ಲಿ, ಮದರ್. ಮದರ್ ಅಂದ್ರೆ ಯಾರು, ಅವಳು ಫೀಮೇಲ್ ಅಂದ್ರೆ ಏನು, ಶಿ ಬರ್ಬೇಕು, ಹಿ ಬರಬಾರ್ದು. ಓಕೆ. ಅಂಡ್ ಐ ಕೆನಾಟ್ ಪೇ ಯು, ಯು ಅಂದ್ರೆ ಯಾರು ಇಲ್ಲಿ, ಸನ್ನು. ಸನ್ಗೆ ಹೇಳ್ತಾ ಇರೋದು ಮದರು. ಐ ಕೆನಾಟ್ ಪೇ ಯು ದ ಪಾಕೆಟ್ ಮನಿ ಅಂತ. ಯು ಅಂದ್ರೆ ಸನ್ನು. ಸನ್ ಅಂದ್ರೆ ಯಾರು, ಹುಡುಗ. ಅಂದ್ರೆ ಏನ್ ಬರ್ಬೇಕು, ಯು ಜಾಗಕ್ಕೆ ಹಿ ಬರ್ಬೇಕು. ಸೊ ಹಿ ಎಲ್ಲಿದೆ, ಶಿ ಕುಡಂಟ್ ಪೇ, ಸಾರಿ ಇಲ್ಲಿ ಹಿಮ್ ಬರ್ಬೇಕು. ಓಕೆ, ಇಂಡೈರೆಕ್ಟ್ ಅಲ್ವಾ, ಹಿಮ್ ಬರ್ಬೇಕು. ಸೊ ಹಿಮ್ ಇದೆ ಇಲ್ಲಿ. ಅರ್ಥ ಆಗ್ತಿದೆಯಲ್ಲ ಹೇಳ್ತಾ ಇರೋದು. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಇಲ್ಲಿ ಏನು ನೋಡ್ಬಿಡಿ, ಕೀವರ್ಡ್ ನೋಡಿ ಸಾಕು. ಅಟ್ಲೀಸ್ಟ್ ನಿಮ್ಗೆ ಇದು ಅರ್ಥ ಆಗಿಲ್ವಾ, ಬೇಸಿಕ್ ನಾನು ಕೀವರ್ಡ್ ಏನಿರಬೇಕು ಅಂತ ಹೇಳಿದೀನಿ. ಪ್ರೀವಿಯಸ್ ಕ್ವಶನ್ಸ್ ವಿಡಿಯೋಸ್ಗಳೆಲ್ಲ ಹೇಳಿದೀನಿ. ಓಕೆ, ನೋಡಿ ಚೆಕ್ ಮಾಡಿ, ನೋಡಿಲ್ಲ ಅಂದ್ರೆ ನಾನು ಹೇಳಿದೀನಿ. ಕ್ಯಾನ್ ಅಂತಿದ್ರೆ ಕುಡ್ ಬರಬೇಕು, ಕುಡ್ ಇಲ್ಲಿದೆ. ಐ ಇರೋದು ಶಿ ಆಯ್ತು. ಇದೊಂದು ಕನ್ಸಿಡರ್ ಮಾಡ್ಕೊಂಡು ಆರಾಮಾಗಿ ನೀವು ಸೆಕೆಂಡ್ ಆಪ್ಷನ್ ಟಿಕ್ ಹಾಕ್ಬಿಡ್ಬೇಕು. ಓಕೆ, ಸೊ ನೋಡಿ ಇವೆಲ್ಲ ನಾವು ಇದು ಇಂಗ್ಲಿಷ್ ಗ್ರಾಮರ್ ಅಲ್ಲ ಇವೆಲ್ಲ. ಈಗೇನು ಪ್ರಿಪೋಸಿಷನ್ಸ್ ಏನೇನು ಹೇಳಿದೆ ಇವೆಲ್ಲ ಡಿಸ್ಕಸ್ ಮಾಡಿದ್ವಿ ಸ್ನೇಹಿತರೆ. ನಾನು ನಿಮ್ಗೆ ಪ್ಲೇಲಿಸ್ಟ್ ಲಿಂಕ್ ಕೊಡ್ತೀನಿ, ಮತ್ತೆ ಒಂದೇ ವಿಡಿಯೋ ಕವರ್ ಮಾಡಿರ್ತಕ್ಕಂಥದ್ದು ಇದೆ, ಅದು ಕೊಡ್ತೀನಿ, ನೋಡ್ಕೋಬಹುದು. ನೆಕ್ಸ್ಟ್ ಬರ್ತೀನಿ. ಚೂಸ್ ದ ಅಪ್ರೋಪ್ರಿಯೇಟ್ ಆಪ್ಷನ್ ದಟ್ ಎಕ್ಸ್ಪ್ರೆಸ್ ದ ಮೀನಿಂಗ್ ಆಫ್ ದ ಗಿವನ್ ಐಡಿಯಾಮ್. ಐಡಿಯಾಮ್ ಅಂದ್ರೆ ಏನು ಸರ್, ನುಡಿಗಟ್ಟು. ನೋಡಿ ಈ ತರದಿದ್ರೆ ವೆರಿ ಈಸಿ. ನೋಡಿ, ವೆನ್ ಎವರ್ ಐ ಮೀಟ್ ಹಿಮ್ ಈ ಪುಲ್ಸ್ ಎ ಲಾಂಗ್ ಫೇಸ್. ನೋಡಿ, ಮಖ ದೊಡ್ಡದು ಮಾಡ್ಕೊಂಡ, ಮಖ ಚಿಕ್ಕ ಮಾಡ್ಕೊಂಡ, ಒಂಥರ ಮಖ ವಕ್ರವಾಗಿ ಮಾಡ್ಕೊಂಡ್ರು ಅಂತಾರೆ. ಅಂದ್ರೆ ಏನರ್ಥ, ಇಷ್ಟ ಇಲ್ಲ ನಮ್ಮ ಹತ್ರ, ಅವನ ಹತ್ರ ಡಿಸಪಾಯಿಂಟೆಡ್ ಅಥವಾ ನಮ್ಮ ವಿರುದ್ಧ ಏನೋ ಅಂತ. ಅಂದ್ರೆ ಏನೋ ಆಂಗ್ರಿ ಅಲ್ಲ, ಕೋಪ ಬೇರೆ. ಇಲ್ಲಿ ಪುಲ್ಸ್ ಲಾಂಗ್ ಅಂದ್ರೆ ನಾವು ಕೋಪ ಬೇರೆ, ಇಂಟ್ರೆಸ್ಟ್ ಇಲ್ದೆ ನಾವು ಮುಖ ಒಂಥರ ಹಿಂಗ್ ಮಾಡ್ಕೊಳ್ಳೋದು ಬೇರೆ. ಅವ್ರು ಬಂದ್ರೆ ಈಗ ನಮ್ಗೆ ಇಂಟ್ರೆಸ್ಟ್ ಇಲ್ಲ ಅವ್ರ ಹತ್ರ ಮಾತಾಡಕ್ಕೆ, ಅಂದ್ರೆ ನೀವೇನ್ ಮಾಡ್ತೀರಾ, ಒಂಥರ ಮಖ ಮಾಡಿ ಹಿಂಗ್ ಮಾಡ್ಕೊಳ್ಳೋದು, ಆ ಕಡೆ ತಿರ್ಕೊಳ್ಳೋದು ಮಾಡ್ತೀರಾ. ಕೋಪ ಇಸ್ ಡಿಫ್ರೆಂಟ್. ಓಕೆ, ಸೊ ಆಂಗ್ರಿ ಅಲ್ಲ ಇಲ್ಲಿ, ಚಿಯರ್ಫುಲ್ ಅಂತೂ ಅಲ್ವೇ ಅಲ್ಲ. ಇಂಡಿಫರೆಂಟ್ ಅನ್ಸ್ಬೋದು, ಬಟ್ ಇಲ್ಲಿ ಇಂಡಿಫರೆಂಟ್ ಅಲ್ಲ. ಏನಿಲ್ಲಿ ಡಿಸಪಾಯಿಂಟ್ಮೆಂಟ್, ಇಲ್ಲಿ ಡಿಸಪಾಯಿಂಟ್ ಅಥವಾ ಗ್ಲೂಮ್ ಅಂತೀವಿ. ಅಂದ್ರೆ ಗ್ಲೂಮಿ ಇಸ್ ದ ರೈಟ್ ಆನ್ಸರ್. ನೋಡಿ, ಪುಲ್ ಎ ಲಾಂಗ್ ಫೇಸ್ ಅಂದ್ರೆ ಸ್ಯಾಡ್. ಓಕೆ, ಒಂಥರ ಬೇಜಾರು. ಅವ್ನ್ ಬಂದ್ರೆ ಗ್ಲೂಮ್ ಅಥವಾ ಗ್ಲೂಮಿ ಅಂತಂದ್ರೆ, ಗ್ಲೂಮಿ ಅಂದ್ರೆ ಕತ್ತಲೆ ಅಂದ್ರೆ ಮುಖ ಒಂಥರ ಮಾಡ್ಕೊಳ್ಳೋದು, ಅಂದ್ರೆ ಬೇಜಾರ್ತನ. ಕತ್ತಲೆ ಅಂದ್ರೆ ಏನು, ನಮ್ ಕತ್ಲೆ ಇಸ್ ನಥಿಂಗ್ ಬಟ್ ಏನು, ನೆಗೆಟಿವ್ ಅಂತ ನಾವು ಟ್ರೀಟ್ ಮಾಡ್ತೀವಿ. ಅಂದ್ರೆ ಏನು, ಸ್ಯಾಡ್ ಅಂತ ಟ್ರೀಟ್ ಮಾಡ್ತೀವಿ. ಸೊ ಅದಕ್ಕಾಗಿ ಲುಕ್ಸ್ ಗ್ಲೂಮಿ ಇಸ್ ದ ರೈಟ್ ಆನ್ಸರ್. ಓಕೆ, ನೋಡಿ, ಆಂಗ್ರಿ ಅನ್ಸೋದು ಕರೆಕ್ಟ್ ಅನ್ಸ್ಬಿಡುತ್ತೆ. ಆಂಗ್ರಿ ಅಲ್ಲ, ಕರೆಕ್ಟ್ ಮೀನಿಂಗ್ ಬರೋದು ಲುಕ್ಸ್ ಗ್ಲೂಮಿ, ನುಡಿಗಟ್ಟು ಹೇಳ್ಬೇಕಾಗಿರೋದು. ಅರ್ಥ ಆಯ್ತಲ್ಲ ಸ್ನೇಹಿತರೆ? ಎಸ್ ಸರ್. ಮಿಸ್ಪೆಲ್ಟ್. ಓಕೆ, ನೋಡಿ ಈ ತರದ್ ಕೊಡ್ತಾರೆ. ಒಂದ್ಸಲ ಕರೆಕ್ಟ್ ಸ್ಪೆಲ್ಟ್ ಅಂತ ನೀವು ಕರೆಕ್ಟ್ ಆಗಿ ಓದ್ಕೋಬೇಕು. ಈ ತರ ಕೊಟ್ಟಾಗ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರೋದು ಕೇಳ್ತಾನೆ, ಒಂದ್ಸಲ ಸ್ಪೆಲ್ಲಿಂಗ್ ಸರಿಗಿರೋದು ಕೇಳ್ತಾನೆ. ಇಲ್ಲಿ ನಮ್ಗೆ ಸರಿಗಿರೋದು ಕೇಳಿಲ್ಲ, ಮಿಸ್ಟೇಕ್ ಇರೋದು ಕೇಳಿದ್ದಾನೆ. ಓಕೆ, ಕ್ರಿಸ್ಟ್ಯಾಂಥಮಮ್, ಕಾನ್ಫ್ಲಗರೇಷನ್, ಚೆಸ್ಟಿಸ್ಮೆಂಟ್, ಕಾನ್ಸ್ಟಲೇಷನ್. ಓಕೆ, ಕಾನ್ಸ್ಟಲೇಷನ್ ನೋಡಿದ ತಕ್ಷಣ ಹೇಳ್ಬೋದು. ನೋಡಿ, STELLA ಅಲ್ವಾ ಬರ್ಬೇಕಿರೋದು. ಸೊ ಅದು ತಪ್ಪಿದೆ. ಕಾನ್ಸ್ಟಲೇಷನ್ ಇಸ್ ರೈಟ್ ಆನ್ಸರ್. ಇನ್ನೆಲ್ಲ ಕರೆಕ್ಟ್ ಆಗಿದೆ. ಕ್ರಿಸ್ಟ್ಯಾಂಥಮಮ್ ಅಂದ್ರೆ ಸೇವಂತಿ ಜಾತಿಗೆ ಸಸ್ಯ, ಕಾನ್ಫ್ಲಗ್ರೇಷನ್ ದಹನ, ಜಸ್ಟಿಸ್ಮೆಂಟ್ ಅಂದ್ರೆ ಶಿಕ್ಷೆ ಅಂತ ಕರಿತೀವಿ. ಸೊ ಇಲ್ಲಿ ತಪ್ಪಾಗಿರೋದು ಇದು ಕಾನ್ಸ್ಟಲೇಷನ್. ಸ್ಪೆಲ್ಲಿಂಗ್ ತಪ್ಪಾಗಿದೆ, ನಮ್ ಕೇಳಿದ್ರೆ ತಪ್ಪಾಗಿರೋದು ಕೇಳಿರೋದು ಮಿಸ್ಪೆಲ್ಟ್. ಹಾಗಾಗಿ ಈ 3 ಸರಿ ಇದೆ, ಇದು ತಪ್ಪಾಗಿದೆ. ನೋಡಿದ್ರ, ಈ ತರದ್ದು ಏನು ಮಾಡಕ್ಕಾಗಲ್ಲ ಸ್ನೇಹಿತರೆ. ಒಂಥರ ವಿಚಿತ್ರವಾದ ವರ್ಡ್ಗಳನ್ನ ಕೊಟ್ಬಿಡ್ತಾನೆ. ಒಂದ್ಸಲ ಈಸಿ ಇರುತ್ತೆ, ಅದನ್ನ ನೀವು ನಿಮ್ಗೆ ಹೆಂಗೆ ಈ ತರ ಕ್ವಶನ್ಸ್ ಬಂದಾಗ ನೆಗೆಟಿವ್ ಇದ್ರೆ ಗೊತ್ತಿದ್ರೆ ಅಟೆಂಡ್ ಮಾಡಿ, ಇಲ್ಲ ಮಾಡಕ್ ಹೋಗ್ರಿ. ಯಾಕಂತಂದ್ರೆ ನಿಮ್ಗೆ ಇದು ಪ್ರಾಕ್ಟೀಸ್ ಅಂತಲ್ಲ, ನೀವು ಹೆಚ್ಚು ಓದ್ಬೇಕು. ವಕ್ಯಾಬ್ಯುಲರಿ ನೀವು ಹೆಚ್ಚು ಮಾಡಬೇಕು. ವಕ್ಯಾಬ್ಯುಲರಿ ಬಿಲ್ಡಪ್ ಮಾಡ್ಕೋಬೇಕಾಗತ್ತೆ. ಪದಗಳ ಬಗ್ಗೆ ಹೆಚ್ಚು ಪರಿಚಯ ಇರಬೇಕಾಗತ್ತೆ. ಅವಾಗ ಈ ತರದ್ದು ನೀವು ಆನ್ಸರ್ ಮಾಡಕ್ ಸಾಧ್ಯ. ಒಂದೊಂದ್ಸಲ ಏನಾಗುತ್ತೆ ಗೊತ್ತಾ, ಈಸಿನೂ ಕೊಟ್ಟಿರ್ತಾನೆ, ಬಟ್ ನೀವು ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿ ಗೊತ್ತಿಲ್ಲ ಅಂತಂದಾಗ ಅದನ್ನು ಕೂಡ ತಪ್ಪು ಮಾಡ್ಬಿಡ್ತೀರಾ. ಸೊ ಫಾರ್ ಎಕ್ಸಾಂಪಲ್ ಈಗ ಈ ಕ್ವಶನ್ ಕೊಡ್ತೇನೆ ನೋಡಿ, ಇದು ಕೂಡ ಕರೆಕ್ಟ್ಲಿ ಸ್ಪೆಲ್ಡ್. ನೋಡಿದ್ರೆ ನಾನು ಅದನ್ನೇ ಹೇಳಿದ್ದು, ಇಲ್ಲಿ ಮಿಸ್ಪೆಲ್ಡ್ ತಪ್ಪಾಗಿರೋದು ಕೇಳಿರೋದು, ಇಲ್ಲಿ ಕರೆಕ್ಟ್ ಆಗಿರೋದು ಕೇಳ್ತಾರೆ. ಇದು ಹೋಮ್ವರ್ಕ್ ಕೊಡ್ಲಾ, ನಿಮ್ಗೆ ಮಾಡ್ತೀರಾ ಹೋಮ್ವರ್ಕ್ ಅಂದ್ಕೊಳ್ಳಿ. ಇದನ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಓಕೆ, ಇಲ್ಲಿ ನೋಡಿ ಎಲ್ಲ ಸೇಮ್, ಒಂದೇ ಮೀನಿಂಗ್ ಇರೋದು. ಏನಿದೆ, ಸೂಪರ್ ನ್ಯೂಮರಸಿ ಅಂತಿದೆ. ಓಕೆ, ಇದರಲ್ಲಿ ಯಾವುದು ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿದೆ. ಓಕೆ, ಇಲ್ಲಿ ಬೇರೆ ಬೇರೆ ಇತ್ತು, ಆದ್ರೆ ಇದು ಮಿಸ್ಪೆಲ್ಟ್ ಕೇಳಿದ್ದ, ಹಾಗಾಗಿ ಬೇರೆ ಬೇರೆ. ಇಲ್ಲಿ ಕರೆಕ್ಟ್ ಸ್ಪೆಲ್ಟ್ ಕೇಳಿದ್ದಾನೆ, ಹಾಗಾಗಿ ಒಂದೇ ಕೊಟ್ಟಿದ್ದ. 4 ಅಂದ್ರೆ ಪ್ರೊನೌನ್ಸಿಯೇಷನ್ ಒಂದೇ, ಬಟ್ ಸ್ಪೆಲ್ಲಿಂಗ್ ತಪ್ಪಾಗಿರೋದು ಹೇಳ್ಬೇಕು. ಯಾವ್ದು ತಪ್ಪು, ಇದು ನಿಮ್ ಹೋಮ್ವರ್ಕ್ ಅಂದ್ಕೊಳ್ಳಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಓಕೆ, ಅಂದ್ರೆ ಇಲ್ಲಿ ಯಾವ್ದು ಕರೆಕ್ಟ್ ಹೇಳ್ಬೇಕು, ತಪ್ಪಲ್ಲ, ಕರೆಕ್ಟ್ ಹೇಳ್ಬೇಕು. ಈ 4 ಯಾವ್ದು ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿದೆ ಅಂತ ಹೇಳ್ಬೇಕು. ಓಕೆ, ಸೇಮ್ ಪ್ರೊನೌನ್ಸಿಯೇಷನ್, ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿರೋದು ಹೇಳ್ಬೇಕು. ಕಮೆಂಟ್ ಮಾಡಿ. ಇಷ್ಟ ಆಗಿದೆ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ಪ್ಲೇ ಲಿಸ್ಟ್ ಇದಕ್ಕೆ ಸಪರೇಟ್ ಮಾಡಿದೀವಿ. KEA ಕ್ವಶನ್ಸ್ಗಳು, KEA ಪ್ಯಾಟರ್ನ್ಗಳು ಕವರ್ ಮಾಡ್ತೀನಿ. ಸಪರೇಟ್ ಪ್ಲೇ ಲಿಸ್ಟ್ ನೋಡ್ಕೊಳ್ಳಿ. ಪೇಪರ್ 2ಗೆ, ಪೇಪರ್ 1 ಕೂಡ ಸಪರೇಟ್ ಪ್ಲೇ ಲಿಸ್ಟ್ ಇದೆ. ಓಕೆ, ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ. ಅಲ್ಲೂ ಕೂಡ ನಾವು ಶೇರ್ ಮಾಡ್ತಾ ಇರ್ತೀವಿ ರಿಲೇಟೆಡ್ ಇನ್ಫಾರ್ಮೇಷನ್ಸ್ಗಳನ್ನ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.